ನಾನು ನಿಮ್ಮ ದಿವ್ಯ ವಸಂತ ಫ್ರೀಡಮ್ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ನ ಬೆಂಗಳೂರು ಹುಡುಗ ನಮ್ಮ RJ ಅಮಿತ್ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಲೋ ಅಮಿತ್ ಅವರೇ, ಹಾಯ್, ಹೇಗಿದ್ದೀರಾ? ನಮಸ್ಕಾರ, ನಾನು ಸೂಪರ್ ಆಗಿದ್ದೀನಿ. ಐ ಲವ್ ಯುವರ್ ಎನರ್ಜಿ. ಮೈ ಗಾಡ್, ಯಪ್ಪ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾನು RJ ಅವ್ರನ್ನ ಇಂಟರ್ವ್ಯೂ ಮಾಡ್ತಿರೋದಲ್ವಾ, ಸೊ ಹಾಗಾಗಿ ಹಂಗೆ ಮಾತಾಡಬೇಕು. ಹಾಗಾಗಿ ಆ ಒಂದು ಎನರ್ಜಿ, ನಿಮ್ಮ ಎನರ್ಜಿಗೆ ನಾನು ಬ್ಯಾಲೆನ್ಸ್ ಮಾಡಬೇಕು ಅಂತ. ಖಂಡಿತ. ನಮ್ಮಲ್ಲಿ ಏನಂದ್ರೆ ನಮ್ಮ ಸ್ಟುಡಿಯೋಗಳಲ್ಲಿ ಮೈಕ್ ಎಲ್ಲ ಇರೋದ್ರಿಂದ ನಾವು ಆ ಒಂದು ವಾಯ್ಸ್ ಮಾಡ್ಯುಲೇಷನ್ ಇದೆಲ್ಲ ಸಿಕ್ಕಾಪಟ್ಟೆ ಆಟ ಆಡ್ತೀವಿ. ಬಟ್ ಆಚೆ ಇಷ್ಟೇ ನಮ್ಮ ಧ್ವನಿ. ಬಟ್ RJ ಅಮಿತ್ ಅವ್ರನ್ನ ನಾವು ಹೊರಗಡೆ ಹೇಗೆ ನೋಡಿದ್ವಿ, ಬಟ್ ಮನೆ ಒಳಗಡೆ ಎಲ್ಲೋ ಆ ಥರ ಒಂದು ನಿಮ್ಮ ಕ್ಯಾರೆಕ್ಟರು, ಆ ವರ್ಸಟಾಲಿಟಿ ಏನಿದೆ ನಿಮ್ಮಲ್ಲಿ, ಅದನ್ನ ಮಿಸ್ ಮಾಡ್ಕೊಂಡ್ವಿ ಅಂತ ಅದು ನಾರ್ಮಲಿ ನಾನು ಅದೇ ಅಬ್ಸರ್ವೇಷನ್ ಎಕ್ಸ್ಪೆರಿಮೆಂಟೇಷನ್ ಅಂತ ಎರಡಿರುತ್ತೆ. ಮೊದಲು ನೋಡ್ತೀನಿ, ಅಬ್ಸರ್ವ್ ಮಾಡ್ತೀನಿ, ಅದಾದ್ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ. ಬಟ್ ಈ ಸೀಸನ್ ಮಿಂಚಿನ ಓಟ ಅನ್ನುವಂತಹ ಒಂದು ಸೀಸನ್ ಫಸ್ಟ್ ವೀಕಲ್ಲೇ ಇಮಿಡಿಯೇಟ್ ಆಗಿ ಓಪನ್ ಆಗಬೇಕು, ಸೆಕೆಂಡ್ ಥರ್ಡ್ ಡೇನಲ್ಲೇ ಓಪನ್ ಆಗಬೇಕು, ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಹೇಳಿದಾಗ ಸ್ವಲ್ಪ ಕಷ್ಟ ಆಯಿತು ನಂಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ನಾರ್ಮಲಿ ಬೇರೆ ಸೀಸನ್ಗಳಲ್ಲಿ ನೋಡಿದಾಗ ಸ್ವಲ್ಪ ಟೈಮ್ ತಗೊಂತಾರೆ, ಒಂದು ವಾರ ಸ್ವಲ್ಪ ಆರಾಮಾಗಿರ್ತಾರೆ, ಆಮೇಲೆ ಸೆಕೆಂಡ್ ವಾರದಿಂದ ಆ ಗ್ರಾಫ್ ನಿಮಗೆ ಗೊತ್ತಾಗುತ್ತೆ. ಮನುಷ್ಯರ ಗ್ರಾಫ್ ಅದು ಇನ್ ಜನರಲ್. ಸಡನ್ ಆಗಿ ಹಿಂಗೆಲ್ಲ ಓವರ್ ಆಕ್ಟ್ ಇದೆಲ್ಲ ಮಾಡ್ಬೇಕು, ಓವರ್ ಆಕ್ಟಿಂಗೇ ಬೇಕಿರೋದಲ್ಲಿ, ಸಡನ್ ಆಗಿ ಹಂಗೆ ಮಾಡಬೇಕಿತ್ತು. ಆ ಒಂದು ಓವರ್ ಆಕ್ಟಿಂಗ್ ಒಂದು ನಾನು ಮಾಡಿಲ್ಲ. ಅದು ಬಿಟ್ಟರೆ ಇನ್ನೊಂದು ಏನು ಅಂದರೆ, ಆ ಜಂಟಿ ಆಗಿರುವಂತಹ ಒಂದು ಕಾನ್ಸೆಪ್ಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಹೊಡ್ತಾ ಬಿತ್ತು. ಯಾಕಂದರೆ ನಮ್ಮಿಬ್ಬರ ನಡುವೆ ಅಷ್ಟು ಚೆನ್ನಾಗಿ ಆ ಒಂದು ಕೆಮಿಸ್ಟ್ರಿ ವರ್ಕೌಟ್ ಆಗಿಲ್ಲ ಅಂತ. ಇಬ್ಬರು ಸಪ್ರೇಟ್ ಜನ್ರೇಷನ್ನು, ಬಟ್ ನಾನು ತುಂಬ ಎಫರ್ಟ್ ಹಾಕಿದೆ ಅವ್ರನ್ನ ಅರ್ಥ ಮಾಡ್ಕೊಡೋದ್ರಲ್ಲಿ. ಅಂದರೆ ಅವರ ಒಂದು ಲೈಫ್ ಸ್ಟೈಲು, ಅವರ ಸಾಧನೆ ಬಗ್ಗೆ ತುಂಬ ಮಾತಾಡೋರು, ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ ಅಂತಂದಾಗ ಸೊ ನಾನು ಕೂಡ ಅರ್ಥ ಮಾಡ್ಕೊತಾ ಇದ್ದೆ. ಬಟ್ ಅವರು ನನ್ನನ್ನು ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದಾರೆ, ಇವ್ನು ಯಾವ ಥರ ಎಲ್ಲಿಂದ ಬರ್ತಾನೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ. ಆದರೆ ನಾನೇ ಸ್ವಲ್ಪ ಕೇಳಿ ನನ್ನ ಬಗ್ಗೆ ಹೇಳ್ದಂಗಾಯ್ತು ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಅಂತ. ಅಮಿತ್ ಅವ್ರು ಸಿಂಗರ್ ಅಲ್ವಾ? ಸ್ಟಿಲ್ ನಾನು ಸಿಂಗರ್ ಸಿಂಗಲ್ ಅಲ್ವಾ? ಸೊ ನಿಮ್ಗೆ ಸ್ವಲ್ಪ ಅಲ್ಲಿ ಮಿಂಗಲ್ ಆಗೋದಕ್ಕೆ ಸ್ಪಂದನ ಅವ್ರನ್ನು ಅಥವಾ ಒಂದು ಹುಡುಗಿ ಕಂಟೆಸ್ಟೆಂಟ್ ನ ಕೊಟ್ಟಿದ್ರೆ ಸೊ ನಿಮ್ಗೆ ಅವಾಗ ಇನ್ನೂ ಚೆನ್ನಾಗಿ ಪುಷ್ ಸಿಕ್ತಿತ್ತ ಆಟ ಆಡೋದಕ್ಕೆ? ಇನ್ನೂ ಸ್ಪಂದನ ಸಿಗ್ತಾ ಇತ್ತು ಲೈಫಲ್ಲಿ ಅಂತ ಅವ್ರು ಅಕಸ್ಮಾತ್ ಸಿಕ್ಕಿದ್ರೆ ನಂಗೆ. ಬಟ್ ಐ ಥಿಂಕ್ ಸ್ಪಂದನ ಇಲ್ಲ ಅಂದ್ರೆ ರಕ್ಷಿತಾ. ಓ ಬೇಡಪ್ಪ, ಆ ಪಟಾಕಿ ಎಲ್ಲ, ಅಯ್ಯೋ ಪಾಪ ಚಿಕ್ಕ ಹುಡುಗಿ, ವೆರಿ ಸ್ವೀಟ್. ಬಟ್ ಎಲ್ಲೋ ಒಂದು ಕಡೆ ಅವ್ರನ್ನ ಬಿಟ್ಟು, ಲಿಟ್ರಲಿ ಅವ್ರನ್ನ ಬಿಟ್ಟು ಬೇರೆ ಯಾರೇ ಸಿಕ್ಕಿದ್ರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾ ಇತ್ತು ಅಂತ. ಬಿಕಾಸ್ ಅವರು ಒಂದು ಕರಿಬಸಪ್ಪ ಅವರು ಒಂದು ಸಣ್ಣ ಚೌಕಟ್ಟಲ್ಲಿ ಬದುಕ್ತಾ ಇದ್ದಾರೆ. ನಾನು ಇದೇ ಇರೋದು, ಇದೇ ಸ್ಟೈಲ್ ಇರೋದು, ಇದನ್ನ ಬಿಟ್ಟು ನಾನು ಆಚೆ ಬರಲ್ಲ ಅಂತ. ಎಲ್ಲೋ ಒಂದು ಕಡೆ ಚೇಂಜ್ ಆಗಿಬಿಟ್ರು. ಆಚೆ ಬಂದಾಗ ಸಖತ್ ಮಜಾ ಎಲ್ಲ ಮಾಡ್ಕೊಂಡು ಮಾತಾಡ್ತಾ ಇದ್ರು, ಏನೇನೋ ಬರೀ ಹಾಕೊಂಡು ರೋಡಲ್ಲಿ ಡ್ಯಾನ್ಸ್ ಮಾಡೋದು ಎಲ್ಲ ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಅಲ್ಲಿ ಒಳಗೆ ಹೋಗಿದ್ದೆ, ಸಡನ್ ಆಗಿ ಏನಕ್ಕೆ ಮೋಟಿವೇಶನ್ ಮಂಜಾ ಕನ್ವರ್ಟ್ ಆಗ್ಬಿಟ್ರು. ಇಲ್ಲ ನಾನು ಮೋಟಿವೇಶನ್ ಕೊಡ್ತೀನಿ, ಜೀವನ ಅನ್ನೋದು ಹಿಂಗೆ ಇರಬೇಕು, ಜನ ನೋಡ್ತಾರೆ, ಜನರಲ್ಲಿ ಸ್ಫೂರ್ತಿ ತುಂಬಿಸ್ಬೇಕು ಅಂತ. ಯಾವ ಜನ ನೋಡಿದ್ರು ಈಗ? ಆ್ಯಂಡ್ ಆಚೆ ಬಂದಾದ್ಮೇಲೂ ಸುದೀಪ್ ಸರ್ ಅದೇ ಹೇಳಿದ್ದು, ಆಚೆ ಬಂದಾಗ ಇಷ್ಟೆಲ್ಲ ಮಾತಾಡ್ತಿರಲ್ರಿ, ಅಲ್ಲಿ ಒಳಗೆ ಏನಾಯ್ತು ನಿಮಗೆ ಅಂತ ಅದೇ ಕೇಳಿದ್ದು. ಆ್ಯಂಡ್ ಅದೊಂದೇ ಬೇಜಾರು ನನಗೆ. ಮೇ ಬಿ ಅವರಲ್ಲೂ ಅದು ತೊಗೊಳಕ್ಕಾಗಿಲ್ಲ. ಅಲ್ಲಿ ಒಳಗೆ ಹೋಗಿದ್ದೆ, ಅಷ್ಟೊಂದು ಕ್ಯಾಮ್ರಾ ನೋಡಿ ಕಾನ್ಷಿಯಸ್ ಕೂಡ ಆಗಿರಬಹುದು. ನಾನು ಸಡನ್ ಆಗಿ ನನ್ನ ವ್ಯಕ್ತಿತ್ವ ತೋರಿಸಿದ್ರೆ ಜನ ಏನು ಅನ್ಕೋಬಹುದು, ನನ್ನ ಫ್ಯಾಮಿಲಿ ಏನು ಅನ್ಕೋಬಹುದು ಅಂತ ಅದೆಲ್ಲ ಯೋಚನೆಗಳು ಬಂದಿರ್ಬೋದು ಅಲ್ಲಿ. ಸೊ ಇನ್ನೊಂದು ಏನು ಅಂದರೆ, ಅವ್ರ ಜೊತೆ ಜಗಳ ಆಡೋದು ಅಥವಾ ಅವ್ರನ್ನ ಬೈಯೋದು ಅಂತ ಬಂದಾಗ ಆಗಲ್ಲ. ಅವ್ರ ವಯಸ್ಸಲ್ಲಿ ತುಂಬ ದೊಡ್ಡವ್ರು ನನಗೆ, 53 ವರ್ಷ ಅವ್ರಿಗೆ. ಪ್ಲಸ್ ಅವ್ರ ಪಾಪ ಹೆಲ್ತು ಅದೆಲ್ಲ ಸಿಕ್ಕಾಪಟ್ಟೆ ವೀಕ್ ಆಗಿಬಿಟ್ಟಿದ್ರು ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್. ಚೆನ್ನಾಗಿ ಮೊಟ್ಟೆ ಗಿಟ್ಟೆ ಚಿಕನ್ ಎಲ್ಲ ತಿನ್ನೋ ಬಾಡಿ, ಅಲ್ಲೋಗ್ಬಿಟ್ಟು ಒಂದು ಚಪಾತಿ ಇಷ್ಟು ದಾಲು ಅಂದರೆ ಆಗುತ್ತಾ ಬಾಡಿ? 2 ಹೊತ್ತು ಊಟ ಆದಮೇಲೆ ಎಷ್ಟು ತುಂಬ ಕಷ್ಟ ಆಗ್ಬಿಡುತ್ತೆ. ಕೂತಿ ಜಾಗದಲ್ಲಿ ನಿದ್ದೆ ಮಾಡಿಬಿಡ್ತಾ ಇದ್ರು, ಇಲ್ಲ ಬಾತ್ರೂಮ್ಗೆ ಹೋಗೋಣ ಅಲ್ಲಿ ಹೋಗೋಣ ಅಂತ ತುಂಬ ಬಾತ್ರೂಮ್ ಹೋಗೋದು. ಸೊ ಆ ಥರ ತುಂಬ ಹೆಲ್ತ್ ಸಮಸ್ಯೆ ಆಗ್ತಾ ಇತ್ತು. ಐ ಹ್ಯಾಡ್ ನೋ ಅದರ್ ಆಪ್ಷನ್ ಅದರ್ ದ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗೋಯಿಂಗ್ ಥ್ರೂ. ನಾನು ಸುಮ್ಮನೆ ಅವ್ರ ಮೇಲೆ ಕೂಗಿದ್ರು ಅವ್ರು ರೆಸ್ಪಾಂಡ್ ಮಾಡಲ್ಲ. ಆ ಎಮೋಷ್ನಲ್ ಆ ಥರದ ಭಾವನೆಗಳಿಲ್ಲ, ಅಂದರೆ ಎಮೋಷನ್ಸ್ ಹಂಗೆಲ್ಲ ತೋರಿಸ್ಕೊಳ್ಳಲ್ಲ ಅವರು. ಅಂದರೆ ಈಗ ನಾನು ಅಳ್ತಾ ಇದ್ರೆ ಅವ್ರು ಬಂದು ಹಿಂಗೆ ಕನ್ಸೋಲ್ ಮಾಡಿಬಿಟ್ಟು ಇರಲಿ ಬಿಡು ಅಂತೆಲ್ಲ ಮಾಡಲ್ಲ. ಅವ್ರು ಒಂದ್ಸಲ ಅಳ್ತಾ ಇರ್ಬೇಕಾದ್ರೆ ಹಗ್ ಮಾಡಿಬಿಟ್ಟು ಕಣ್ಣೀರೆಲ್ಲ ಒರೆಸ್ಬಿಟ್ಟು ಇದೀನಣ್ಣ ನಾನು ನಿಮ್ಮ ಜೊತೆ ಅಂತ ಹೇಳಿ. ಬಟ್ ನಾನು ಅಳ್ತಾ ಇರ್ಬೇಕಾದ್ರೆ ಇಲ್ಲ, ಅವರು ರಿಯಾಕ್ಟೇ ಮಾಡಿಲ್ಲ. ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಚೇಂಜ್ ಮಾಡಿಬಿಟ್ರು. ನಾನು ಫೇಕ್ ಮಾಡಿದ್ರು ಪರವಾಗಿಲ್ಲ, ಜೆನ್ಯೂನ್ ಆಗಿ ಅಳ್ತಾ ಇದ್ದೆ, ಬೇಜಾರಾಗ್ತಾ ಇತ್ತು. ವ್ಯಾಲಿಡೇಟ್ ಮಾಡಕ್ಕೆ, ಕನ್ಸೋಲ್ ಮಾಡಕ್ಕೆ ಯಾರಾದ್ರೂ ಬೇಕಲ್ವಾ? ಯಾರಾದ್ರೂ ಒಬ್ರು ಬೇಕು. ಜಂಟಿ ಅಂತ ಇದ್ಮೇಲೆ ಸ್ಪಂದನ ಇದ್ರೆ ಚೆನ್ನಾಗಿರ್ತಾ ಇತ್ತು ಕಣ್ಣೀರು ಓಡ್ಸಕ್ಕೆ. ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಈ ಥರ ಆಯಿತು. ಆ್ಯಂಡ್ ಸ್ಪಂದನ ನೋಟಿಸ್ ಮಾಡಿ 1-2-3 ಡೇಸ್ ಆದಮೇಲೆ ಶಿ ಜಸ್ಟ್ ಲುಕ್ಡ್ ಎಟ್ ಮೀ ಆ್ಯಂಡ್ ಶಿ ಸೆಡ್, ನಂಗೆ ಅರ್ಥ ಆಗುತ್ತೆ ಕಣೋ ನಿಂಗೆ ಏನಾಗ್ತಾ ಇದೆ ಅಂತ. ಐ ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ಲಿ. ಮೇ ಬಿ ಸ್ವಲ್ಪ ಚೇಂಜ್ ಆಗಿದ್ರೆ ಇದು ನಿನ್ನ ಗೇಮೇ ಚೇಂಜ್ ಆಗ್ತಾ ಇತ್ತು ಅಂತ. ಬಿಕಾಸ್ ಪೊಟೆನ್ಷಿಯಲ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಕೊಡೋದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಹಿಂಗೆ ಮಾತಾಡೋದು ನಾನು ಸ್ಟುಡಿಯೋನಲ್ಲೂ ಹಿಂಗೆ ಮಾತಾಡ್ತೀನಿ, ಅಥವಾ ಆ ಕೆಲಸ ಇರಲಿಲ್ಲ ಅಂದ್ರೆ, ರೇಡಿಯೋ ಇರಲಿಲ್ಲ ಅಂದ್ರೂ ಹಿಂಗೆ ಮಾತಾಡೋದು. ಅಲ್ಲೋಗ್ಬಿಟ್ಟು ಹೆಂಗೆ ಸುಮ್ಮನೆ ಇದ್ಬಿಡ್ತೀನಿ ಅಂತ. ಆ್ಯಕ್ಚುಲಿ ನಾನು ಆಚೆ ಬಂದಾಗ ತುಂಬ ಜನ ಹೇಳಿದ್ರು, ನಿಮ್ದು ಟೆಲಿಕಾಸ್ಟೇ ಆಗಿಲ್ಲ, ನೀವು ಬ್ಯಾಕ್ಗ್ರೌಂಡಲ್ಲಿ ಓಡಾಡೋದು, ಅದು ಮಾಡೋದು, ಇದು ಮಾಡೋದು ಎಲ್ಲ ತುಂಬ ಬರ್ತಾ ಇತ್ತು ಟಿವಿನಲ್ಲಿ ಅಂತ. ಬಟ್ ಆನ್ ದಿ ಅದರ್ ಹ್ಯಾಂಡ್ ಸಿಕ್ಕಾಪಡೆ ಜನ ನನ್ನ ಬಗ್ಗೆ ಟ್ವೀಟ್ ಮಾಡೋದು, ಬ್ರಿಂಗ್ ಅಮಿತ್ ಬ್ಯಾಗ್ ಅನ್ನುವಂಥ ಹ್ಯಾಶ್ಟ್ಯಾಗ್ ಮಾಡೋದು. ಅದು ಬಿಟ್ಟರೆ ಸೋಷಿಯಲ್ ಮೀಡಿಯಾನಲ್ಲಿ ಥ್ಯಾಂಕ್ ಯು ಫಾರ್ ಎಂಟರ್ಟೈನಿಂಗ್ ಅಸ್, ಈ ಆಟ ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು ಅಂತ ಈ ರೀತಿ ಎಲ್ಲ ಮಾತಾಡ್ತಾ ಇದ್ರು. ನನಗೆ ಓನ್ಲಿ ಥಿಂಗ್ ಇಸ್ ಟೆಲಿಕಾಸ್ಟ್ ಆಗಿಲ್ಲ. ನಿಮ್ಗೆ ಹೆಂಗೆ ಗೊತ್ತು ಇದು ನಾನು ಇದೆಲ್ಲ ಮಾಡಿದೆ, ನಿಮ್ಗೆ ಹೇಗೆ ಗೊತ್ತು ಅಂತ? ಅದೊಂದು 24/7 ಲೈವ್ ಇದಿದೆಯಲ್ಲ OTT-ನಲ್ಲಿ, ಅದು ಕೂಡ ಜನ ನೋಡ್ತಾ ಇದ್ರು. ಆ್ಯಂಡ್ ಎಷ್ಟೋ ಜನ, ಥ್ಯಾಂಕ್ ಗಾಡ್, ಎಷ್ಟೋ ಜನ ಅದನ್ನೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ನನ್ಗೆ ಕಳಿಸಿದ್ರು. ಬ್ರೋ ನೀವು ಇದೆಲ್ಲ ಮಾತಾಡಿದ್ದೀರಾ,
ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ಅಂತ. ಮ್ಯಾಮ್ ಯು ವೋಂಟ್ ಬಿಲೀವ್ ಇಟ್. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಿನ್ನೆ ಇದೆ ಸ್ವಲ್ಪ ಹಳೇದು ಲೈವ್ ಇದೆಲ್ಲ ನೋಡ್ತಾ ಇದ್ದೆ ನಾನು ಸತೀಶ್ ಅವರು, ನಮ್ಮ ಕರಿಬಸಪ್ಪ ಅವರು, ಚಂದ್ರ ಅವರು ಆ್ಯಂಡ್ ಕಾಕ್ರೋಚ್ ಸುದಿ, ನಾವು 5 ಜನ ಒಂಥರ ಏರಿಯಾ ಹುಡುಗರು ಥರ ನಾವಲ್ಲಿ ಆಚೆ ಕೂತಿದ್ದೀವಿ, ಅವಾಗ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಆ್ಯಂಡ್ ಕಾಕ್ರೋಚ್ ಸುದಿ ಅವರು ಫುಲ್ಲು ಡ್ರೆಸ್ ಎಲ್ಲ ಮಾಡ್ಕೊಂಡು ಸತೀಶ್ ಅವ್ರ ಬಟ್ಟೆ ಎಲ್ಲ ಹಾಕೊಂಡು ಜೋರಾಗಿ ಬಂದಿರು. ಸೊ ನಾನು ಸುಮ್ಮನೆ ಒಂದು ರೆಡ್ ಕಾರ್ಪೆಟ್ ಥರ ಮಾಡೋಣ, ನೀವೇನು ಹಾಕೊಂಡಿದ್ದೀರಾ, ಯಾರು ಡಿಸೈನರ್ ನಿಮ್ಮದು, ಆ ಡಿಸೈನರ್ ಬಗ್ಗೆ ಏನಾದರೂ ಹೇಳಿ ಅಂತ. ಸೊ ಹಿಂಗೆ ಹೇಳ್ತಾ ಹೇಳ್ತಾ ಕಾಲು ಎಳಿತಾ ಇದ್ದೀನಿ. ನಾವಿಬ್ರು ಜೋಕ್ ಮಾಡ್ಕೊಂಡು ಅದಕ್ಕೆ ಅವ್ರು ರೆಸ್ಪಾಂಡ್ ಮಾಡ್ಕೊಂಡು ನಗ್ತಾ ಇದ್ದಾರೆ. ಕ್ಯಾಮ್ರಾ ಇಸ್ ಆನ್ ಚಂದ್ರಪ್ರಭಾ, ಹಿಂಗೆ ಕೂತಿದ್ದಾರೆ. ಅಂಡ್ ಬ್ಯಾಕ್ ಗ್ರೌಂಡಲ್ಲಿ ನನ್ನ ವಾಯ್ಸ್ ಓಡ್ತಾ ಇದ್ದೆ. ಅದಾದ್ಮೇಲೆ ಎಲ್ಲರೂ ರಿಯಾಕ್ಷನ್ ಅಂತ ನಗ್ತಾ ಇರೋದು ರಿಯಾಕ್ಷನ್ ಬರ್ತಾ ಇದೆ. ನಂದು ಹಿಂದ್ಗಡೆ ಮಾತ್ರ ಇಷ್ಟು ಮಾತ್ರ, ಫೇಸ್ ಇಲ್ಲ, ಇದಿಲ್ಲ, ಫೋಕಸ್ ಇಲ್ಲ. ಸೊ ಅದೊಂದು ಬೇಜಾರಾಗ್ಬಿಡ್ತು. ಯಾಕೆ ಇಷ್ಟು ಅಲ್ಲ, ನಾನೇನಾದರೂ ಬೇಜಾರು ಮಾಡಿಸಿದ್ನ ಅವ್ರಿಗೆ, ಅಥವಾ ನಾನೇನಾದರೂ ಕೆಟ್ಟ ರೀತಿಯಲ್ಲಿ ಜೋಕ್ ಮಾಡೋದನ್ನ, ವೈ ಡಿಂಟ್ ಐ ಡಿಸರ್ವ್ ಸಮ್ ಸ್ಪೇಸ್ ಆನ್ ದ ಟೆಲಿಕಾಸ್ಟ್ ಅಂತ. ಈಗ ತುಂಬ ಜನ ಆಚೆ ಬಂದು ಈಸಿಯಾಗಿ ಅದೇ ಹೇಳ್ತಾ ಇರೋದು, ಏನು ಸರ್ ನೀವು ನೀವು ಮಾತಾಡಲೇ ಇಲ್ಲ, ನೀವು ಒಳಗೆ ಹೋಗ್ಬಿಟ್ಟು ಮಾತಾಡಲೇ ಇಲ್ಲ, ಸೈಲೆಂಟಾಗಿ ನೀವು ನೋಡಿಲ್ಲ ಅಷ್ಟೇ ಮಾತಾಡಿಲ್ಲ ಅಂತ. ಈಗ 18 ಜನರನ್ನು ತೋರಿಸ್ಬೇಕು ಅದರಲ್ಲಿ, ಮೇ ಬಿ ಒಬ್ಬರನ್ನ ಪ್ರಯಾರಿಟೈಸ್ ಕಮ್ಮಿ ಮಾಡಿರ್ಬೋದು ಅವ್ರು ಅಷ್ಟೇ. ಸೊ ಅದು ಒಂದು ಕಾರಣಕ್ಕೆ ನಾನು ಕಾಣಿಸ್ಕೊಂಡಿರಲಿಲ್ಲ. ಬಟ್ ಲಕಿಲಿ ಲೈವ್ ಯಾರ್ಯಾರು ನೋಡಿದಾರೋ ಇವತ್ತಿಗೂ ಸಪೋರ್ಟ್ ಮಾಡ್ತಾರೋ, ಅಷ್ಟು ಗ್ರೇಟ್ಫುಲ್ ಇದೆ ನಾನು. ಬಟ್ ನಿಮ್ಗೆ ಇನ್ನೂ ಒಂದು ಚಾನ್ಸ್ ಕೊಡ್ಬೋದಿತ್ತು. ಈಗ ಜಂಟಿಯಲ್ಲಿ ಇಬ್ಬರನ್ನ ತೆಗೆದುಬಿಟ್ರು. ಈಗ ಕರಿಬಸವ ಅವ್ರು, ಬಿಡಿ ಅವರು, ಅವ್ರ ಮೋಟಿವೇಶನ್ ಸ್ಪೀಕ್ ಅದು ಇದು. ಬಟ್ ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತಿನ್ನು, ಬಟ್ ನಿಮಗೊಂದು ಸ್ಪೇಸ್ ಕೊಡ್ಲಿಲ್ವಲ್ಲ ಅನ್ನೋದೊಂದು ಬೇಜಾರು ಇದೆಯಾ? ಯಾಕಂದ್ರೆ ನೀವು ತುಂಬಾ ಮಾಡ್ಬೇಕು ಅಂತ ಹೇಳಿ ಒಂದು ಕಾಸೆ ಕನ್ಸನ್ನ ಇಟ್ಕೊಂಡಿದ್ರಿ. ಅಂಡ್ ನಿಮ್ ರೀಲ್ಸ್ ಗಳೆಲ್ಲ ನೋಡಿದೀವಿ, ನಿಮ್ಗೆ ಎಷ್ಟು ಹೈಪರ್ ಆಕ್ಟಿವ್, ಮತ್ತೆ ನೀವು ಡಿಫ್ರೆಂಟ್ ಆಗಿ ಹೆಂಗ್ ಮಾತಾಡ್ತೀರಾ, ವರ್ಸಟಾಲಿಟಿ ಇದೆ, ಅದೆಲ್ಲ ಗೊತ್ತು. ಬಟ್ ನಿಮ್ಗೊಂದು ಒಂದು ಸ್ಪೇಸ್ ಕೊಟ್ಟಿಲ್ವಲ್ಲ ಅಂತ ಅದೊಂದು 100% ಬೇಜಾರಿದೆ ಮ್ಯಾಮ್. ಏನಂದ್ರೆ ಈಗ ನಾನು ಒಂದು ರೇಡಿಯೋ ಸ್ಟೇಷನ್ಗೆ ಹೋದ್ರೆ, ನಾನು ಸ್ಟುಡಿಯೋನಲ್ಲಿ ಕೂತ್ಕೊಂಡ್ರೆ ಅಷ್ಟೆಲ್ಲ ತಲೆಹರಟೆ ಮಾಡ್ತೀನಿ, ಬೇರೆ ಬೇರೆ ಆಟಗಳನ್ನ ಆಡಿಸ್ತೀವಿ, ತುಂಬ ತಲೆಹರಟೆ ಮಾಡ್ತೀವಿ. ಆಚೆ ಬಂದು ಫ್ರೆಂಡ್ಸ್ ಜೊತೆ ಕೂತ್ಕೊಂಡಿರ್ಬೇಕಾದ್ರೆ ಕಾಲು ಎಳೆಯೋದು, ಅದು ಇದು ಅಂತ ಸಿಕ್ಕಾಪಟ್ಟೆ ತಲೆಹರಟೆ ಮಾಡೋದೇ. ಕರಿಬಸವನ ಸೈಡ್ಗೆ ಹಾಕ್ಬಿಡ್ಬೇಕಿತ್ತು ನೀವು, ಅವ್ರನ್ನ ಹೇಳ್ಕೊಂಡು ಎಲ್ಲ ಕಡೆ ಹೋಗ್ಬೇಕಿತ್ತು. ಇಲ್ಲ, ಅದು ತುಂಬಾ ಕಷ್ಟ ಆಗ್ಬಿಡ್ತು ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್. ಇಲ್ಲ, ಅಲ್ಲಿ ಜಗಳ ನಡೀತಾ ಇದೆ, ನೆಗೆಟಿವಿಟಿ ಬೇಡ, ಹೋಗ್ಬೇಡ, ಆ ಕಡೆ ಹೋಗ್ಬೇಡ, ಈ ಕಡೆ ಬಾ, ಇಲ್ಲೋಗ್ಬೇಡ, ಆ ಕಡೆ ಈ ಕಡೆ, ಅಲ್ಲಿ ಕಾಣಿಸ್ಕೊಳ್ಳೋದೇ ಬೇಡ ನಾವು ಅಂತ ಹೇಳಿ. ಅವ್ರು ಏನ್ ಅನ್ಕೊಂಡಿದ್ದಾರೆ, ನಾವು ಏನೇ ಮಾಡಿದ್ರು ಕ್ಯಾಮ್ರಾ ನಮ್ಮನ್ನ ಟಿವಿನಲ್ಲಿ ತೋರಿಸ್ತಾ ಇದೆ, ಸೊ ನಾವು ಚೆನ್ನಾಗಿರ್ಬೇಕು ಅಂತ ಅವ್ರ ತಲೆನಲ್ಲಿ. ಇದು ಯಾವ ಗವರ್ಮೆಂಟ್ ಚಾನೆಲ್ ಶೋನ ಇದು? ಬಂದ್ಬಿಟ್ಟು ಎಲ್ರಿಗೂ ನಮಸ್ಕಾರ, ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಈ ಥರ ಡೌ ಮಾಡಕ ನಾವು ಬಂದ್ವಿ. ಅಲ್ಲಿರೋದೇ ಡ್ರಾಮಾ ಶೋ. ಆ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ನಾನು ಮೋಟಿವೇಶನ್ ಕೊಡ್ತೀನಿ ಅಂತ. ಸರಿ, ಮೋಟಿವೇಶನ್ ಕೊಡ್ಬೋದು, ಅವ್ರ ಕಷ್ಟದ ಬಗ್ಗೆ ಹೇಳ್ಕೊಬೋದು. ಪ್ರತಿ ಅವರು ಮೋಟಿವೇಶನ್ ಕಷ್ಟ ಅಂತ ಹೇಳಿದ್ರೆ ಅದೊಂದು ಎಲ್ಲೋ ಒಂದ್ ಕಡೆ ಫೇಕ್ ಅನ್ಸುತ್ತೆ. ಸೊ ಯಾಕೆ ಆಚೆ ಇರ್ಬೇಕಾದ್ರೂ ಸ್ವಲ್ಪ ತಲೆಹರಟೆ ಎಲ್ಲ ಮಾಡ್ಕೊಂಡು ಬಂದಿದ್ ವ್ಯಕ್ತಿ ಆ ಡೋರ್ ಓಪನ್ ಮಾಡಿದೆ, ಯಾಕೆ ಆ ಮುಖವಾಡ ಚೇಂಜ್ ಆಯ್ತು, ಯಾಕೆ ನಾನು ಜನರನ್ನ ಇನ್ಸ್ಪೈರ್ ಮಾಡಬೇಕು ಅನ್ನುವಂತಹ ಒಂದು ಟೆಡೆಕ್ಸ್ ಟಾಕ್ ಅನ್ನೋದು ಏನಕ್ಕೆ ಶುರು ಮಾಡಿದ್ರು ಅನ್ನೋದೇ ಬೇಜಾರು ನನಗೆ. ಬಿಕಾಸ್ ಅದು ಅವರಲ್ಲ. ಎಷ್ಟೋ ಸಲ ಕೂಡ್ಸ್ಕೊಂಡು ಹೇಳಿದ್ದೀನಿ, ಅಣ್ಣ ನೀವು ನಿಜ ಹೇಳಿ, ನೀವು ನಿಮ್ಮ ಕಾಲೇಜ್ ಡೇಸಲ್ಲಿ ಫ್ರೆಂಡ್ಸ್ ಜೊತೆ ಅಥವಾ ಹುಡುಗಿರೆಲ್ಲ ಬಂದಾಗ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ರಿ, ಹೆಂಗೆ ಮಾಡ್ತಾ ಇದ್ರಿ, ನಿಮಗೂ ಇರುತ್ತಲ್ವ ತಲೆ ಹರ್ಟ್? ಇಲ್ಲ, ನಾನು ಅವಾಗಲೂ ಮೋಟಿವೇಶನ್ ಇದೆಲ್ಲ ಮಾಡಿದೆ, ತುಂಬ ಡೌ ಇದು, ಹಂಗೆ ಮಾಡಿದ್ರೆ ಫ್ರೆಂಡ್ಸೇ ಇರಲ್ಲ. ಸೊ ಹಿಂಗೆಲ್ಲ ಮಾಡಿದಾಗ ಬೇಜಾರಾಯಿತು. ನಾನು ಎಷ್ಟೋ ಸಲ ಅವ್ರಿಗೆ ಹೇಳಿದೆ, ಈ ಹುಡುಗಿ ಕ್ಯೂಟ್ ಅನಿಸ್ತಾಳೆ, ಈ ಹುಡುಗಿ ತುಂಬ ಸ್ವೀಟ್ ಅನಿಸ್ತಾಳೆ ಅಂತೆಲ್ಲ ಹೇಳಿದಾಗ ರೆಸ್ಪಾನ್ಸೇ ಇಲ್ಲ. ಅದೆಲ್ಲ ಸರಿ, ಬಟ್ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಕಷ್ಟಪಡೋದು ತುಂಬ ಇಂಪಾರ್ಟೆಂಟ್. ಕಷ್ಟಪಟ್ಟು ನಂಗೆ ಕಷ್ಟ ಕೊಟ್ಬಿಟ್ರು. ಸೊ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಆದರೆ ಅವ್ರ ವಯಸ್ಸು ಎಲ್ಲದಕ್ಕೂ ಮರ್ಯಾದೆ ಇದೆ. ಅವ್ರು ಏನು ನಾನು ಕೂಗಿದ್ರೂ ರೆಸ್ಪಾಂಡ್ ಮಾಡಲ್ಲ, ಅದು ಸುಮ್ಮನೆ ಹಿಂಗೆ ಇರ್ತಾರೆ. ಮೇ ಬಿ ಅದು ಅವರ ಸ್ಟೈಲ್, ಅವ್ರ ಲೈಫ್ ಆ ಥರ ನೋಡಿರೋದು. ನಾನು ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಇದ್ದಿದ್ದ ರೀತಿ ನನಗೂ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೇಲಿ ಎಲ್ಲಾ ಕಡೆ ಕ್ಯಾಮ್ರಾ ಇದ್ದಿದ್ರಿಂದ ಅಮಿತ್ ಅವ್ರು ಎಲ್ಲೋ ಒಂದ್ ಕಡೆ ಹೋಗಿ ರಿಕ್ವೆಸ್ಟ್ ಮಾಡ್ಬೋದಿತ್ತು, ಬಿಗ್ ಬಾಸ್ ನನ್ಗೆ ಹಿಂಗ ಆಗ್ತಿದೆ, ನನ್ನಲ್ಲಿ ಇರುವಂತ ಟ್ಯಾಲೆಂಟ್ ಹೊರಗಡೆ ತಗೋಬರಕ್ಕಾಗಲ್ಲ, ಪ್ಲೀಸ್ ಚೇಂಜ್ ಮಾಡಿ. ಯು ಹ್ಯಾವ್ ನೋ ಐಡಿಯಾ. ಪ್ರತಿದಿನ ಕೇಳ್ಕೊಂಡಿದ್ದೀನಿ. ಅಲ್ಲಿ ಬಾತ್ರೂಮ್ ಕ್ಯಾಮ್ರಾನಲ್ಲಿ ಲೆಫ್ಟ್ ಸೈಡ್ ಒಂದು ಕ್ಯಾಮ್ರಾ ಇದೆ. ಸೊ ಪ್ರತಿದಿನ ಇವ್ರು ಎಬ್ಬಿಸ್ಬಿಡ್ತಾರೆ, ಬನ್ನಿ ಹೋಗೋಣ ಬಾತ್ರೂಮ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ನೈಟ್ ಎಲ್ಲ ಗೊರಕೆ ಹೊಡೆದ್ಬಿಟ್ಟು ಬೆಳಗ್ಗೆ ಬಾತ್ರೂಮ್ 2 ಅವರ್ ಆದ್ಮೇಲೆ. ಸೊ 2 ಅವರ್ ನಿದ್ದೆ ಸಿಗ್ತಾ ಇತ್ತು ನನಗೆ. ಅದಾದ್ಮೇಲೆ ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ನಾನು ಬಾಡಿ ತರ ಅವ್ರ ಹಿಂದೆ ಹೋಗ್ತಾ ಇದ್ದೆ. ಅವ್ರು ಬಾತ್ರೂಮ್ ಒಳಗೆ ಹೋದಾಗ ನಾನು ಕ್ಯಾಮ್ರಾ ನೋಡ್ಬಿಟ್ಟು, ಬಿಗ್ ಬಾಸ್ ಒಂದು ಚಾನ್ಸ್ ಕೊಟ್ಬಿಡಿ, ಬಿಗ್ ಬಾಸ್ ಆಗ್ತಾ ಇಲ್ಲ, ಬಿಗ್ ಬಾಸ್ ಈ ಅಪ್ಪನ ಜೊತೆ ನೀವು ಬಂದಿರಿ, ಬಿಗ್ ಬಾಸ್ ನೀವು ಕಟ್ಕೊಳ್ಳಿ, ಅವ್ನು ನಾನೇನು ಕಟ್ಕೋಬೇಕು ಅಂತೆಲ್ಲ ಹೇಳ್ಬಿಟ್ಟು ಒಂದಿನ ಕೂಗಾಡಿದ್ದೀನಿ ಬಿಗ್ ಬಾಸ್ ಜೊತೆ, ಒಂದಿನ ಅಳೋ ಥರ ಇದೆಲ್ಲ ಮಾಡಿದ್ದೀನಿ, ಇನ್ನೊಂದಿನ ಆಗ್ತಾ ಇಲ್ಲ ಬಿಗ್ ಬಾಸ್, ನನಗೆ ನಿದ್ದೆ ಬಂದಿಲ್ಲ ಅಂತೆಲ್ಲ ಹಾಡ್ಬಿಟ್ಟು ಎಲ್ಲ ಅರ್ಥ ಮಾಡಿಸಿದ್ದೀನಿ. ಸೊ ಪ್ರತಿದಿನ ಅಲ್ಲಿ ಹೋಗ್ಬಿಟ್ಟು ನಾನು ಕ್ಯಾಮ್ರಾ ಹತ್ರ ಸ್ವಲ್ಪ ರ್ಯಾಂಟ್ ಮಾಡ್ತಾ ಇದ್ದೆ, ಕಂಪ್ಲೇಂಟ್ ಮಾಡ್ತಾ ಇದ್ದೆ ಅಂತ. ಅದು ಬಿಟ್ಟರೆ ಬೇರೆಯವ್ರಿಗೂ ಗೊತ್ತಾಗ್ಬಿಟ್ಟಿತ್ತು ಅಷ್ಟರಲ್ಲಿ. ಸ್ಟಾರ್ಟಿಂಗ್ ನಿಮಗೆ ಸ್ಟೇಜ್ನಲ್ಲಿ ಕಿಚ್ಚ ಸುದೀಪ್ ಸರ್ ನೋಡಿ ನಿಮ್ಗೆ ಇವ್ರು ಬೇಕಾ, ನಿಮ್ಗೆ ಇವ್ರು ಸರಿ ಹೋಗ್ತಾರಾ ಅಂತ ನಿಮ್ಗೆ ಒಂದು ಚಾಯ್ಸ್ ಕೊಡ್ತಾರೆ, ಅವಾಗ ನೀವು ಸ್ವಲ್ಪ ಎಲ್ಲೋ ಎಡವದ್ರ ಅಂತ? ಇಲ್ಲ, ನನಗೆ ಆಕ್ಚುಲಿ ಆ ಚಾಯ್ಸ್ ಇರಲಿಲ್ಲ. ನನಗೆ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಮಾತ್ರ ಒಂದು ಅವಕಾಶ ಇತ್ತು. ಅಂದರೆ ಅಲ್ಲೆಲ್ಲ ನಿಂತಿರ್ಬೇಕಾದ್ರೆ ಅವರು ಕರಿಬಸವ ಅವ್ರನ್ನ ಕೇಳ್ತಾರೆ, ನೀವು ಯಾರನ್ನ ಬೇಕಿರೋ ಸೆಲೆಕ್ಟ್ ಮಾಡ್ಬೋದು, ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಿ ಅಂತ. ನಾರ್ಮಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ನೀವು ಕಷ್ಟದ ಪರಿಸ್ಥಿತಿಯಲ್ಲಿ ಯಾವ ಥರ ಮಾಡ್ತೀರಾ, ನೀವು ಎಮೋಷ್ನಲ್ಲ, ನೀವು ಅಳ್ತೀರಾ ಅಂತ ಬೇರೆ ಬೇರೆ ಥರದ ಪ್ರಶ್ನೆ ಕೇಳ್ಬೋದು, ವ್ಯಕ್ತಿತ್ವ ಗೊತ್ತಾಗುತ್ತೆ.
ನಾನು ಮಾಡಿರೋ ಸಾಧನೆ ಬಗ್ಗೆ ಯಾರಿಗಾದ್ರೂ ಗೊತ್ತಾ ಅಂತ ಬಂದು ಕೇಳಿದ್ರು ಎಲ್ಲರ ಮುಂದೆ. ನಾನು ಯಪ್ಪ ಇದೆ ಬನೀನ್ ಹಾಕೊಂಡು ರೋಡಲ್ಲಿ ಡ್ಯಾನ್ಸ್ ಮಾಡೋದೆಲ್ಲ ನೋಡಿದ್ದೀನಿ. ನನಗೂ ಅವಾಗ ಅನ್ಸಿದ್ದು ಅಯ್ಯೋ ನ್ಯಾಷನಲ್ ಲೆವೆಲ್ ಬಾಡಿ ಬಿಲ್ಡರ್ ಚಾಂಪಿಯನ್ ಯಾಕೆ ಹಿಂಗೆಲ್ಲ ಬನೀನ್ ಹಾಕೊಂಡು ಹಿಂಗೆಲ್ಲ ವಿಚಿತ್ರವಾಗಿ ಮಾಡ್ತಿದ್ದಾರೆ ಅಂತ ಅವಾಗ ಅನ್ಸಿತ್ತು ನಂಗೆ ನೋಡ್ಬಿಟ್ಟು. ನಾನು ಹೇಳಿದೆ ಸರ್ ನಂಗೆ ಗೊತ್ತು ನೀವು ಬಾಡಿ ಬಿಲ್ಡಿಂಗು ವೆಯ್ಟ್ ಲಿಫ್ಟಿಂಗ್ ಇದೆಲ್ಲ ಮಾಡ್ತೀರಾ ಗೊತ್ತು ಸರ್ ನನಗೆ ಅಂತೆಲ್ಲ ಹೇಳಿದ್ದೆ. ಹಾಗಿದ್ರೆ ಇವರೇ ಬೇಕು ನನಗೆ ಅಂತ ಹೇಳ್ಬಿಟ್ಟು ಮುಗ್ದೇ ಹೋಯ್ತು ಅದು. ಆ್ಯಂಡ್ ಸುದೀಪ್ ಸರ್ ಕೇಳಿದ್ರು ನಿಮಗೆ ಅವ್ರ ಸಾಧನೆ ಬಗ್ಗೆ ಗೊತ್ತಾ ಅಂತ. ಇಲ್ಲ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಇವ್ರು ಸಾಕು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ಬಿಟ್ರು. ಆವಾಗ ನನ್ನ ತಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದು. ಅಲ್ಲಿ ಕೊನೆವರೆಗೂ 3 ದಿನದವರೆಗೂ ಸಾಧನೆ ಬಗ್ಗೆ ಮಾತಾಡ್ತಾ ಇದ್ರು. 4ನೇ ದಿನ ನಾನೇ ಕೇಳಿದೆ ಅಣ್ಣ ನೀವು ಇಷ್ಟು ಮಾತಾಡ್ತಿರಲ್ಲ ನಾನು ಏನು ಮಾತಾಡ್ತೀನಿ ಅಂತ ನಾನು ಏನು ಮಾಡ್ತೀನಿ ಅಂತಾದ್ರೂ ಸರಿ ಗೊತ್ತಾ ನಿಮಗೆ? ಹೌದು ಬ್ರದರ್ ಏನು ಮಾಡ್ತೀರಾ ನೀವು ಎಕ್ಸಾಕ್ಟಾಗಿ? 3 ದಿನ ಆದಮೇಲೆ ಕ್ಯಾನ್ ಯು ಇಮ್ಯಾಜಿನ್ ಮಿಂಚಿನ ಓಟ ಸೀಸನಲ್ಲಿ ಅಷ್ಟು 3 ದಿನದಲ್ಲಿ ನಾವು ಬಾಂಡ್ ಆಗಿಬಿಟ್ಟು ಆಗಲೇ ಬೇರೆ ಥರದ ಆಟ ಶುರು ಮಾಡಬೇಕಿತ್ತು. ಸೊ ಎಲ್ಲೊಂದು ಕಡೆ ನಾನು ನಂದು ಅಂದರೆ ನನ್ನ ಬಗ್ಗೆ ನಾನು ಮಾತಾಡ್ತಾನೇ ಇದ್ರೆ ಎಲ್ಲೊಂದು ಕಡೆ ಕ್ಯಾಮ್ರಲ್ಲಿ ಕಾಣಿಸ್ಕೊಂಡ್ಬಿಡ್ತೀನಿ ಅಂತ. ಆ ಥರದ ಒಂದು ಜಂಜಾಟದಲ್ಲಿ ನಾನು ಸಿಕ್ಕಾಕೊಳ್ಳೋಕ್ಕೆ ಹೋಗಿಲ್ಲ. ಆ ಸರ್ಕಸಲ್ಲಿ ನಾನು ಏನಕ್ಕೆ ಭಾಗಿಯಾಗಬೇಕು ಅಂತ. ಫಸ್ಟ್ ಆಫ್ ಆಲ್ ಅದು ಸರ್ಕಸ್ ಎಲ್ಲರೂ ಕುತ್ಕೊಂಡಿರ್ಬೇಕಾದ್ರೆ ಜೋರಾಗಿ ಮಾತಾಡ್ತಾ ಇರ್ತಾರೆ ಎಲ್ಲರೂ. ನಾನು ಏನಾದರೂ ಮಾತಾಡ್ತಾ ಇರ್ಬೇಕಾದ್ರೆ ಮಾತನ್ನು ಕಟ್ ಮಾಡೋದು ಜಾಸ್ತಿ. ನಾನು ಆರ್ಜೆ ಸರಿ ಅದಕ್ಕೆ ಅಂತ ಇಂಥದ್ದೆಲ್ಲ ಸರ್ಕಸಲ್ಲಿ ಸಹಿಸ್ಕೊಂಡು ನಾನು ಸರ್ಕಸ್ ಆರ್ಜೆ ಆಗೋಕ್ಕಾಗಲ್ವಲ್ಲ. ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರುತ್ತೆ. ಎಲ್ಲ ಅವಕಾಶ ಸಿಗುತ್ತೋ ಅಲ್ಲಿ ಮಾತಾಡ್ತೀನಿ. ಕೊನೆಯಲ್ಲಿ ನನ್ನನ್ನು ನಾಮಿನೇಟ್ ಮಾಡಾದ್ಮೇಲೆ ಲಾಸ್ಟ್ 2-3 ಡೇಸ್ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ರು. ಅವಾಗ ಮಾತಾಡಬೇಕಾದ್ರೆ ಅವಾಗ ಥ್ಯಾಂಕ್ ಯು ಕಂಡ್ರು ಈಗ ಕೇಳಿಸ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದೀರಾ ಅಂತ. ನಾನು RJ ಸ್ಟೈಲೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದೆ. ರ್ಯಾಪಿಡ್ ಫೈರ್ ಎಲ್ಲ ಆಡಿಸಿದೆ ಮಧ್ಯದಲ್ಲಿ. ಅದೆಲ್ಲ ತುಂಬ ತಲೆಹಟೆ ಎಲ್ಲ ಮಾಡಿದೆ. ಆ್ಯಂಡ್ ಮಧ್ಯದಲ್ಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ RJ ಸ್ಟೈಲಲ್ಲಿ ಮಾತಾಡುವಂತೆಲ್ಲ ಹೇಳಿದ್ರು. ಅದೆಲ್ಲ ಕೇಳಿಸ್ಕೊಂಡಾಗ ಅವಾಗ ಹೇಳ್ತಾ ಇದ್ರು ನಿಮ್ಮನ್ನು ಕೇಳಿಸ್ಕೊಂಡ್ರೆ ಎಷ್ಟು ಕೇಳಿಸ್ಕೊಂತ ಇದ್ರೆ ಇನ್ನೂ ಜಾಸ್ತಿ ಕೇಳಿಸ್ಕೋಬೇಕು ಅನ್ಸುತ್ತೆ, ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು ಅಂತೆಲ್ಲ ಹೇಳಿದ್ರು. ಆಮೇಲೆ ಮಧ್ಯದಲ್ಲಿ ಸುದಿ ಬೇಜಾರು ಮಾಡ್ಕೊಂಡು ಬಿಟ್ಟೇ ಇಲ್ವಲ್ಲ ನೀವುಗಳು, ಕೊನೆವರೆಗೂ ಅವನ್ನ ಮಾತಾಡೋಕ್ಕೆ ಬಿಟ್ಟಿಲ್ವಲ್ಲ ನೀವುಗಳು ಅಂತ. ಈ ಕಡೆ ನೋಡಿದ್ರೆ ಯಪ್ಪ ಜೋರಾಗಿ ಕೂಗ್ಬಿಟ್ಟು ಮ್ಯಾಮ್ ಅದು ಜೋರಾಗಿ ಕೂಗೋದು ಒಂದು ತುಂಬ ದೊಡ್ಡ ಅಡ್ವಾಂಟೇಜ್ ಮ್ಯಾಮ್ ಆ ಕಾರ್ಯಕ್ರಮದಲ್ಲಿ. ಕಾರಣ ಇಲ್ಲದೆ ಜೋರಾಗಿ ಕೂಗುವಂತಹ ಒಂದು ವಿಷಯನೇ ಇಲ್ಲ. ಏನಕ್ಕೆ ಓದಾಡ್ಬೇಕು ನಾವು ಜೋರಾಗಿ ಕೂಗ್ಬಿಟ್ಟು ಅಂತ. ಐ ಅಂಡರ್ಸ್ಟ್ಯಾಂಡ್ ಏನಕ್ಕೆ ಕಿರ್ಚಾಡ್ಬೇಕು ಮ್ಯಾಮ್ ಅದು. ವೈ ಇಸ್ ಇಟ್ ರಿಕ್ವೈರ್ಡ್? ಬಿಗ್ ಬಾಸ್ ಮನೆ ಅಂತಂದ್ರೆ ಎಲ್ರಿಗೂ ಕೂಗಾಡ್ಬೇಕು, ಕಿರ್ಚಾಡ್ಬೇಕು, ಕಾಂಟ್ರವರ್ಸಿ ಮಾಡ್ಕೋಬೇಕು, ಅವ್ರ ಹತ್ರ ಜಗಳ ಆಡ್ಬೇಕು, ಇವ್ರ ಹತ್ರ ಜಗಳ ಆಡ್ಬೇಕಂತಿದೆ. ಆಕ್ಚುಲಿ ಹಂಗಿತ್ತ ಒಳಗಡೆ ತುಂಬಾ ಹಂಗೆ ಇದ್ದಿದ್ದು. ಆಬ್ವಿಯಸ್ಲಿ ಹಂಗೆ ಇದ್ದಿದ್ದು. Day 2 Day 3 ಸಡನ್ ಆಗಿ ಓವರ್ ಆಕ್ಟಿಂಗ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಿ ಜೆನ್ಯೂನ್ ಆಗಿ ಫೀಲಿಂಗ್ಸ್ ಬರುತ್ತೆ. ಆ ಫೀಲಿಂಗ್ಸ್ ಬಂದು ಅದು ತಲೆಗೆ ತಲುಪಿ ಅಷ್ಟು ಕೋಪ ಬರೋಷ್ಟರಲ್ಲಿ 1 ವಾರ ಆಗ್ಬಿಡುತ್ತೆ. ಅದಕ್ಕಿಂತ ಮುಂಚೆನೆ ಬರಬೇಕು ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ಲೇಬೇಕು. ಮಾಡಿದ್ರು ತುಂಬಾ ಓವರ್ ಆಕ್ಟಿಂಗ್ ಮಾಡ್ತಿರೋರು ಯಾರು ಬಿಗ್ ಬಾಸ್ ಮನೆಯಲ್ಲಿ? ತುಂಬಾ ಜನ. ಐ ಥಿಂಕ್ ಫಾರ್ ಸ್ಟಾರ್ಟರ್ಸ್ ಅಶ್ವಿನಿ ಗೌಡ ಅವರು 2nd ಡೇನೋ 3rd ಡೇನೋ ಸಡನ್ ಆಗಿ ರೈಸ್ ಆಗ್ಬಿಟ್ರು, ಸಡನ್ ಆಗಿ ಕೂಗ್ಬಿಟ್ರು. ನಾನು ಯಾಕೆ ಹಿಂಗ್ ಮಾಡ್ತೀಯಾರ ಇವರು, ಇದು ಬೇಕೇ ಇಲ್ವಲ್ಲ, ಇದು ಅವ್ನಿಗೆ ಇಲ್ಲಿ ಏನು ಹೇಳಲೇ ಇಲ್ಲ, ಬೇಕಂತ ಅವನ್ನೇ ಹಿಡಿದು ಟಾರ್ಗೆಟ್ ಮಾಡಿ ಪಿನ್ ಪಾಯಿಂಟ್ ಮಾಡಿ. ನಂಗೆಲ್ಲ ಒಂದ್ ಕಡೆ ಅದು ಅವ್ರ ಆಟ ಅನಿಸ್ತು. ಯಾಕಂದ್ರೆ ಅವರು ಓಡೋಕ್ ಹೋದ್ರ ಮೇಲೆ ಹೋಗಿ ಕುತ್ಕೊಂಡಾಗ ನಾವು ಸ್ವಲ್ಪ ಫಾಸ್ಟಾಗಿ ಹೋಗ್ತೀವಿ ಅಂತ. ಪಾಪ ಅವನ ಪಾಡಿಗೆ ಅವನೇನೋ ಮಾಡ್ಕೊಂಡಿದ್ದ. ಅವ್ನು ಏನು ಹೇಳಲೇ ಇಲ್ಲ, ತಪ್ಪು ರೀತಿನಲ್ಲಿ ಹೇಳಲೇ ಇಲ್ಲ. ಪಾಪ ಅವ್ನು ಏನು ಕೆಟ್ಟ ಉದ್ದೇಶ ಇಲ್ಲದೆ ಮಾತಾಡ್ತಾನೆ. ಅವನ್ನೇ ಹಿಡ್ಕೊಂಡು ಪಿನ್ ಪಾಯಿಂಟ್ ಮಾಡಿ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ ಹೇಳಿದಾಗ ವೆರಿ ನ್ಯಾಚುರಲಿ ಗೊತ್ತಾಗುತ್ತೆ ಇರೋದು 1 ಟ್ಯಾಲೆಂಟು ಕೂಗಾಡೋದು, ಇರೋದು 1 ಟ್ಯಾಲೆಂಟು ಓವರ್ ಆ್ಯಕ್ಟಿಂಗ್ ಮಾಡೋದು ಅಂತ. ಅದು ವರ್ಕೌಟ್ ಆಯಿತು ಎಲ್ಲೊಂದು ಕಡೆ. ಅದು ನನಗೆ ನಾನು ಆ ಥರದ್ದು ಓವರ್ ಆ್ಯಕ್ಟಿಂಗ್ ಇದೆಲ್ಲ ಮಾಡಿಲ್ಲ. ಅಫ್ಕೋರ್ಸ್ ಮನೇಲಿದ್ದೀನಿ ಅಂದರೆ ಮಾತಾಡ್ತೀನಿ, ಸುಮ್ಮನೆ ಅಂತೂ ಕೂತ್ಕೊಂಡಿರಲ್ಲ. ಬ್ಯಾಕ್ಗ್ರೌಂಡಲ್ಲಿ ಜೂನಿಯರ್ ಆರ್ಟಿಸ್ಟ್ ಥರ ನನ್ನ ತೋರಿಸಿದ್ದಾರೆ ಅಂದರೆ ನನ್ನ ಮೇಲೆ ಫೋಕಸ್ ಮಾಡಿಲ್ಲ ಅಂತ ಅಷ್ಟೇ. ನಾನು ಎಲ್ಲ ಇಂಟ್ರೆಸ್ಟಿಂಗ್ ಕೆಲವೊಂದು ಕಾನ್ವರ್ಸೇಷನ್ ಎಲ್ಲ ನೋಡಿದೆ ಟೆಲಿಕಾಸ್ಟಲ್ಲಿ ಆಗಿರೋದು. ಇದಕ್ಕಿಂತ ಬೆಟರ್ ಕಾನ್ವರ್ಸೇಷನ್ಸೇ ನಾನು ಆಡಿದ್ದೆ. ಅದನ್ನು ಪ್ರಯಾರಿಟೈಸ್ ಮಾಡಿ ಅದನ್ನು ಹಾಕಿದ್ದಾರೆ ಅಂದರೆ ಅವ್ರಿಗೆ ಬಿಟ್ಟಿದ್ದು. ಐ ಹ್ಯಾವ್ ನಥಿಂಗ್ ಟು ಸೇ ಅಬೌಟ್ ಇಟ್. ಬಟ್ ಬೇಜಾರಾಗುವಂಥ ವಿಷಯ ಏನು ಅಂದರೆ 1 ವಾರ ಹೋಗಿ ಇದ್ದು ಬಂದಿದ್ದೀನಿ. ನನ್ನಂಥವ್ರನ್ನ ಹುಡುಕ್ಬೇಕು ಅಂದ್ರೆ ತುಂಬ ಅವ್ರು ಇನ್ನೂ ಜಾಸ್ತಿ ಕೆಲಸ ಮಾಡ್ಬೇಕು ಮ್ಯಾಮ್. ಬೇರೆಯವರು ಆಗಲೇ ಫೇಮಸ್ ಆಗಿ ಎಸ್ಟಾಬ್ಲಿಷ್ ಆಗಿರೋರನ್ನ ಕರೆಯೋದು ಈಸಿ, ಬಿಕಾಸ್ ಅವ್ರ ಬಗ್ಗೆ ಗೊತ್ತು. ನನ್ನಂಥವ್ರನ್ನ ಒಂದು 100 ಜನರ ನಡುವೆ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಇವನೇ ಪರ್ಫೆಕ್ಟ್ ಅಂತ ಹೇಳಿಬಿಟ್ಟು ಹೊರಡೋಕ್ಕಿಂತ ಮುಂಚೆ ಬರ್ದಿಟ್ಕೊ ನೀನು ಫೈನಲ್ಸ್ವರೆಗೂ ಹೋಗ್ತೀಯ ಅಂಥ ಒಬ್ಬ ಕ್ಯಾಲಿಬರ್ ಇರೋನು ನೀನು ಫಸ್ಟ್ ವೀಕಲ್ಲಿ ಬರೋ ಸೀನೇ ಇಲ್ಲ ಅಂತೆಲ್ಲ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಆಚೆ ಬಂದಾಗ ಅವರು ಬೇಜಾರು ಮಾಡ್ಕೊಂಬಿಟ್ರು, ಮೇಕರ್ಸು ಬೇಜಾರು ಮಾಡ್ಕೊಂಬಿಟ್ರು. ಏನು ಈ ಥರ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು. ಅಂದರೆ ಬೇರೆ ಬೇರೆ ಟೀಮ್ ಇರುತ್ತೆ. ಆ ಕ್ಯಾಮ್ರಾ ಎಡಿಟಿಂಗ್ ಟೀಮೇ ಬೇರೆ, ಈ ಕಡೆ ಮೇಕರ್ಸ್ ಸೆಲೆಕ್ಷನ್ ಟೀಮೇ ಬೇರೆ. ಆ ಸೆಲೆಕ್ಷನ್ ಟೀಮ್ ಅವ್ರಿಗೆಲ್ಲ ತುಂಬ ಬೇಜಾರಾಗ್ಬಿಡ್ತು. ಡೋಂಟ್ ವರಿ, ಏನು ಬೇಜಾರು ಮಾಡ್ಕೊಬೇಡ, ನಾವು ಬೇರೆ ಏನಾದರೂ ಮಾಡ್ತೀವಿ ನಿಮಗೆ, ಇಟ್ಸ್ ಓಕೆ, ಸ್ಟ್ರೆಸ್ ಆಗಬೇಡ, ಅನ್ಫಾರ್ಚುನೇಟ್ ಏನಾಯಿತು ಆಯಿತು ಬಿಡು ಅಂತ. ಯಾಕೆ ಓವರ್ ಆ್ಯಕ್ಟಿಂಗ್ ಮಾಡಿಲ್ಲ ಏನರೋ ಇದು ಓವರ್ ಆ್ಯಕ್ಟಿಂಗ್ ಅಂತ ಸಾಕಾಗ್ಬಿಡಿದೆ ನನಗೆ. ಜೆನ್ಯೂನ್ ಆಗಿದ್ರೆ ಆಗಲ್ಲ ಅದು. ಅದೇ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಜೆನ್ಯೂನ್ ಆಗಿ ನೀವು ಇರ್ತೀರಾ, ಸ್ವಲ್ಪ ಸೆನ್ಸಿಬಲ್ ಆಗಿ ಆಡ್ತೀರಾ, ಸೆನ್ಸಿಬಲ್ ಆಗಿ ಮಾತಾಡ್ತೀರಾ ಅಂದರೆ ಹೋಗ್ಬಿಡಿ. ಅಲ್ಲಿ ವರ್ಕೌಟ್ ಆಗಲ್ಲ, 1 ವಾರದಲ್ಲಿ ಕಳಿಸ್ಬಿಡ್ತಾರೆ. ವೆರಿ ಸಿಂಪಲ್. ಜೋರಾಗಿ ಮಾತಾಡಬೇಕು. ಈಗ ನಾನು ಎಕ್ಸಾಕ್ಟ್ಲಿ ಕೂಗಾಡ್ಬೇಕು. ಈಗ ನಾನು ಈ ರೇಂಜಲ್ಲಿ ಮಾತಾಡ್ತಾ ಇರ್ತೀನಿ, ಸಡನ್ ಆಗಿ ನೀವು ಜೋರಾಗಿ ಮಾತಾಡಿದಾಗ ವಾಯ್ಸ್ ಓವರ್ಲ್ಯಾಪ್ ಆಗುತ್ತೆ, ನಿಮ್ಮ ಧ್ವನಿ ಕೇಳಿಸುತ್ತೆ, ಹೈಲೈಟ್ ಆಗುತ್ತೆ. ವೆರಿ ನ್ಯಾಚುರಲಿ ಯಾವ ಮೈಕ್ ಕ್ಯಾಪ್ಚರ್ ಆಗುತ್ತೋ ಕ್ಯಾಮ್ರಾ ಅದೇ ಕಡೆ ತಿರುಗ್ಬಿಟ್ಟು ಅದೇ ಕಡೆ ಇದು ಕೊಡುತ್ತೆ. ಓ ಎಮೋಷನ್ಸ್ ಜಾಸ್ತಿ ಬರ್ತಾ ಇದೆ, ಜನ ನೋಡ್ಬಿಟ್ಟು ಜನರನ್ನ ಮೂವ್ ಮಾಡ್ಬೋದು ಎಮೋಷನ್ಸ್ ಇಂದ ಅಂತ. ನನ್ನನ್ನು ಅಲ್ಲಿ ಕಟ್ ಮಾಡಿದ್ದು ಯಾರೂ ನೋಡಲ್ಲ, ಯಾರು ಅದ್ರ ಬಗ್ಗೆ ಮಾತಾಡೋದು ಇಲ್ಲ. ಸೊ ಆ ಥರದ್ದು ಕಟ್ ಮಾಡಿರುವಂಥದ್ದು ಸ್ವಲ್ಪ ಕುಗ್ಗುವಂಥದ್ದು ಮನೇಲಿ ಆಗಿದೆ. ಬಿಕಾಸ್ ಫಸ್ಟ್ ವೀಕ್ ಎಲ್ಲ ಕಡೆ ಕಾಂಪಿಟೇಷನ್ ಅಲ್ವಾ, ಮಾತಾಡೋಕ್ಕೆ ಕಾಂಪಿಟೇಷನ್ ಫಸ್ಟ್ ಟೈಮ್ ನಾನು ನೋಡಿದ್ದು ಮ್ಯಾಮ್. ಅಂದರೆ ಮಾತಾಡೋದ್ರಲ್ಲಿ ಯಾವ ಕಾಂಟೆಂಟು ಏನು ಮಾತಾಡ್ತೀರಾ ಅದಿರಲ್ಲ ಕಾಂಪಿಟೇಷನಲ್ಲಿ. ಎಷ್ಟು ಕೂಗ್ತೀರಾ, ಎಷ್ಟು ವಿಚಿತ್ರವಾಗಿ ಮಾಡ್ತೀರಾ ಅದು ಕಾಂಪಿಟೇಷನ್. ಆ ಕಾಂಪಿಟೇಷನ್ ಆ್ಯಸ್ ಎನ್ RJ ನನಗೆ ಬೇಕಿಲ್ಲ ಮ್ಯಾಮ್. ಅದು
ನನ್ನ ಜೊತೆ ಇದ್ದಂಥ ಜಂಟಿನ ಎಷ್ಟೋ ಸಲ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಮೊದಲು ಅಲ್ಲ ಬ್ರದರ್ ಹಾಗಲ್ಲ 1999ರಲ್ಲಿ ಅಂತ ಅವ್ರು ಸಾಧ್ಯ ಬಗ್ಗೆ ಶುರು ಮಾಡ್ಕೊಂಡ್ಬಿಡೋದು. ಸೊ ನನ್ನ ಜೊತೆ ಇರಬೇಕಾದ್ರೇ ಅವ್ರು ಇದು ಮಾಡ್ತಾ ಇರ್ಬೇಕಾದ್ರೆ ನಂಗೆ ಎಲ್ಲ ಒಂದು ಕಡೆ ತುಂಬ ಡಿಮೋಟಿವೇಟ್ ಆಯಿತು ಜೆನ್ಯೂನ್ ಆಗಿ. ಈಗ ನೋಡಿ, ನೀವು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಮನಸ್ಥಿತಿ ಇತ್ತು, ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಮನಸ್ಥಿತಿ ಇತ್ತು, ಹೊರಗಡೆ ಬಂದ್ಮೇಲೆ ಒಂದು ಮನಸ್ಥಿತಿ ಇತ್ತು. ಈ ಥರ ವಿಚಿತ್ರ ಮನಸ್ಥಿತಿಗಳು ಬಂದಾಗ ಅದನ್ನ RJ ಅಮಿತ್ ಅವರು ಹೇಗೆ ಬ್ಯಾಲೆನ್ಸ್ ಮಾಡಿದ್ರು, ಏನಾಯ್ತು ಹೊರಗೆ ಬಂದ್ಮೇಲೆ? ಮ್ಯಾಮ್ ತುಂಬ ಕಷ್ಟ ಜೆನ್ಯೂನ್ಲಿ ಇಂಥ ಮನಸ್ಥಿತಿಗಳನ್ನ ಎಕ್ಸ್ಪೀರಿಯನ್ಸ್ ಮಾಡೋದು. ವೆರಿ ವಿಯರ್ಡ್ ಮತ್ತು ರೇರ್ ಇದು ಲೈಫಲ್ಲಿ, ಈ ಥರದ್ದೆಲ್ಲ ಆಗಲ್ಲ ತುಂಬ ಕ್ಯಾಶುವಲ್ ಆಗಿ. ಸೊ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲೋ ಒಂದು ಕಡೆ ತುಂಬ ಒಂದು ಓವರ್ವೆಲ್ಮಿಂಗ್ ಮೈಂಡ್ ಸೆಟ್ಟಲ್ಲಿದೆ. ಅಯ್ಯೋ ಏನಾಗುತ್ತೆ, ನಾನು ಒಳಗೆ ಹೋಗಾದ್ಮೇಲೆ ಏನು ಮಾಡ್ತೀನಿ, ನಾನು ಈ ಥರ ಕಾಣಿಸ್ಕೊತೀನಿ ಆ ಥರ ಕಾಣಿಸ್ಕೊತೀನಿ ಅಂತ ಈ ಥರದ್ದು ಯೋಚನೆಗಳೆಲ್ಲ ಇತ್ತು. ಅದಾದಮೇಲೆ ಅಲ್ಲಿ ಒಳಗೆ ಹೋಗಾದ್ಮೇಲೆ ಅದು ಸೀನೇ ಬೇರೆ ಅಲ್ಲಿ. ಯಾಕಂದರೆ ಅಲ್ಲಿ ಲೈಟ್ ಆಗಿರ್ಬೋದು ಅಥವಾ ಅಲ್ಲಿರುವಂಥ ಕಲರ್ಸ್ ಆಗಿರ್ಬೋದು ಅದೆಲ್ಲ ನೋಡಿಕೊಂಡು ಕಂಪ್ಲೀಟ್ಲಿ ಡಿಫ್ರೆಂಟ್ ವೈಬ್. ನೈಟ್ ಟೈಮು ಲೈಟ್ ಆನ್ ಆಗಿರ್ತಾ ಇತ್ತು ಬ್ರೈಟ್ ಆಗಿ, ಹಾಗೆ ಮಲಗಬೇಕಿತ್ತು ನಾವು ಹಿಂಗೋ ಮ್ಯಾನೇಜ್ ಮಾಡಿಕೊಂಡು. ಮೇ ಬಿ ಫುಟೇಜಲ್ಲಿ ಸ್ವಲ್ಪ ಕತ್ಲಿರೋ ಥರ ತೋರಿಸ್ತಾರೆ ನೈಟ್ ಇದು, ಬಟ್ ಇಲ್ಲ ಲೈಟ್ಸ್ ಇರುತ್ತೆ. ನಾವು ಏನೇ ಮಾಡಿದ್ರು ಎಲ್ಲ ಗೊತ್ತಾಗುತ್ತೆ ಅಲ್ಲಿ. ಆ್ಯಂಡ್ 2 ಹೊತ್ತು ಊಟ ಸಿಗುತ್ತೆ ಅಲ್ಲಿ. ಮೇ ಬಿ ಒಂದು ಹೊತ್ತು ಒಂದು ಚಪಾತಿ ಸಿಗ್ಬೋದು. ನೈಟ್ ಒಂದ್ಸಲ ಐ ಸ್ಟಿಲ್ ರಿಮೆಂಬರ್ ಒಂದು ನೈಟ್ ಬರೀ ಇಷ್ಟು ಒಂದು ಬೌಲಲ್ಲಿ ದಾಲ್ ತಿನ್ಕೊಂಡು ಮಲ್ಕೊಂಡ್ವಿ ನಾವು ಅಷ್ಟೇ. 2 hours ಆಫ್ ಟೂ ಮೀಲ್ಸ್ ಅ ಡೇ. ಆ ಮೀಲು ಇಷ್ಟಿಷ್ಟೇ ಇತ್ತು, ಮೀಲು ಅಲ್ಲ ಅದು. ಸೊ ಆ ಥರದೊಂದು ಪರಿಸ್ಥಿತಿ. ಆ್ಯಂಡ್ ಅದರ ನಡುವೆ ಟಾಸ್ಕ್ ಮಾಡಬೇಕು, ಮೈಂಡ್ ಸೆಟ್ ಚೇಂಜ್ ಮಾಡಬೇಕು, ಜನರ ಜೊತೆ ಮಾತಾಡಬೇಕು, ನಿದ್ದೆ ಸಿಕ್ಕಿರಲ್ಲ. 1 hour 2 hours ನಿದ್ದೆ ಸಿಕ್ಕಿರುತ್ತೆ, ಬಿಕಾಸ್ ಲೈಟ್ಸ್ ಆನ್ ಆಗಿರುತ್ತೆ, ನಿದ್ದೆ ಮಾಡೋದು ಕಷ್ಟ ಆಗುತ್ತೆ. ಅದು ಬಿಟ್ಟರೆ ನನ್ನ ಪಕ್ಕದಲ್ಲಿರೋರು ಸ್ವಲ್ಪ ಇಂಜಿನ್ ಮೋಟ್ರ್ ಬೇರೆ, ಅವ್ರು ಬೇರೆ ಓಡಿಸ್ತಾರೆ, ಮೋಟ್ರ್ ಗೊರಕೆ ಹೊಡಿಯೋದು. ಸೊ ಅದೆಲ್ಲ ತುಂಬ ಸಮಸ್ಯೆಗಳಿರುತ್ತೆ. ಒಬ್ಬೊಬ್ರದ್ದು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮಲ್ಕೋಬೇಕು. ಸೊ ಆ ರೀತಿ ನಿದ್ದೆ ಕಮ್ಮಿ, ಇದು ಕಮ್ಮಿ. ಆ್ಯಂಡ್ ಆಚೆ ಬಂದು ನೋಡಿದಾಗ ಏನು ಟೈಮು ಏನೂ ಗೊತ್ತಿರಲ್ಲ. ಮಧ್ಯಾಹ್ನ ಆಗಿರುತ್ತೋ, ಸಂಜೆ ಆಗಿರುತ್ತೋ, ರಾತ್ರಿ ಆಗಿರುತ್ತೋ ಗೊತ್ತಿರಲ್ಲ. ಸುಮ್ಮನೆ ಬಿಗ್ ಬಾಸ್ ಕೆಲವೊಂದ್ಸಲ ಬಂದ್ಬಿಟ್ಟು ಶುಭ ಸಂಜೆ ಅಂದಿದ್ದೆ, ಓ ಸಂಜೆನಾ ಇವಾಗಿತ್ತು ಅಂತ. ಆ ಥರದ್ದು ಆ ರೇಂಜಿಗೆ ನಮಗೆ ಗೊತ್ತೇ ಇರೋದಿಲ್ಲ. ಕೆಲವೊಂದ್ಸಲ ಮಧ್ಯರಾತ್ರಿ 3:30 4 ಗಂಟೆವರೆಗೂ ಹೋಗ್ತಾ ಇತ್ತು. ಆ್ಯಂಡ್ ಮಲ್ಕೊಂಡು ನಮ್ಮನ್ನು ಮಧ್ಯಾಹ್ನ ಎಬ್ಬಿಸ್ತಾ ಇದ್ರು. ಸೊ ಗೊತ್ತಿಲ್ಲ ಬೆಳಗ್ಗೇನು ರಾತ್ರಿ ಏನು ಗೊತ್ತಿಲ್ಲ ಅಂತ ಒಂದು ಮೈಂಡ್ ಸೆಟ್ಟು ಮನೆ ಒಳಗೆ. ಸೊ ಇದ್ರ ನಡುವೆ ಮಾತಾಡಕ್ ಬಿಡಲ್ಲ, ಅದು ಮಾಡಿಸ್ತಾರೆ ಇದು ಮಾಡಿಸ್ತಾರೆ, RJ ಅಮಿತ್ RJ ಬಟ್ ಮಾತಾಡಲ್ಲ ಅಂತೆಲ್ಲ. ಮಾತಾಡಕ್ಕೆ ಅವಕಾಶ ಕೊಡದೇ ಇರೋರೇ ಈ ರೀತಿ ನಂಗೆ ಹೇಳಿದ್ದು. ಅವಕಾಶ ಯಾರ್ಯಾರು ಕೊಟ್ಟರು ಯಾರು ನನ್ನ ನಾಮಿನೇಟ್ ಮಾಡಿಲ್ಲ. ಅವ್ರಿಗೆ ಗೊತ್ತು ನಾನು ಎಷ್ಟು ಮಾತಾಡಿದ್ದೀನಿ. ಕಾಕ್ರೋಚ್ ಸುದಿ ಅವ್ರ ಜೊತೆ ಎಷ್ಟು ಮಾತಾಡಿದ್ವಿ, ಎಷ್ಟು ತಲೆಹರಟೆ ಮಾಡಿದೀವಿ, ಕೂತ್ಕೊಂಡು ಬೇರೆಯವ್ರ ಕಾಲು ಎಳೆಯೋದು, ಎಷ್ಟು ಮಜಾ ಮಾಡಿದೀವಿ. ಇದೆಲ್ಲ ಒಂದು ಕಡೆ. ಇದು ಮುಗಿಸ್ಕೊಂಡು ಆಚೆ ಬಂದಾಗ ಸ್ವಲ್ಪ ಶಾಕಲ್ಲಿ ಆಚೆ ಬಂದೆ. ಮೆಂಟಲಿ ಐ ವಾಸ್ ಅ ಲಿಟಲ್ ಬ್ರೋಕನ್. ಸ್ವಲ್ಪ ಹೊಡೆದಾಕ್ಬಿಡ್ತು ಅದು ನನ್ನ. ನೀನು ಇಷ್ಟು ಬೇಗ ಬರುವಂಥ ವ್ಯಕ್ತಿ ಅಲ್ವಲ್ಲೋ, ಯಾಕೋ ಹೆಂಗೆ ಇದು ಮಾಡ್ತೀಯಾ ಅಂತ. ಐ ಸ್ಟಿಲ್ ರಿಮೆಂಬರ್ ಮ್ಯಾಮ್. ಅದು ಮುಗಿಸ್ಕೊಂಡು ಆಚೆ ಬಂದಿದ್ದೆ, ಸುದೀಪ್ ಸರ್ನ ಮೀಟ್ ಮಾಡಬೇಕು. ಮೀಟ್ ಮಾಡಿದೆ. ಸುದೀಪ್ ಸರ್ ಸೆಡ್ ನಿಮ್ಮ ಪೊಟೆನ್ಷಿಯಲ್ ಇತ್ತು, ಐ ಆಲ್ಸೋ ಕಾಂಟ್ ಇಮ್ಯಾಜಿನ್. ಸಿಕ್ಕಾಪಟ್ಟೆ ನಿಮ್ಮ ಕೆಲಸನ ಆಚೆನೂ ನೋಡಿದ್ದೀನಿ, ಇಷ್ಟು ಬೇಗ ಹೋಗ್ತಿದ್ದೀರಾ ಅಂತ. ಇಟ್ಸ್ ಓಕೆ, ಆಚೆ ಯು ವಿಲ್ ಫಿಗರ್ ಔಟ್ ಮೋರ್ ಥಿಂಗ್ಸ್, ಒಳ್ಳೇದಾಗಲಿ ನಿಮಗೆ. ತುಂಬ ಚೆನ್ನಾಗಿ ಮಾತಾಡಿಸ್ಬಿಟ್ಟು ಮೋಟಿವೇಟ್ ಮಾಡಿಬಿಟ್ಟು ಕಳಿಸಿದ್ರು. ಗ್ರೇಟ್. ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಅಪ್ಪ ಅಮ್ಮ ಅಲ್ಲಿ ಆಡಿಯನ್ಸ್ ಸೀಟಲ್ಲಿ ಕೂತಿದ್ದಾರೆ. ಹಾಯ್ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಹೋಗಿ ಮೀಟ್ ಮಾಡೋ ಅಷ್ಟೇ ಇಲ್ಲ ಮೀಟ್ ಮಾಡೋಂಗಿಲ್ಲ, ಟೆಲಿಕಾಸ್ಟ್ ಆಗೋವರೆಗೂ ನಮ್ಮ ಜೊತೆ ರೂಮಲ್ಲೇ ಇರಬೇಕು, ನೀವೆಲ್ಲೂ ಹೋಗೋಂಗಿಲ್ಲ, ಯು ಕಾಂಟ್ ಮೀಟ್ ದೆಮ್. ಅಯ್ಯೋ ಅಪ್ಪ ಅಮ್ಮನ ನೋಡ್ತಾ ಇದ್ದೇನೆ, ಮೀಟ್ ಮಾಡೋಕ್ಕಾಗ್ತದೆ, ಸರಿ ಓಕೆ ಒಳಗೋಣ ಅಂತ ಹೇಳ್ಬಿಟ್ಟು ದೇ ಪುಟ್ ಮೀ ಇನ್ ಅ ಸ್ಕ್ವೇರ್ ರೂಮ್, ಒಂದು ಸ್ಟುಡಿಯೋ ಗ್ರೀನ್ ರೂಮ್ ಥರ. ಅದರಲ್ಲಿ ಅಲ್ಲಿ ಹಾಕ್ಬಿಟ್ಟು ಸರ್ ಇಲ್ಲೇ ವೆಯ್ಟ್ ಮಾಡಿ ಅಂತ. ನನ್ನ ತಲೆ ಹೊಡೆದೋಗೋ ಥರ ಫೀಲಿಂಗು, ಮೈಂಡ್ ಒಂಥರ ಬ್ಲಾಸ್ಟ್ ಆಗೋ ಥರದೊಂದು ಫೀಲಿಂಗು, ಹೆವಿ ಎಮೋಷನ್ಸು. ಮುಗ್ದೋಯ್ತಲ್ಲ, ಇಷ್ಟು ಕನ್ಸು ಕಟ್ಕೊಂಡು ಬಂದಿದ್ನಲ್ಲ ಈ ಶೋ ಬಗ್ಗೆ, ಮುಗ್ದೇ ಹೋಯ್ತಲ್ಲ, 5 ನಿಮಿಷಕ್ಕೆ ಮಾತಾಡಿಸ್ಬಿಟ್ಟು ಕಳಿಸ್ಬಿಟ್ರಲ್ಲ, ಏನಿದು ಅಂತ ಆ ಥಾಟ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಒಂದು ಸ್ಕ್ವೇರ್ ರೂಮಲ್ಲಿ ಮ್ಯಾಮ್ ಫಾಸ್ಟಾಗಿ ಓಡ್ತಾ ಇದ್ದೀನಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಇಲ್ಲಿವರೆಗೂ ಆಗೋಡೆವರೆಗೂ ಹೋಗೋದು, ತಿರುಗೋದು, ಫಸ್ಟ್ ಅಂತ ಪಟ್ಟಂತ ಫಾಸ್ಟಾಗಿ ಓಡೋದು. ಸೊ ಯು ಆರ್ ಲಿಟ್ರಲಿ ಸೀಯಿಂಗ್ ಅ ಮ್ಯಾಡ್ ಮ್ಯಾನ್. ಆ ಕಡೆ ಈ ಕಡೆ ಓಡ್ತಾ ಇರೋದು. ಶ್ಯಾಡೋ ಅಂತ ಒಬ್ರು ಇರ್ತಾರೆ, ಬೇಸಿಕ್ಲಿ ನಮ್ಮನ್ನು ಫಾಲೋ ಮಾಡುವಂಥ ಒಬ್ಬ ವ್ಯಕ್ತಿ. ನಮ್ಮನ್ನು ನೋಡ್ಕೊಳ್ಳೋಕ್ಕೆ ಅಸಿಸ್ಟೆಂಟ್ ಒಬ್ಬರು ಇರ್ತಾರೆ ಪ್ರತಿ ಕಂಟೆಸ್ಟೆಂಟ್ಗೂ. ನನ್ನ ಅಸಿಸ್ಟೆಂಟ್ ಹಿಂಗೆ ಒಳಗೆ ಬಂದು ನೋಡಿದಾಗ, ಯಾಕೆ ಹಿಂಗೆ ಓಡ್ತೀಯ ನೀನು, ಏನಾಗ್ತದೆ, ಮೆಂಟ್ಲಾಗ್ಬಿಟ್ನ ಇವನು, ಏನಾಯ್ತು ಇವನು ಅಂತ. ಬಿಕಾಸ್ ಒಬ್ಬೊಬ್ರಿಗೆ ಆ ಟ್ರಾಮಾ ಆ ಲೆವೆಲ್ಗೆ ರೀಚ್ ಆಗಿಬಿಡುತ್ತೆ. ಇಟ್ ಕ್ಯಾನ್ ಚೇಂಜ್ ಯುವರ್ ಮೈಂಡ್ ಸೆಟ್ ಎನಿವೇ. ನಾನು ಅದಾದಮೇಲೆ ಇಲ್ಲ ಸರ್ ರಿಲ್ಯಾಕ್ಸ್ ಮಾಡಿ, ನನ್ನ ಸ್ವಲ್ಪ ಅಡ್ರೆನಲಿನ್ ರಶ್ಗೆ ನನ್ನ ಥಾಟ್ಸನ್ನು ಕಂಟ್ರೋಲಿಗೆ ತೊಗೊಂಬರೋಕ್ಕೆ ನಾನು ಆ ರೀತಿ ಮಾಡಿದ್ದು. ಇಟ್ಸ್ ಓಕೆ ರಿಲ್ಯಾಕ್ಸ್ ಅಂತೆಲ್ಲ ಹೇಳಿಬಿಟ್ಟು. ಆಮೇಲೆ ಅಮ್ಮಂಗೂ ಸ್ವಲ್ಪ ಭಯ ಆಗ್ಬಿಡ್ತು, ಅಮ್ಮಂಗೆ ಅಣ್ಣಂಗೆಲ್ಲ ಭಯ ಆಗ್ಬಿಡ್ತು ನಾನು ಬಂದಿದ್ದ ದಿನ. ನಾನು ಮಾತಾಡೋ ರೀತಿನೇ ಸ್ವಲ್ಪ ಲೋ ಇತ್ತು ಅವಾಗ, ಇನ್ನೂ ತುಂಬ ಲೋ ಆಗಿಬಿಟ್ಟಿದ್ದೆ, ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೆ. ಇಟ್ಸ್ ಓಕೆ ಅಂತೆಲ್ಲ ಹೇಳಿಬಿಟ್ಟು ನಾನು ನಮ್ಮ ಮನೇಲಿ ಒಂಥರ ಇಲ್ಲಿ ಮೇಲೊಂಥರ ಪೆಂಟ್ ಹೌಸ್ ಥರ ಇದೆ, ಔಟ್ ಹೌಸಲ್ಲಿ ಅಣ್ಣ ಇರ್ತಾನೆ, ಕೆಳಗೆ ಅಪ್ಪ ಅಮ್ಮ ಇರ್ತಾರೆ. ಸೊ ಒನ್ಸ್ ಇನ್ ಅ ವೈಲ್ ನಾವೆಲ್ಲ ಸಿಗ್ತೀವಿ. ನಾನು ಅವತ್ತಿನ ದಿನ ಬಂದಾಗ ಸರಿ ನಾನು ಹೋಗ್ತೀನಿ, ಹೋಗಿ ಮಲ್ಕೊತೀನಿ ಅಂತ ಹೇಳಿದಾಗ ಅಮ್ಮ ಇಲ್ಲೇ ಮಲ್ಕೊ, ನೀನೆಲ್ಲೂ ಹೋಗ್ಬೇಡ, ನೀನು ಮೇಲೆ ಹೋಗಿ ಮಲ್ಕೋಬೇಡ, ಇಲ್ಲೇ ಮಲ್ಕೋ, ಅಷ್ಟು ಭಯ ಆಯ್ತು. ಅರ್ಥ ಆಗುತ್ತೆ ಭಾವನೆಗಳು, ಮನಸ್ಸಲ್ಲಿ ಏನಾಗ್ತಿರ್ಬೋದು ಅಂತ ತಾಯಿಗೆ ಅರ್ಥ ಆಗುತ್ತೆ. ಸೊ ಅಷ್ಟು ಯೋಚನೆಗಳು ಏನಾಗಬಹುದು ಏನು ತಲೆ ಕೆಡಿಸ್ಕೋಬೇಡ ಅಂತ. ನಾನು ಮೇಲೆ ಬಂದು ನನ್ನ ರೂಮಲ್ಲಿ ಕೂತ್ಕೊಂಡು ಎಲ್ಲ ರೆಡಿ ಆಗ್ತಾ, ಸ್ವಲ್ಪ ಸ್ನಾನಕ್ಕೆ ಇದಕ್ಕೆಲ್ಲ ರೆಡಿ ಆಗ್ತಾ ಇರ್ಬೇಕಾದ್ರೆ ಅಮ್ಮ ಅಲ್ಲೂ ಬಂದ್ಬಿಟ್ಟು
ಊಟ ಮಾಡಿದ್ಯಾ, ನಾನು ಇಲ್ಲೇ ಕೂತಿರ್ತೀನಿ, ನೀನು ಹೋಗಿ ಸ್ನಾನ ಮಾಡ್ಕೊಂಬ. ನಾನು ಅಯ್ಯೋ ಏನೂ ಆಗಿಲ್ಲ, ನನ್ಗೆ ಇನ್ನೂ ಅವಕಾಶಗಳು ಸಿಗುತ್ತೆ, ಡೋಂಟ್ ವರಿ, ಇಟ್ಸ್ ಓಕೆ. ನನಗೂ ಬೇಜಾರಿದೆ, ಬಟ್ ಅದಕ್ಕೆ ಅಂತ ನಾನು ಕುಗ್ಗೋಗ್ಬಿಟ್ಟು ನಿಲ್ಸೋಕ್ಕಾಗಲ್ವಲ್ಲ ಅಂತ ನಾನು ಹೇಳಿದೆ. ಸೊ ಶಿ ವಾಸ್ ಲೈಕ್ ಓಕೆ, ನೀನು ಹಂಗಿದ್ರೆ ಸರಿ, ಬಟ್ ನ್ಯೂಸರ್ಗೆ ಏನು ಕಾಂಟ್ರವರ್ಸಿ ಇದೆಲ್ಲ ಕೊಡಬೇಡ, ನೀನು ತುಂಬ ಮುಂಚೆಯಿಂದನೂ ಮಾತಾಡ್ತಾ ಇರ್ಬೇಕಾದ್ರೆ ಕಾಂಟ್ರವರ್ಷಿಯಲ್ ಆಗಿ ಮಾತಾಡ್ತೀಯ, ಡೋಂಟ್ ಗಿವ್ ಎನಿಥಿಂಗ್ ಅಂತಲೇ. ನಾನು ಏನಿಲ್ಲ, ಕಾಂಟ್ರವರ್ಸಿ ಕೊಡೋಕ್ಕೆ ಏನೂ ಇಲ್ಲ ಅಂತ ಹೇಳಿ ಅದು ಹೇಳೋ 2 ದಿನದಲ್ಲಿ ಹಾಗೆ ಹೋಯ್ತು, ಜನನೇ ಆಚೆ ಬಂದ್ಬಿಟ್ರು. ಆ್ಯಂಡ್ ಈಗ ನೀವು ಅಗೇನ್ ಮತ್ತೆ RJ ಜಾಬ್ಗೆ ಹೋಗ್ತೀರಾ ಅಥವಾ ಯಾಕಂದ್ರೆ ಇವಾಗ ನೀವು ಆ ಜಾಬ್ನ ರಿಸೈನ್ ಮಾಡಿ ಬಿಗ್ ಬಾಸ್ ಮನೆಗೆ ಹೋಗಿರ್ತೀರಾ, ಸೊ ಮತ್ತೆ ಅಗೇನ್ ನಿಮಗೆ ಜಾಯ್ನಿಂಗ್ ಪ್ರೊಸೆಸ್ ಇದೆಯಾ ಅಥವಾ ಹೇಗೆ ಆ ಒಂದು ಪ್ರೊಫೆಷನ್ ಕಂಪ್ಲೀಟ್ ಆಗಿ ಬಿಟ್ಬಿಡ್ತೀರಾ? ಮ್ಯಾಮ್ ಆ ಪ್ರಾಸೆಸ್ ಇದೆ, ಆದರೆ ನನಗೆ ಬ್ಯಾಕಪ್ ಆಪ್ಷನ್ ಆಗಿ ನನ್ನ ಗೂಡದು ರೇಡಿಯೋ ಇಂಡಸ್ಟ್ರಿ, ಅಲ್ಲಿಂದ ಬಂದಿದ್ದು, ಪ್ಯಾಷನೆಟ್ ಆಗಿ ಚಿಕ್ಕ ವಯಸ್ಸಿಂದ ಫಾಲೋ ಮಾಡ್ಕೊಂಡು ಹೋಗಿದ್ದು, ಅದು ಕೆಲಸ ಸಿಕ್ಕಿದ್ದು. ಐ ಆಮ್ ವೆರಿ ಗ್ರೇಟ್ಫುಲ್. ಪ್ರತಿ ದಿನ ನಿಮ್ಮ ಎಮೋಷನ್ಸನ್ನು ಮೆಲ್ಕ್ ಹಾಕುವಂಥ ಒಂದು ಪ್ಲಾಟ್ಫಾರ್ಮ್ ಇನ್ನೇನು ಬೇಕು ನಮಗೆ ಲೈಫಲ್ಲಿ. ಯಾವುದೇ ಥರದ ನ್ಯೂಸ್ ಏನೂ ಇಲ್ಲ ಅಲ್ಲಿ ಬರೀ ನಾನು ಏನು ನೋಡಿದೆ ಇವತ್ತು ಅದು ತಲೆಹಟೆ ಮಾಡೋಣ, ಎಂಟರ್ಟೈನ್ ಮಾಡೋಣ ಅಷ್ಟೇ ಇರೋದು. ಜನ ಫೋನ್ ಮಾಡ್ತಾರೆ, ಪ್ರೀತಿ ಸಿಗುತ್ತೆ, ಅದೊಂದು ಖುಷಿಯಾದ ಕಂಫರ್ಟ್ ಝೋನಲ್ಲಿದೆ. ಈಗ ಆ ಕಂಫರ್ಟ್ ಝೋನ್ ಬಿಟ್ಟು ಆಚೆ ಬಂದಿದ್ದೀನಿ, ನಾನು ಎಷ್ಟು ನನ್ನನ್ನು ಪುಷ್ ಮಾಡಬಲ್ಲೆ ಅಂತ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಬೇರೆ ಬೇರೆ ಇಂಡಸ್ಟ್ರಿನಲ್ಲಾಗಿರ್ಬೋದು, ವಿಜುವಲ್ ಇಂಡಸ್ಟ್ರಿನಲ್ಲಾಗಿರ್ಬೋದು, ಎಷ್ಟು ಪುಷ್ ಮಾಡಬಲ್ಲೆ, ಏನೇನು ಮಾಡಬಹುದು ಅಂತ ಐ ಜಸ್ಟ್ ವಾಂಟ್ ಟು ಎಕ್ಸ್ಪೆರಿಮೆಂಟ್ ಅಷ್ಟೇ. ಬಟ್ 100% ವಾಪಸ್ ಹೋದಾಗ ಕೆಲಸ ಸಿಗುತ್ತೆ, ಏನು ಅದೆಲ್ಲ ಪ್ರಾಬ್ಲಮ್ ಇಲ್ಲವೇ ಇಲ್ಲ. ಪ್ರಾಬಬ್ಲಿ ಈಗ ವಾಪಸ್ ಹೋದಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಹೌದು, ಅದೆಲ್ಲ ಕೊಡ್ತಾರೆ. 100% ಕೆಲಸ ಅನ್ನೋದು ಸಿಗುತ್ತೆ. ನಾನು ಬಿಟ್ಟು ಬಂದೆ ಇದಕ್ಕೋಸ್ಕರ, ಬಟ್ 100% ಹೋಗ್ತೀನಿ. ಬಟ್ ಸದ್ಯಕ್ಕೆ ನಾನು ಐ ವಾಂಟ್ ಟು ಪ್ರೋಸೆಸ್ ಆಲ್ ಆಫ್ ದೀಸ್ ಎಮೋಷನ್ಸ್. ಇದೆಲ್ಲ ಆದಮೇಲೆ ಬೇರೆ ಎಲ್ಲಿ ಕೆಲಸ ಸಿಗುತ್ತೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಕೆಲವು ಜನ TV ಅಂತ ಪ್ರಾಮಿಸ್ ಮಾಡಿದ್ದಾರೆ, ಇನ್ನು ಕೆಲವು ಜನ ಇಲ್ಲ ಸಿನಿಮಾದಲ್ಲಿ ಈ ಥರದ ಒಂದು ಆಪ್ಷನ್ ಇದೆ, ಆಡಿಷನ್ ಮಾಡಿಕೊಡು ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಏನೇನಾಗುತ್ತೋ ಟ್ರೈ ಮಾಡ್ತೀನಿ. ಏನು ವರ್ಕೌಟ್ ಆಗಿಲ್ಲ ಅಂದರೆ ಐ ವಿಲ್ ಗೋ ಬ್ಯಾಕ್. ಬಟ್ ಟ್ರೈ ಮಾಡೋದು ಇನ್ಮೇಲೆ ನಿಲ್ಸಲ್ಲ. ಬಿಕಾಸ್ ಆ 1 ವಾರದಿಂದ ಆಚೆ ಬಂದಿದ್ದು ಒಂಥರ ಒಂದು ಬೆಂಕಿ. ಅಂದರೆ ಅಲ್ಲಿರೋ ಸರ್ಕಸ್ ಪ್ರಾಣಿಗಳನ್ನೇ ನಾನು ತೊಗೊಂಡಿದ್ದೀನಿ. ಅಂದರೆ ಆಚೆ ಬಂದು ಎಂಥದೇ ಪ್ರಾಣಿ ಇದ್ರು ಮ್ಯಾನೇಜ್ ಮಾಡ್ಬೋದು, ಫೇಸ್ ಮಾಡ್ಬೋದು ಅನ್ನುವಂಥ ಒಂದು ಧೈರ್ಯ, ಒಂದು ಬೆಂಕಿ ಬಂದಿದೆ. ಅದು ನಾವು ಬಿಟ್ಕೊಡಲ್ಲ ಮ್ಯಾಮ್. 100% ಫೈರ್ ಇರುತ್ತೆ, ಅಬ್ಸಲ್ಯೂಟ್ಲಿ ಹಂಗೆ ಇರುತ್ತೆ. ಮತ್ತೆ ಈಗ ನಿಮ್ಮಲ್ಲಿ ಈ ಫೈರ್ ಇದೆಯಲ್ಲ, ಈ ಫೈರ್ ಜೊತೆಗೆ ಇನ್ನೊಂದು ಫೈರ್ ಈಗ ತಗೊಂಡಿದೆ ಬಿಗ್ ಬಾಸ್ ಮನೆಯಲ್ಲಿ. ಏನಂದ್ರೆ ಎಲ್ಲಾ ಕಂಟೆಸ್ಟೆಂಟ್ಸ್ ಗಳು ಹೊರಗೆ ಬಂದಿದ್ದಾರೆ, ಬಿಗ್ ಬಾಸ್ ಮನೆಗೆ ಬೀಗ ಹಾಕ್ಬಿಟ್ಟಿದ್ದಾರೆ. ಸೊ ಅಲ್ವಾ, ಸೊ ಏನ್ ಅನಿಸ್ತಿದೆ ಇದ್ರ ಬಗ್ಗೆ ಅಮಿತ್ ಅವರಿಗೆ? ಒಂದ್ ಕಡೆ ಮನ್ಸಲ್ಲಿ ಏನಾದ್ರು ಖುಷಿ ಇದೆಯಾ ಅಥವಾ ಬೇಜಾರಿದೆಯಾ? ಮ್ಯಾಮ್ ಯು ಹ್ಯಾವ್ ನೋ ಐಡಿಯಾ. ದ ಮಿನಿಟ್ ಈ ಒಂದು ನ್ಯೂಸ್ ಬಂದಿದ್ದೆ, ಎಲ್ಲರೂ ನನಗೆ ಮೀಮ್ಸ್ ಕಳ್ಸಕ್ಕೆ ಶುರು ಮಾಡಿದ್ರು. ಇನ್ಸ್ಟೆಂಟ್ ಕರ್ಮ ಹ್ಯಾಪನ್ ಟು ಬಿಗ್ ಬಾಸ್ ಓನ್ಲಿ ವಾಪಸ್ಸು ಅಂತ. ನನಗೆ ನನ್ನನ್ನು ಕಳಿಸ್ಬೇಕಾದ್ರೆ ಸರ್ ಹೇಳಿದ್ರು ಇನ್ಸ್ಟೆಂಟ್ ಕರ್ಮ ನಿಂದು ಅಂತ. ಅಂದರೆ ಇವರು ಯಾರೋ ಕರಿಬಸೆ ಅವ್ರ ಜೊತೆ ಇದಾದಾಗ ನಿಂಗೆ ಬೇಕಿತ್ತು ಇನ್ಸ್ಟೆಂಟ್ ಕರ್ಮ ಆಯ್ತು ನೋಡು, ನಿಂಗೆ ಹೋಗಿ ಈಗ ಗೊತ್ತಾಗುತ್ತೆ ಅಂತ ಹೇಳಿದ್ರು. ತುಂಬ ಜನ ಈಗ ಮೀಮ್ಸ್ ಕಳಿಸ್ತಾ ಇದ್ದಾರೆ, ಸೇಯಿಂಗ್ ಬಿಗ್ ಬಾಸ್ಗೆ ಇನ್ಸ್ಟೆಂಟ್ ಕರ್ಮ ಆಗ್ಬಿಡ್ತು, ಜನ ಆಚೆ ಬಂದ್ಬಿಟ್ರು ಅಂತ. ಇನ್ನು ಕೆಲವು ಜನ ಅದ್ಯಾವುದೋ ರಕ್ಷಿತಾ ಏನೋ ಹೇಳಿದ್ರು ಮೀಮು, ಸೇಯಿಂಗ್ ಎಲ್ಲರೂ ಆಚೆ ಆಗ್ತೀನಿ, ಅದು ಆಲ್ ಆಫ್ ದಟ್ ಆ ಥರದ ಮೀಮ್ಸ್ ಎಲ್ಲ ಬರ್ತಾ ಇದೆ. ಇನ್ನು ಕೆಲವು ಜನ ಮೆಸೇಜ್ ಮಾಡ್ಬಿಟ್ಟು ಏನು ಬ್ರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರೆ ಆಚೆ ಬಂದ್ಬಿಟ್ಟು, ಏನೋ ಒಂದು ನೀವೇ ಪೊಲಿಟಿಷಿಯನ್ಸ್ಗೆ ಏನಾದ್ರು ಇನ್ಫಾರ್ಮ್ ಮಾಡ್ಬಿಟ್ಟು ಏನಾದ್ರು ಹೊಡೆದಾಕ್ಬಿಟ್ರಾ ಅಂತ ಈ ಥರ ಎಲ್ಲ ಕೆಲವು ಜನ ಜೋಕಲ್ಲಿ ಕೇಳ್ತಾರೆ, ಕೆಲವು ಜನ ಸೀರಿಯಸ್ ಆಗಿ ಕೇಳ್ತಾರೆ, ನೀನೇ ನಿಲ್ಸ್ಬಿಟ್ಟು ಆ ಕಾರ್ಯಕ್ರಮ. ನಾನು ಎಲ್ಗೂರು ನಾನು ನಿಲ್ಸಕ್ಕೆ, ನಾನು ಆರಾಮಾಗಿ ನನ್ನ ಮನೇಲಿ ಕೂತ್ಕೊಂಡಿದ್ದೀನಿ, ನಾನೇ ಫಸ್ಟು ಪ್ರಾಸೆಸ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡಿದ್ದೀನಿ. ಅದೆಲ್ಲ ಒಂದು ಕಡೆ. ಅಂದರೆ ಇನ್ನೊಂದು ಕಡೆ ತುಂಬ ಶಾಕ್ ಆಯ್ತು ಅದು ನೋಡಿದಾಗ. ಆದರೆ ನ್ಯೂಸಲ್ಲೆಲ್ಲ ಬಂದಾಗ ಇನ್ನೂ ನಂಬಿಲ್ಲ ನಾನು, ಹಂಗೆಲ್ಲ ಬಿಟ್ಕೊಡಲ್ಲ ಶೋನ ಅಂತ. ಬಟ್ ವೆನ್ ಇಟ್ ಆ್ಯಕ್ಚುಲಿ ಗಾಟ್ ಸೀರಿಯಸ್, ವೆನ್ ಇಟ್ ಆ್ಯಕ್ಚುಲಿ ಗಾಟ್ ವೆರಿ ರಿಯಲ್, ನನಗೆ ಸಿಕ್ಕಾಪಟ್ಟೆ ಕಾಲ್ಗಳೆಲ್ಲ ಬಂದಾಗ ಅವಾಗ ಗೊತ್ತಾಯಿತು, ಓ ಮೈ ಗಾಡ್, ಇದು ಆ್ಯಕ್ಚುಲಿ ಸೀರಿಯಸ್ ಆಗಿ ಎಲ್ಲರೂ ಆಚೆ ಕರ್ಕೊಂಬರ್ತಾ ಇದ್ದಾರೆ ಅಂತ. ವೆರಿ ಸ್ಯಾಡ್ ಮ್ಯಾಮ್. ಅವರು ಎಲ್ರಿಗೂ ಒಂದು ಮೈಂಡ್ ಸೆಟ್ ಇರುತ್ತೆ, ನಾನು ಹಿಂಗೆ ಆಟ ಆಡಬೇಕು, ಹಿಂಗೆ ಯೋಚನೆ ಮಾಡಬೇಕು ಅಂತ ಸ್ಟ್ರಾಟಜಿ ಮಾಡಿರ್ತಾರೆ. 10 ದಿನಗಳ ಟ್ರಾಮಾ ತೊಗೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನು ಹೊಡೆದಾಕ್ಬಿಟ್ಟು ಆಚೆ ಕರ್ಕೊಂಡ್ಬಂದ್ಬಿಟ್ರೆ ಅದೊಂದು ಡಿಫ್ರೆಂಟ್ ವೈವೇ ಆಗ್ಬಿಡುತ್ತೆ. ತಿರ್ಗಾ ಬಂದು ಫ್ರೆಶ್ ಆಗಿ ಶುರು ಮಾಡಬೇಕು, ತಿರ್ಗಾ ಕಂಪ್ಲೀಟಾಗಿ ಸ್ಟ್ರಾಟಜಿ ಮಾಡಬೇಕು. ಈಗ ಆಚೆ ಹೋಗ್ಬಿಟ್ಟಿರ್ತಾರೆ, ಆಚೆ ಬೇರೆ ಥರ ಬೆರ್ತಿರ್ತಾರೆ. ಇಲ್ಲಿ ಬಂದಿದ್ದೆ ಸಡನ್ನಾಗಿ ಪಾತ್ರಗಳು ಹಾಕೊಂಡು ಎಲ್ಲರೂ ಆ ಥರ ಮಾಡೋಕ್ಕಾಗಲ್ಲ, ಎಲ್ಲರೂ ಆ್ಯಕ್ಟರ್ಸ್ ಅಲ್ವಲ್ಲ, ಅಲ್ಲಿ ಬೇರೆ ಬೇರೆ ಪ್ರೊಫೆಷನ್. ಆ ಒಂದು ಗೇಮ್ ಮಾಡಬೇಕಾದ್ರೆ ಬಿಗ್ ಬಾಸ್ ಮನೇಲಿ ಇದ್ದಾಗ ಒಂದು ಡಿಫ್ರೆಂಟ್ ಮೈಂಡ್ ಸೆಟ್ ಇರುತ್ತೆ. ಈಗ ಹೊರಗಡೆ ಬಂದ್ಬಿಟ್ಟು 10 days ಆದ್ಮೇಲೆ ಹೊರಗಡೆ ಹೋಗ್ಬೇಕಂದಾಗ ಎಲ್ಲ ಕ್ಲೋಸೆಸ್ಟ್ ಫ್ರೆಂಡ್ಸ್ಗಳ ಥರ ಈಗ ಜಾಲಿ ಮೂಡಲ್ಲಿ ಇರ್ತಾರೆ. ಮತ್ತೆ ಹೋಗಿ ಹಂಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ಹಾಗೆ ನಾವು ಸ್ವಲ್ಪ ಡ್ರಾಮಾ ಅಂತ ಅನ್ಸಲ್ವಾ? ಎಕ್ಸಾಕ್ಟ್ಲಿ, ಡ್ರಾಮಾನೇ ಅದು. ಡ್ರಾಮಾ ಅಂತ ಅನ್ಸೋದಲ್ಲ. ನೀವು ಏನು ನೋಡ್ಬಿಟ್ಟು ನೀವು ನೋಡ್ಬಿಟ್ಟು ನಿಮಗೆ ಇದು ಓವರ್ ಆ್ಯಕ್ಟಿಂಗು, ಇದು ಡ್ರಾಮಾ ಅನ್ಸಿದ್ರೆ ನಿಮ್ಮ ಅನಿಸಿಕೆ ನಿಜ. 100% ಡ್ರಾಮಾನೇ. ಬಿಕಾಸ್ ಆ್ಯಸ್ ಸಮ್ವನ್ ರೆಪ್ರೆಸೆಂಟಿಂಗ್ ಈ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡ್ಕೊಂಡು ನಾನಲ್ಲಿ ಹೋಗ್ಬಿಟ್ಟು ಒಬ್ಬ ಕಂಪೇರ್ ಮಾಡಿದ್ರೆ, ಅವ್ರಿಗೆಲ್ಲರೂ ಕಂಪೇರ್ ಮಾಡಿದ್ರೆ ನಾನು ಸ್ವಲ್ಪ ಕಮ್ಮಿ ಫೇಮಸ್ಸು. ನನ್ನಂಥವ್ರು ಒಬ್ಬ ಕಾಮನ್ ಮ್ಯಾನ್ನ ರೆಪ್ರೆಸೆಂಟ್ ಮಾಡಿಬಿಟ್ಟು ಅಲ್ಲಿ ಹೋದಾಗ ಡ್ರಾಮಾನೇ ಅನ್ಸಿದ್ದು ನನಗೂ. ನಾನು ಯಾಗುರು ಇದೆಲ್ಲ ಬೇಕಿತ್ತ, ಒಂದು ಬಟ್ಲು ತೊಳೆದಿರಲ್ಲ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕಿತ್ತಾಡ್ಬೇಕಾ ಅಂತ. ಆಚೆ ಬಂದ್ಮೇಲೆ ಗೊತ್ತಾಯ್ತು, ಆ ಜಗಳಕ್ಕಿಂತ ಮುಂಚೆ ಅವರು ಇಬ್ಬರು ಡಿಸೈಡ್ ಮಾಡ್ಕೊಂಡಿದ್ರಂತೆ, ನಾವು ಸುಮ್ಮನಿದ್ದೀವಿ, ನಾವು ಏನಾದ್ರು ಜಗಳ ಮಾಡಿ ಡೂ ಸಮಥಿಂಗ್ ಅಂತ. ಕ್ಯಾನ್ ಯು ಜಸ್ಟ್ ಸಿ ದ ಫೇಕ್ನೆಸ್, ಎಷ್ಟು ಫೇಕ್ ಆಗಿ ಆಟ ಆಡ್ತಾ ಇದ್ದಾರೆ. ಅದೇ ಮಾಡಬೇಕು ಅಲ್ಲಿ ಉಳ್ಕೊಳಕ್ಕೆ, ಅದು ನಾನು ಮಾಡಿಲ್ವಲ್ಲ, ಅದೇ ಪ್ರಾಬ್ಲಮ್. ನಿಮ್ಮಲ್ಲ ಅದು ಫೇಕ್ನೆಸ್ ಇಲ್ಲ.
ಇಲ್ಲ ಅಮಿತವ್ರಿಗೆ ಅದೇ ಮೈನಸ್ ಪಾಯಿಂಟ್. ಮೇ ಬಿ ಒಂದು ವಾರದಲ್ಲಿ ಬಂದಿಲ್ಲ ನನಗೆ, ಒಂದು ವಾರ ಅಷ್ಟರಲ್ಲಿ ಬಂದಿಲ್ಲ, ಮೇ ಬಿ ಒಂದು 2-3 ವೀಕ್ಸ್ ಅಷ್ಟರಲ್ಲಿ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡು ಓಕೆ ಜೀವನ ಅಂದ್ರೆ ಇದೇ ತರ ಹಿಂಗೆ ಮಾಡಬೇಕು ಅಂತ ಅನ್ಕೊಂತಿದ್ದೆ. ಬಟ್ ಇಲ್ಲ, ಅಷ್ಟರಲ್ಲಿ ಚೇಂಜ್ ಆಗ್ಬಿಡುತ್ತೆ. ನಿಮ್ ಮುಖವಾಡದ ಬದುಕನ್ನ ಜೀವಿಸೋಕ್ಕಿಂತ ಮುಂಚೆನೆ ಹೊರಗೆ ಮುಖವಾಡ ನೋಡೇ ಇಲ್ಲ ನೀವು ಅಷ್ಟೇ, ಅದೊಂದು ಬೇಜಾರು ನಂಗೆ. ಹೇಗಿರ್ತಾರೆ ಮುಖವಾಡ ಹಾಕೊಂಡ್ರೆ ಅಮಿತ್ ಅವ್ರು? ಅದೇ ಇದು ಓವರ್ ಆಕ್ಟಿಂಗ್ ಇದೆಲ್ಲ ಮಾಡ್ತಾ ಇದ್ದೆ, ಜೋರಾಗಿ ಕೂಗೋದು ಇದೆಲ್ಲ ಮಾಡ್ತಾ ಇದ್ದೆ. ಬಟ್ ಐ ಥಿಂಕ್ ಕನ್ನಿಂಗ್ನೆಸ್ ತುಂಬಾ ಇರ್ತಾ ಇತ್ತು ಸಿಕ್ಕಾಪಟ್ಟೆ. ಆದ್ರೆ ನಾನು ಕೂಡ ಸ್ವಾರ್ಥ, ಆ ಮನೆಗೆ ಹೋಗೋರು ಎಲ್ಲರೂ ಸ್ವಾರ್ಥಿಗಳೇ. ನಾನು ಗೆಲ್ಲಬೇಕು ಅಂತ ಹೋಗ್ತಾರೆ. ಜಂಟಿ ಗಿಂಟಿ ಎಲ್ಲ ಕ್ಲೋಸ್ನೆಸ್ ಎಲ್ಲ ಇರುತ್ತೆ, ಫ್ರೆಂಡ್ಶಿಪ್ ಎಲ್ಲ. ಲಾಸ್ಟ್ ಅಲ್ಲಿ ಯಾರು ಗೆಲ್ಬೇಕೋ ಅವರೇ ಗೆಲ್ಲೋಕೆ ಹೋಗೋದವರು. ಸೊ ಆ ಒಂದು ಕನ್ನಿಂಗ್ನೆಸ್ ಇನ್ನೂ ಜಾಸ್ತಿ ಇರ್ತಾ ಇತ್ತು ಅಂತ. ಅದು ಬಿಟ್ರೆ ಮಾತಾಡೋದು, ಫ್ಲರ್ಟ್ ಮಾಡೋದು ಇದೆಲ್ಲ ನನ್ನಲ್ಲೇ ಇದೆ. ಇಟ್ಸ್ ಅ ವೆರಿ ಕ್ಯಾಶುವಲ್ ಥಿಂಗ್. ಅದು ಯಾವ ಟ್ರೈನಿಂಗು ಬೇಕಿಲ್ಲ ನನಗೆ. ಸೊ ಅದು ಹೋಗ್ಬಿಟ್ಟು ದಟ್ ವಿಲ್ ಹ್ಯಾಪನ್ ಎನಿವೇ. ಅದು ಬಿಟ್ಟು ಮೇ ಬಿ ಒಂದು ವಾರ ಇದ್ದಿದ್ರೆ ಥಿಂಗ್ಸ್ ವುಡ್ ಹ್ಯಾವ್ ಬಿನ್ ಡಿಫ್ರೆಂಟ್ ಅಂತ. ಬಟ್ ಒಂದು ವಾರ ಇದ್ದಿದ್ರೆ ಅಂದರೆ ಎಲ್ಲಿ 1-2 ದಿನದಲ್ಲಿ ಅವರೇ ಆಚೆ ಬಂದ್ಬಿಟ್ರು. ಸೊ ಒಳ್ಳೆ ಅವಕಾಶ ಸಿಗ್ಲಿ ಅವ್ರಿಗೆ, ವಾಪಸ್ ತರಿಸ್ಲಿ ಅಂತ. ಆ್ಯಂಡ್ ನೀವು ಅದೇ ಆಚೆ ಬಂದ್ಬಿಟ್ರು ಅಂತ ಹೇಳ್ತಿದ್ರಲ್ಲ, ಎಲ್ಲರಲ್ಲೂ ಒಳ್ಳೇದು ಕೆಟ್ಟದ್ದು 2 ಭಾವನೆಗಳಿರುತ್ತೆ. ಸೊ ಒಳ್ಳೇದು, ಅಯ್ಯೋ ಬಂದ್ಬಿಟ್ರಪ್ಪ ಹೊರಗಡೆಗೆ, ಅಯ್ಯೋ ಹಿಂಗಾಗ್ಬಾರ್ದಿತ್ತು ಅಂತ ಇರುತ್ತೆ. ಬಟ್ ಕೆಟ್ಟದ್ದು, ನಾನೇ ಅಲ್ಲಿ ಇರಲಿಲ್ಲ, ಇನ್ನು ಅವ್ರೇನಕ್ಕೆ ಇರೋದು, ಹೊರಗಡೆ ಬಂದಿದ್ದೆ ಒಳ್ಳೇದಾಯ್ತು ಅಂತಿರುತ್ತೆ. ಸೊ 2ರಲ್ಲಿ ಯಾವ್ದು ಅನ್ನಿಸ್ತಿದೆ ನಿಮಗೆ? ಮ್ಯಾಮ್, ನಾನು ಸುಳ್ಳಂತೂ ಹೇಳಲ್ಲ, ನಾನು 100% ನಿಜ ಹೇಳ್ತೀನಿ. ನನ್ನಲ್ಲಿರೋ ಒಂದು 20% ನನ್ನ ಮಗಂದು ಬೇಕಿತ್ತು ನಿಮಗೆ. ನನ್ನೇ ಆಚೆ ಕಳಿಸ್ಬಿಟ್ರಿ, ನಾನೇ ವೇಸ್ಟು ಹಂಗೆ ಅಂತ 0 ಎಲ್ಲ ಬ್ಯಾಡ್ಜ್ ಹಾಕ್ಬಿಟ್ರು, ನನ್ನ ಎಲ್ಲ ಟಾರ್ಗೆಟ್ ಮಾಡಿಬಿಟ್ಟು ಕಳಿಸ್ಬಿಟ್ರಿ, ತಗೊಳ್ರು ಈಗ ಅಂತ. ಅದೊಂದು ಕಡೆ ಒಂದು 20% ಅಷ್ಟೇ. ಬಾಕಿ 80% ಜೆನ್ಯೂನ್ಲಿ ಮೈ ಹಾರ್ಟ್ ಗೋಸ್ ಔಟ್ ಫಾರ್ ದೆಮ್. ಪಾಪ ಅವರು ಕನ್ಸಿಡ್ಕೊಂಬಂದಿರ್ತಾರೆ, ಅವರು ಕಲಾವಿದ್ರೆ. ಆದರೆ ನಾವು ಒಳಗೆ ಎಂಥದೇ ಹುಚ್ಚಾಟ ಆಡಿದ್ರು ಆಚೆ ಬಂದು ನಾವೆಲ್ಲ ಮನುಷ್ಯರೇ ಅಲ್ವಾ ಅದು. ಸೊ ಎಲ್ಲೋ ಒಂದು ಕಡೆ ಅದನ್ನ ಕನ್ಸಿಡರ್ ಮಾಡ್ಕೊಂಡು ಅವ್ರಿಗೊಂದು ಚಾನ್ಸ್ ಕೊಡಬೇಕು, ಒಂದು ಅವಕಾಶ ಕೊಡಬೇಕು ಅಂತ. ಐ ಆಲ್ಸೋ ಸಪೋರ್ಟ್ ಆ್ಯಂಡ್ ಸ್ಟ್ಯಾಂಡ್ ವಿತ್ ದೆಮ್ ಓನ್ಲಿ ಅಷ್ಟೇ. ಬಟ್ ನಮ್ಮಲ್ಲೂ ಒಂದು ಈವಿಲ್ ಮೈಂಡ್ ಇರುತ್ತಲ್ಲ ಸೈಡಲ್ಲಿ, ಆ ಈವಿಲ್ ಮೈಂಡ್ ಸ್ವಲ್ಪ ಯೋಚನೆ ಮಾಡುತ್ತೆ ಅಷ್ಟೇ. ಅದು ಬಿಟ್ಟರೆ ಇಲ್ಲ. ಸೊ ಇವಾಗ ನೀವು ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ತುಂಬ ಶೋಸ್ಗಳನ್ನ ನೋಡಿದ್ರಾ? ಬಿಗ್ ಬಾಸ್ ಫಸ್ಟ್ ಸೀಸನಿಂದ ಇದು ಸೀಸನ್ 11 ತನಕನೂ ವಾಚ್ ಮಾಡಿದ್ರಾ? ಇಲ್ಲ ಮ್ಯಾಮ್, ಅಷ್ಟು ನೋಡಿಲ್ಲ. ನಂಗೆ ಆ್ಯಕ್ಚುಲಿ ಅಷ್ಟು ಟೈಮೇ ಸಿಕ್ಕಿಲ್ಲ. ಬಿಕಾಸ್ ನಾನು ಆ ಜಾಬ್ ಮುಗಿಸುವಂತಹ ಪ್ರಾಸೆಸ್ ಅಲ್ಲಿದೆ. ಅದು ಮುಗಿಸಿದ್ದೆ. ಈಗ ಈ ಶೋಗೆ ರೆಡಿ ಆಗಬೇಕಂದ್ರೆ ಬೇರೆ ವಿಚಾರಗಳಿದೆ. ಹೆಲ್ತ್ ಚೆಕಪ್ ಇಂದ ಹಿಡಿದು ಶಾಪಿಂಗ್ ಇಂದ ಹಿಡಿದು ತುಂಬ ವಿಚಾರಗಳಿತ್ತು. ಸೊ ಅದೆಲ್ಲ 1 by 1 ನಾನು ಮಾಡ್ಕೊಂಡು ಬರೋಷ್ಟರಲ್ಲಿ ನಂಗೆ ಆ್ಯಕ್ಚುಲಿ ಟೈಮ್ ಆಯಿತು. ಮಧ್ಯದಲ್ಲಿ ಎಲ್ಲಿ ಗ್ಯಾಪ್ ಸಿಗುತ್ತೋ ಒಂದೊಂದು ಎಪಿಸೋಡ್ ನೋಡ್ತಾ ಇದ್ದೆ. ಇಲ್ಲಿ ಆ ಪ್ರೀವಿಯಸ್ ಸೀಸನ್ ಈ ಎಪಿಸೋಡ್ ನೋಡ್ತಾ ಇದ್ದೆ, ಆ ಎಪಿಸೋಡ್ ನೋಡ್ತಾ ಇದ್ದೆ. ಕೆಲವೊಂದ್ಸಲ ಚಾನಲ್ ಅವರೇ ಈ ಸೀಸನಲ್ಲಿ ಇದು ಮಾಡಿದ್ರಲ್ಲ, ಜ್ಞಾಪಕ ಇದೆ ನಿಂಗೆ ಅಂತ ಹೇಳಿದಾಗ ನಂಗೆ ಯಾವ ರೆಫರೆನ್ಸು ಅರ್ಥ ಆಗಲ್ಲ. ಓ ಹೌದಾ, ಓಕೆ ಅಂತ ಹೇಳ್ಬಿಟ್ಟು ಆ ಥರದ್ದು. ಅಂದರೆ ಜೆನ್ಯೂನ್ಲಿ ಲೆಜೆಂಡಾಗಿ ಫಾಲೋ ಮಾಡ್ತಾ ಇರಲಿಲ್ಲ ಶೋನ. ಮೀಮ್ಸ್ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾನಲ್ಲಿ, ಇದ್ರ ಬಗ್ಗೆ ಏನೇನು ಮೀಮ್ಸ್ ಬರೋದು, ಓ ಈ ಥರ ಈ ಕ್ಯಾರೆಕ್ಟರ್ ಆ ಥರ ಅಂತ ಅಲ್ಲಿ ಎಪಿಸೋಡ್ಸ್ ನೋಡೋದಿದ್ದು. ಬಟ್ ಫುಲ್ ಕಂಪ್ಲೀಟಾಗಿ ಫಾಲೋ ಮಾಡಿಲ್ಲ. ಯಾರು ನಿಮಗೆ ತುಂಬಾ ಇಷ್ಟ ಇದ್ರು ಹಳೆ ಸೀಸನ್ಗಳಲ್ಲಿ? ಮ್ಯಾಮ್, ಐ ಥಿಂಕ್ ಸೀಸನ್ 8 ಐ ಥಿಂಕ್ ಕುರಿ ಪ್ರತಾಪ್ ಅವರು. ವಾಟ್ ಅ ನ್ಯಾಚುರಲ್ ಇರೋ. ಎಲ್ಲ ಸೀಸನಲ್ಲೂ ಒಬ್ಬ ಕಮಿಡಿಯನ್ ಬರ್ತಾನೆ, ಬಟ್ ಹ್ಯಾಂಡ್ಸ್ ಡೌನ್ ಇನ್ಕ್ಲೂಡಿಂಗ್ 12th ಸೀಸನ್ ದ ಬೆಸ್ಟ್ ಕಮಿಡಿಯನ್ ಕುರಿ ಪ್ರತಾಪ್. ಏನು ಸಕ್ಕದಾಗಪ್ಪ ನಗಿಸೋದು. ಅವ್ರು ಎಕ್ಸ್ಟ್ರಾ ಎಫರ್ಟ್ ಹಾಕೋದೇ ಬೇಕಿಲ್ಲ. ಕ್ಯಾಶುವಲ್ ಆಗಿ ಏನಾದರೂ ಹೇಳಿದ್ರೆ ನಗು ಬಂದ್ಬಿಡುತ್ತೆ. ಈಗ ಗಿಲ್ಲಿ ಏನಾದ್ರು ಜೋಕ್ ಮಾಡಬೇಕು ಅಂದರೆ ಅವ್ನು ಜೋಕ್ ಯೋಚನೆ ಮಾಡಿಕೊಂಡು ಅಣ್ಣ ಹಿಂಗಣ ಅಣ್ಣ ಹಂಗಣ ಅಂತ ಹೇಳೋದು. ಕುರಿ ಪ್ರತಾಪ್ ಏನೋ ಒಂದು ಹಿಂಗೆ ವಿಚಿತ್ರವಾಗಿ ಆ್ಯಕ್ಷನ್ ಮಾಡಿದ್ರೆ ಅದಾಗ್ಬಿಡುತ್ತೆ, ಅದು ಕಾಮಿಡಿ ಆಗ್ಬಿಡುತ್ತೆ. ಸೊ ವೆರಿ ಫನ್ ವ್ಯಕ್ತಿ. ನಾನು ಅವ್ರು ನೋಡಿಕೊಂಡೆ ಓಕೆ ಇದು ಮಜಾ ಇರುತ್ತೆ ಹಿಂಗೆಲ್ಲ ಇದ್ರೆ ಅಂತ. ಬಟ್ ಇಲ್ಲ, ಅನ್ಫಾರ್ಚುನೇಟ್ಲಿ ಸೀಸನ್ 12 ಆ ಥರದ್ದು ವಂಡರ್ಫುಲ್ ಕಂಟೆಸ್ಟೆಂಟ್ಸ್ ಎಲ್ಲ ಬಂದಿದೆ. ಈಗ ಸೀಸನ್ 11 ಲಾಯರ್ ಜಗದೀಶ್ ಅವ್ರಿಗೆ ಮತ್ತು ರಜತ್ ಅವ್ರಿಗೆ ಒಂದು ಜಗಳ ಆಯಿತು. ಸೀಸನ್ 3 ಹುಚ್ಚ ವೆಂಕಟ್ ಅವರು ಪ್ರಥಮದು ಒಂದು ಜಗಳ ಆಯಿತು. ಈ ಫೈಟಿಂಗ್ ಸೀನ್ಸ್ಗಳೆಲ್ಲ ಇರ್ಬೋದಾ ಬಿಗ್ ಬಾಸ್ ಮನೆಯಲ್ಲಿ? ಈ ಫೈಟಿಂಗ್ ಸೀನ್ ಬಂದ್ರೆ ಅಮಿತ್ ಅವ್ರು ಹೆಂಗ್ ಫೈಟ್ ಮಾಡ್ತಿದ್ರು? ಹೊಡೆದೇ ಬಿಡ್ತಿದ್ರ ಅಥವಾ ಆರಾಮ್ಸೆ ಬ್ಯಾಲೆನ್ಸ್ ಮಾಡ್ತಿದ್ರು? ಇಲ್ಲ, ನಾವೆಲ್ಲ ಮಾತಾಡೋ ಇಂಡಸ್ಟ್ರಿಯಿಂದ ಬಂದಿರೋದು. ಮಾತಿಂದ ಹೊಡ್ತಾ ಮೋಸ್ಟ್ಲಿ. ಈ ಫಿಸಿಕಲ್ ಆಗಿ ಹೊಡೆಯೋದು ಅದೆಲ್ಲ ಇಲ್ಲ ಫಸ್ಟ್ ಆಫ್ ಆಲ್. ಅದು ಬಿಟ್ಟರೆ ಎನಿವೇ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಿಸ್ಕೊಂತಾರೆ. ಫಿಸಿಕಲ್ ಆಗಿ ಇದು ಮಾಡಿದ್ರೆ ಸ್ಟ್ರೇಟ್ ಕೇಸ್ ಆಗುತ್ತೆ, ಜೈಲ್ಗೆ ಹೋಗ್ತೀಯ ಅಂತ ಕೂಡ ಹೇಳ್ತಾರೆ. ಸೊ ಅದೆಲ್ಲ ಬೇಕಿಲ್ಲ. ಐ ಡೋಂಟ್ ಥಿಂಕ್ ಇಟ್ಸ್ ರಿಕ್ವೈರ್ಡ್. ಬಟ್ ಮಾತಲ್ಲಿ ನಾವು ಕೂಗದೇನೆ ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟು ಕೊಡ್ಬೋದು. ಬಟ್ ಕೇಳಿಸ್ಕೊಳ್ಳೋರು ಬೇಕಲ್ಲ. ಮಾತಾಡೋರು ಮಾತ್ರ ಇದ್ರೆ ಸಾಕಾಗಲ್ಲ. ಆ ಮನೇಲಿ ಮಾತಾಡೋರು ಜಾಸ್ತಿ, ಕೇಳಿಸ್ಕೊಳ್ಳೋರು ಕಮ್ಮಿ. ಸೊ ಆ ಒಂದು ಜಗಳ ಅಂತ ಬಂದಾಗ 100% ನಾನು ಮಾತಾಡ್ತಾ ಇದ್ದೆ. ಮೇ ಬಿ ವಾಯ್ಸ್ ರೇಸ್ ಮಾಡಿ ವೆನ್ ಇಟ್ಸ್ ರಿಕ್ವೈರ್ಡ್ 100% ನಾನು ವಾಯ್ಸ್ ರೇಸ್ ಮಾಡಿ ಮಾತಾಡ್ತಾ ಇದ್ದೆ ಮ್ಯಾಮ್. ಬಟ್ ಲಾಜಿಕಲ್ ಆಗಿ ಮಾತಾಡ್ತಾ ಇದ್ದೆ. ಬಟ್ಲಿಗೋಸ್ಕರ ಜಗಳ ಆಡ್ತಾ ಇರಲಿಲ್ಲ ನಾನು. ಹಿಂಗೆ ಬಟ್ಲು ಯಾರು ಕ್ಲೀನ್ ಮಾಡಿಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡ್ಬಂದು ಜಗಳ ಆಡ್ತಾ ಇರಲಿಲ್ಲ. ಸೊ ಆ ಥರದ್ದು ಫೇಕ್ ಫೈಟ್ಸ್ ನನ್ನಲ್ಲಿ ಆಗ್ತಾ ಇರಲಿಲ್ಲ. ದಟ್ಸ್ ವಾಟ್ ಡಿಂಟ್ ಹೆಲ್ಪ್ ಮೀ ಅಷ್ಟೇ. ಈಗ ಅಶ್ವಿನಿ ಅವ್ರದ್ದು ಮತ್ತು ಜಾನ್ವಿ ಅವ್ರದ್ದು ಒಂದು ಬಾಂಡಿಂಗ್ ಶುರುವಾಗಿದೆ. ಸೊ ಇಬ್ರು ಮಾತಾಡ್ಕೊಂಡು, ಯಾಕಂದ್ರೆ ಮೊದಲು ಜಾನ್ವಿ ಅಷ್ಟು ಕಿರ್ಚಾಟ ಕೂಗಾಟ ಇರಲಿಲ್ಲ. ಈಗ ಎಲಿಮಿನೇಟ್ ಮಾಡಿರೋದು ಅದೇ ರೀಸನ್ಗೆ. ನೀವು ತುಂಬ ಚೇಂಜ್ ಆಗ್ತಿದ್ದೀರಾ, ನೀವು ತುಂಬ ಚೇಂಜ್ ಆಗಿದ್ದೀರಾ ಅಂತ ನಿಮ್ಗೆ ಅನಿಸ್ತಿದ್ಯಾ? ಚೇಂಜ್ ಆಗಿದ್ದಾರೆ ಜಾನ್ವಿ ಅವರು ಅಂತ?
ಮೇ ಬಿ ಈಗ ಸ್ವಲ್ಪ ವೋಕಲ್ ಆಗ್ತಾ ಇದ್ದಾರೆ, ಬಿಕಾಸ್ ನಾನಿದ್ದು ಒಂದು ವಾರದಲ್ಲಿ ತುಂಬ ಸೈಲೆಂಟ್ ಅವರು. ಅಲ್ಲಿ ಸ್ವಲ್ಪ ಓಪನ್ ಅಪ್ ಆಗ್ತಾ ಇದ್ರು, ಬಟ್ ವೆರಿ ಸೈಲೆಂಟ್, ವೆರಿ ಸೆಲೆಕ್ಟಿವ್ ಸೋಷಲೈಸೇಷನ್. ಇವ್ರ ಜೊತೆ ಇಷ್ಟೇ ಮಾತಾಡೋದು. ಇನ್ನು ಕೆಲವು ಜನರ ಜೊತೆ ಡೈಲಿ ಬಂದು ಸ್ಮೈಲ್ ಮಾಡ್ಬಿಟ್ಟು ಹೋಗ್ತಾ ಇದ್ರು, ಮೇಕಪ್ ಮಾಡ್ಕೊಂಡು ಡ್ರೆಸ್ ಇದೆಲ್ಲ ಮಾಡ್ಕೊಂಡು ಜೋರಾಗಿ ಬರ್ತಾ ಇದ್ರು. ಆಲ್ ಆಫ್ ದಟ್ ಇಸ್ ಫೈನ್, ಬಟ್ ಎಲ್ಲೊಂದು ಕಡೆ ಬೆರಿಬೇಕಿತ್ತು. ನಾನು ಬಸಪ್ಪ ಅವರೆಲ್ಲ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಕಂಪೇರ್ ಮಾಡಿದ್ರೆ ಇನ್ನೂ ಕಮ್ಮಿ ಪರ್ಫಾರ್ಮಿಂಗ್ ಜಾನ್ವಿ ಅವರು ಇದ್ದಿದ್ದು ಅಂತ. ಸೊ ಅವರು ನಾಮಿನೇಟ್ ಆಗಿಲ್ಲ ಅಷ್ಟೇ. ಸೊ ನಾಮಿನೇಟ್ ಆಗಿದ್ರೆ ಅವ್ರಿಗೂ ತುಂಬ ಕಷ್ಟ ಆಗ್ಬಿಡ್ತಾ ಇತ್ತು. ಸೊ ಈಗ ಸ್ವಲ್ಪ ಕಾಣಿಸ್ಕೊಳ್ಳೋಕ್ಕೆ ಅಂತ ಅದು ಹೇಳೋದು, ಅದೇ ಮಾತಾಡ್ತಾ ಇದ್ವಲ್ಲ, ಸ್ವಲ್ಪ ಕೂಗೋದು, ಇದು ಮಾಡೋದು, ಅದೆಲ್ಲ ಹೇಳೋದೆಲ್ಲ ಶುರು ಮಾಡಿದ್ದಾರೆ. ಗೊತ್ತಾಗ್ಬಿಡಿದೆ ಎಲ್ರಿಗೂ ಹಿಂಗೆ ಜಗಳ ಆಡೋದು ಅಂತ. ಮೊನ್ನೆ ಯಾವುದೋ ಒಂದು ಎಪಿಸೋಡ್ ನೋಡಿದೆ, ನಾನು ಹೋಗಿದ್ದೆ ಎಪಿಸೋಡು, ಅಂದರೆ ನಮ್ಮನ್ನೆಲ್ಲ ಕಳಿಸ್ಬಿಟ್ಟು ದ ನೆಕ್ಸ್ಟ್ ಆ ನೈಟ್ ಏನೇನಾಯಿತು ಅಂತ. ಏನು ಕಿತ್ತಾಡ್ತಾ ಇದಾರೆ, ಒಬ್ರು ಮಾತು ಒಬ್ರು ಕೇಳಿಸ್ಕೊಳ್ಳಲ್ಲ. ನನ್ನ ಒಪಿನಿಯನ್ ಕೇಳಿಸ್ಕೋಬೇಕು ಅಂತ ನಿಮಗೆ ಹೇಳೋದು, ನೀವು ಕೇಳಿಸ್ಕೊಳ್ಳದೆ ನಿಮ್ಮ ಒಪಿನಿಯನ್ ನಂಗೆ ಕೊಡೋದು. ಹೀಗೆ ಎಲ್ಲ ಒಪಿನಿಯನ್ ಓವರ್ಲ್ಯಾಪ್ ಆಗಿ 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 ಅಪ್ಪಾ ಹುಚ್ಚರು ಸಂತೆ ನೋಡೋಕ್ಕಾಗಿಲ್ಲ. ರಕ್ಷಿತ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ಬಂದು ಒಂದು 3 ಅವರ್ಸ್ಗೆ ಹೊಟ್ಟೋಗ್ಬಿಟ್ರು, ಮತ್ತೆ ಅಗೇನ್ ಇವಾಗ ರೀಎಂಟ್ರಿ ಕೊಟ್ಟಿದ್ದಾರೆ. ಏನ್ ಅನ್ಸುತ್ತೆ ರಕ್ಷಿತ್ ಅವ್ರ ಬಗ್ಗೆ? ಪಾಪ ಅನ್ಸುತ್ತೆ ಆ ಹುಡುಗಿನ ನೋಡಿದ್ರೆ. ಯಾಕಂದ್ರೆ ಐ ಡೋಂಟ್ ಥಿಂಕ್ ಆ ಹುಡುಗಿ ಆ ರೀತಿ ಸುಮ್ಮನೆ ಕೂಗೋದು ಈ ರೀತಿ ಮಾಡೋದಲ್ಲ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ಆ ಹುಡುಗಿ ಸ್ವಲ್ಪ ಟ್ರಿಗರ್ ಆಗ್ಬಿಟ್ಟು ಒಳಗೆ ಬಂದಿದ್ದೆ. ಆ ಹುಡುಗಿಗೆ ಅರ್ಥ ಆಗ್ಬಿಡಿದೆ, ಇಲ್ಲಿ ಜೋರಾಗಿ ಕೂಗಿದ್ರೇನೆ ಇಲ್ಲಿ ಜೀವನ ನಡೆಯೋದು ಅಂತ ಗೊತ್ತಾಗ್ಬಿಡಿದೆ. ಬಟ್ ಐ ಆಮ್ ಓನ್ಲಿ ಟೆಲ್ಲಿಂಗ್ ದ ಫ್ಯಾಕ್ಟ್ ದಟ್ ಆ ಹುಡುಗಿ ಪಾಪ ಚಿಕ್ಕ ವಯಸ್ಸು. ಇದಾದ್ಮೇಲೆ ಆ ಹುಡುಗಿ ಫ್ಯೂಚರ್ ಇದೆ, ಇನ್ನು ತುಂಬಾ ಮಾಡೋದಿದೆ. ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದ್ ತರ ಕುತಂತ್ರಿ ಕೆಲಸ ಮಾಡ್ತಾರೆ. ಅದನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಮನೇಲಿ ಆಡಿದ್ರೆ ಪರವಾಗಿಲ್ಲ, ಅದನ್ನೇ ಆಚೆ ತಗೊಂಬಂದ್ರೆ ಆ ಗುಣಗಳು ಎಲ್ಲೋ ಒಂದ್ ಕಡೆ ಹೊಡೆದಾಕ್ಬಿಡುತ್ತೆ ಅಂತ. ಬಿಗ್ ಬಾಸ್ ಮನೇಲಿ ಇರೋ ತರ ಆಚೆ ಒಂದಿನ ಬದುಕಿದ್ರೆ ಜನರೇ ಹೊಡೆದಾಕ್ಬಿಡ್ತಾರೆ, ಆ ಥರದ್ದೊಂದಿದು. ಸೊ ಎಲ್ಲೋ ಒಂದ್ ಕಡೆ ಆ ಚಿಕ್ಕ ಮಗು ಅದಕ್ಕೆ ಅರ್ಥ ಆಗ್ಬೇಕು ಅಂತ. ದೊಡ್ಡವ್ರು ಆಡೋ ಆಟ ಎಲ್ಲ ನೋಡ್ಬಿಟ್ಟು ನಾನು ಹಿಂಗೆ ಆಡ್ತೀನಿ ಅಂತ ಮಾಡಿದ್ರೆ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗಬಾರ್ದು ಅಂತ. ಆಚೆ ಬರೋಷ್ಟರಲ್ಲಿ ಅದು ಚೇಂಜ್ ಆಗಬೇಕದು ಅಂತ. ಸೊ ಅಷ್ಟೇ, ಇಟ್ಸ್ ಜಸ್ಟ್ ದಟ್. ಇನ್ನು ಸುಧೀರ್ ಅವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಏನು ಹೇಳ್ತೀರಾ? ಸಿಕ್ಕಾಪಟ್ಟೆ ಸ್ಮಾರ್ಟ್ ವ್ಯಕ್ತಿ. ನಾನು ಫಸ್ಟ್ ಡೇ 1 ಹೋಗಿದ್ದೆ, ಫಸ್ಟ್ ಫ್ರೆಂಡ್ ಆಗಿದ್ದೆ ಕಾಕ್ರೋಚ್ ಸುದಿ ಅವರು. ಅಂದರೆ ಅವರು ನನ್ನ ರೇಡಿಯೋ ಶೋ ಆಚೆ ಎಲ್ಲ ಕೇಳಿದ್ದೀವಿ, ಅಮಿತ್ ಸರ್ ಗೊತ್ತು ನೀವು ಅಂತೆಲ್ಲ ಹೇಳ್ಬಿಟ್ಟು, ನಾನು ಅಣ್ಣ ಏನಣ್ಣ ಸರ್ ಅಂತೆಲ್ಲ ಕರೀತೀನಿ, ನನಗಿಂತ ತುಂಬ ದೊಡ್ಡವ್ರು ನೀವು ಅಂತ ಹೇಳ್ಬಿಟ್ಟು ಆ ಥರದೊಂದು ಬಾಂಧವ್ಯ ಶುರು ಆಯಿತು. ಹೋಗ್ತಾ ಹೋಗ್ತಾ ಅವ್ರು ಇವ್ರ ಮೇಲೆ ಕಮೆಂಟ್ ಮಾಡೋದು, ಕಾಲು ಎಳೆಯೋದು, ಇದೆಲ್ಲ ತುಂಬ ಮಾಡ್ತಾ ಇದ್ವಿ ನಾವು. ಚರ್ಬಿ ಅವ್ರ ಕಾಲು ಎಳ್ಕೊಂಡು ಚರ್ಬಿ ಅಂತ ಕರೆಯೋದು, ಸತೀಶ್ ಅವ್ರ ಕಾಲು ಎಳೆದ್ಬಿಟ್ಟು ಚರ್ಬಿ ಅಂತ ಒಂದು ಇದು ಮಾಡೋದು. ಆಮೇಲೆ ಇವರು ಕರಿಬಸಪ್ಪ ಅವ್ರ ಮೇಲೆ ಜೋಕ್ಸ್ ಮಾಡೋದು. ನಾವು ಪ್ರಾಪರ್ ಏರಿಯಾ ಹುಡುಗರು. ಆದರೆ ಒಂದು ಬೇಕರಿ ಟೀ ಕುಡಿತಾ ಇಬ್ರು ಮಾತಾಡ್ತಾರಲ್ವ ಹುಡುಗರು ನಗ್ನಗ್ತಾ, ಆ ಥರದ್ದು ಬಾಯ್ಸ್ ಟೀ ಬಾಯ್ಸ್ ನಾನು ಕಾಕ್ರೋಚ್ ಸುದಿ. ಅಷ್ಟು ಮಜಾ ಇರ್ತಾ ಇತ್ತು. ಆದರೆ ಹೊರಡೋವರೆಗೂ ಅವ್ರು ಹೇಳಿದ ಒಂದೇ ಒಂದು ವಿಷಯ, ಮಗ ನೀನು ಒಂಟಿಯಾಗಿ ಬಂದರೆ ಉಳ್ಕೊಂಡ್ಬಿಡ್ತಿದ್ದೆ ಕಣೋ, ಬೇರೆ ಯಾರಾದ್ರೂ ಇದ್ದರೆ ಉಳ್ಕೊಂಡ್ಬಿಡ್ತಿದ್ದೆ ಕಣೋ ಅಂತ. ಆ ಎಪಿಸೋಡ್ ಅವತ್ತು ನೋಡಿದೆ. ಅದು ನಾವೆಲ್ಲ ಹೊರಟಾದ್ಮೇಲೂ ಸುದ್ದಿ ಅವ್ರು ಒಳಗೆ ಹೋಗ್ಬಿಟ್ಟು, ಇಲ್ಲ ಯಪ್ಪ ತುಂಬ ಮೋಟಿವೇಶನ್ ಇದು ಎಲ್ಲ ಕುಯ್ಯೋದು ಕರಿಬಸಪ್ಪ ಅವರು, ಅದು ಮೋಟಿವೇಶನ್ ನಿಲ್ಲಿಸ್ಬೇಕಿತ್ತು, ತುಂಬ ಜಾಸ್ತಿ ಆಗ್ಬಿಡ್ತು. ಈ ಒಂಟಿ ಜಂಟಿ ಕಾನ್ಸೆಪ್ಟ್ ಇಷ್ಟು ಸೀಸನ್ಗಳಲ್ಲಿ ಇರಲಿಲ್ಲ, ಈ ಸೀಸನಲ್ಲಿ ಬಂತು. ಬೇಕಿತ್ತ ಅದು? ಈ ಅಂದರೆ ಚೆನ್ನಾಗಿದೆಯಾ ಆ ಕಾನ್ಸೆಪ್ಟ್? ನಿಮ್ಗೆ ಏನು ಅನ್ಸುತ್ತೆ ಆ ಕಾನ್ಸೆಪ್ಟ್ ಬಗ್ಗೆ? ಮ್ಯಾಮ್, ಆ ಕಾನ್ಸೆಪ್ಟು ಆ್ಯಕ್ಚುಲಿ ಚೆನ್ನಾಗಿ ವರ್ಕೌಟ್ ಆಗಬೇಕಿತ್ತು, ಬಟ್ ರಾಂಗ್ ಪೇರ್ಗಳು ಸಿಕ್ಕಾಕೊಂಡ್ಬಿಟ್ರು ಅಂತ, ವೆರಿ ಅನ್ಫಾರ್ಚುನೇಟ್ಲಿ. ಈಗ ನನ್ನ ಜೊತೆ ಇನ್ನೊಬ್ರು ಯಾರೋ ಇದ್ದು, ಕರಿಬಸಪ್ಪ ಅವ್ರ ಜೊತೆ ಇನ್ನೊಬ್ರು ಯಾರೋ ಇದ್ದಿದ್ರೆ ಆ ಪೇರ್ ಇನ್ನೂ ಸ್ವಲ್ಪ ಸೂಪರಾಗಿ ವರ್ಕೌಟ್ ಆಗ್ತಾ ಇತ್ತು, ಒಳ್ಳೆ ಮಜವಾದ ಕಾಂಟೆಂಟು ಸಿಗ್ತಾ ಇತ್ತು. ಬಟ್ ಎಲ್ಲೋ ಒಂದು ಕಡೆ ರಾಂಗ್ ಪೇರ್ಗಳಾಗ್ಬಿಟ್ಟು ಅಂತ. ಬಿಕಾಸ್ ಜನರು ಡಿಸೈಡ್ ಮಾಡೋದು, ಜನರ ವೋಟಿಂಗ್ ಅಂತ ಹೇಳಿದ್ರು, ಆಮೇಲೆ ನೀವೇ ಆಯ್ಕೆ ಮಾಡ್ಬೇಕಂತ ಹೇಳಿದ್ರು. ಅಲ್ಲಿ ಸ್ಟೇಜ್ ಮೇಲೆ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅಂತ ಬಂದಾಗ ತಲೆ ಓಡ್ತಾ ಇರಲ್ಲ, ಬಿಟ್ಬಿಡ್ರಣ ನಮಗೆ ಒಳಗೆ ಬಿಟ್ಬಿಡಿ, ನಾವು ಒಳಗೆ ಬಿಡ್ತೀವಿ ಅಂತ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸರಿ, ಯಾರು ಬಂದ್ರು ಓಕೆ, ಒಳಗೋಗಿ ನೋಡ್ಕೊಳ್ಳೋಣ, ಅವ್ರಿಗೆ ಹೆಂಗೋ ಆಟ ಆಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಬಟ್ ಅಲ್ಲಿ ಆಟ ಆಡುವಾಗ ಗೊತ್ತಾಗುತ್ತೆ, ಅಯ್ಯೋ ನಾವು ಮಾಡಿದ ಆಯ್ಕೆಯಲ್ಲಿ ತಪ್ಪು ಅಂತ. ಸೊ ಆ 10 ನಿಮಿಷ ನಾವು ಎಷ್ಟು ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತೀವೋ ಮನೆ ಒಳಗೆ ಗೊತ್ತಾಗುತ್ತೆ ಅಂತ. ಬಟ್ ನಮಗೆ ಏನು ಗೊತ್ತು ಮ್ಯಾಮ್, ಫಸ್ಟ್ ಆಫ್ ಆಲ್ ಅಲ್ಲಿ ಅಂಥ ದೊಡ್ಡ ಸ್ಟೇಜ್ ಮೇಲೆ ನಿಂತ್ಕೊಂಡು ಸುದೀಪ್ ಸರ್ ಜೊತೆ ಮಾತಾಡ್ಕೊಂಡು ತುಂಬ ಹೆವಿ ಫೀಲಿಂಗ್ಗಳು, ಅಂಥ ಟೈಮಲ್ಲಿ ನಾವು ಡಿಸಿಷನ್ಸ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಯಾರ್ಯಾರು ಕೆಲವು ಜನರಿಗೆ ಲಕ್ಕಲ್ಲಿ ವರ್ಕೌಟ್ ಆಯಿತು, ಈಗ ಗಿಲ್ಲಿಗೆ ವರ್ಕೌಟ್ ಆಯಿತು ಕಾವ್ಯನ ಸೆಲೆಕ್ಟ್ ಮಾಡಿದಾಗ. ಸೊ ಅದೇ ಥರ ಎಲ್ರಿಗೂ ವರ್ಕೌಟ್ ಆಗಿಲ್ಲ. ಸೊ ಅದೊಂದು ಕಾನ್ಸೆಪ್ಟು ಎಲ್ಲೋ ಒಂದು ಕಡೆ ನಮಗೆ ಕೊಡ್ತು ವಾಪಸ್ಸು ಅನಿಸುತ್ತೆ. ಎಸ್. ಈಗ ಅಗೇನ್ ಇದು ರಾಶಿಕಾ ಶೆಟ್ಟಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಸ್ವೀಟ್ ಹುಡುಗಿ, ಚಿಕ್ಕ ಹುಡುಗಿ ಪಾಪ, ತುಂಬ ಸ್ವೀಟು. ಅಯ್ಯೋ ಯಾಕೆ ಹಿಂಗಿಂದ ಮ್ಯಾಮ್ ಇರುತ್ತೆ, ಯಾಕೆ ಹಿಂಗೆ ಮಾತಾಡ್ತೀನಿ, ನಾನು ಸುಮ್ಮನೆ ಇರಲ್ಲ ಹಂಗೆ ಹಿಂಗೆ ಅಂತ ತುಂಬ ಮಾತಾಡ್ತಾಳೆ. ವೆರಿ ಸ್ವೀಟ್ ಹುಡುಗಿ. ಅವಳನ್ನ ನೋಡಿದಾಗ ಕಾಲೇಜ್ ಹುಡುಗಿರು ವೈಬ್ ಸಿಗುತ್ತೆ. ಅಂದರೆ ಒಂದ್ಸಲ ಐ ರಿಮೆಂಬರ್, ನಾನು ಸ್ಪಂದನ ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಸ್ವಲ್ಪ ನಾವಿಬ್ರು ಮಾತಾಡ್ತೀವಿ, ಯಾರು ಬೇಡ ಅಕ್ಕಪಕ್ಕದಲ್ಲಿ ಅಂತ ಹೇಳಿದ್ರೆ, ಓ ನಿಮ್ಮಿಬ್ಬರು ಪ್ರೈವಸಿ ಬೇಕಾ, ಆಯಿತು ಬಿಡಿ ನಾವು ಪ್ರೈವಸಿ ಕೊಡಲ್ಲ ಅಂತ ಟೀಸ್ ಮಾಡೋದು ಇದೆಲ್ಲ ಶುರು ಮಾಡಿದ್ರು ನಮ್ಮಿಬ್ಬರನ್ನ. ಬಿಕಾಸ್ ನಾವಿಬ್ರು ಈ ಕರಿಬಸಪ್ಪ ಅವ್ರು ಮಲ್ಗಾದ್ಮೇಲೆ ನಂಗೆ ಮಾತಾಡೋಕೆ ಟೈಮ್ ಸಿಗ್ತಾ ಇತ್ತು ಎಲ್ರ ಜೊತೆ. ಸೊ ಇಲ್ಲಾಂದ್ರೆ ಅವರು ಕಟ್ಕೊಂಡ್ ಬಂದ್ಬಿಡ್ತಾರೆ, ಅವರು ಮಾತಾಡ್ತಾರೆ, ಮೋಟಿವೇಶನ್ ಹೊಡಿತಾರೆ, ಅವ್ರು ಓಡೋಗ್ಬಿಡ್ತಾರೆ. ಸೊ ಅದೇ ಪ್ರಾಬ್ಲಮ್. ಸೊ ಹಂಗೆ ಟೈಮ್ ಸಿಕ್ಕಿದಾಗ ಅವಳೇ ನಂಗೆ ಸಜೆಸ್ಟ್ ಮಾಡಿದ್ಲು, ಆಫ್ಟರ್ ಎವ್ರಿ ಒನ್ ಇಸ್ ಅಸ್ಲೀಪ್, ನೀನು ಬಂದು ಮಾತಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನಾನು ಅವಳು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ರಾಶಿ ಫುಲ್ಲು ಏನೋ ಆಗಿದೆ ಅಂತ ಈ ಥರದ್ದು ಫುಲ್ ಜೋಕ್ ಮಾಡೋದಲ್ಲಿ,
ಪ್ರಾಪರ್ ಟಿಪಿಕಲ್ ಕಾಲೇಜ್ ಹುಡುಗಿ ವೈಬ್, ಕಾಲೇಜ್ ಹುಡುಗಿ. ಟಿಪಿಕಲ್ ಜೈನ್ ಕಾಲೇಜ್ ಹುಡುಗಿ ವೈಬ್ಸ್ ಅದೆಲ್ಲ ಆ ಹುಡುಗಿ ಕೊಟ್ಟಿದ್ದು ಅದೇ ಟಿಪಿಕಲ್. ಸೊ ಅದೇ ವೈಬನ್ನ ಅವ್ರು ಇನ್ನೂ ಆಚೆ ತೊಗೊಂಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಆ ಒಂದು ಕಾಲೇಜ್ ಹುಡುಗಿ ವೈಬ್ ಅವ್ರು ಇನ್ನೂ ವೋಕಲ್ ಆಗಿ ಆಚೆ ತೊಗೊಂಬಂದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಸದ್ಯಕ್ಕೆ ಅವ್ರಿಗೂ ಗೊತ್ತು ಎಷ್ಟು ಕಷ್ಟ ಇದೆ ಮಾತಾಡೋದಲ್ಲಿ ಅಂತ, ಮಾತಾಡೋಕ್ಕೆ ಬಿಡಲ್ವಲ್ಲ. ನಾನು ಈಗ ಸದ್ಯಕ್ಕೆ ನೀವು ಅವಕಾಶ ಕೊಡ್ತೀರಾ, ನಾನು ಮಾತಾಡ್ತಾ ಇದ್ದೀನಿ. ಇದೇ ಬಿಗ್ ಬಾಸ್ ಮನೇಲಿ ಇದ್ರೆ ನಂಗೆ ನಿಮಗೆ ಇಬ್ರಿಗೂ ಕಷ್ಟ ಆಗ್ಬಿಡ್ತಾ ಇತ್ತು. ಆಮೇಲೆ ಹೇಳ್ತಾ ಇದ್ರು ನೀವು RJ ಅವ್ರ ನ್ಯೂಸ್ ಆ್ಯಂಕರು, ನಿಮ್ಮಿಬ್ರು ಹಿಂಗೆ ಮಾತಾಡಕ್ ಬಿಟ್ಟಿಲ್ಲ. ನಮಗೆ ಗೊತ್ತೋಣ, ನೀನು ಒಳಗೆ ಬಾ ಅಣ್ಣ, ನಿಂಗೆ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಇರುತ್ತೆ ಅಂತ. ಏನು ಮಂಜು ಸಂಭಾಷಿಣಿ ಮ್ಯಾಮ್ ಅವರು, ಯಾಕಂದ್ರೆ ಇವ್ರು ಸ್ವಲ್ಪ ಜಲ್ ಆಗ್ತಿದ್ರಿ, ನೀವು ಅವ್ರ ಜೊತೆಗೆ ಮಾತಾಡ್ತಿದ್ರಿ, ಏನ್ ಅನ್ಸುತ್ತೆ ಅವ್ರ ಬಗ್ಗೆ? ಸಿಕ್ಕಾಬಿಡೆ ಸ್ವೀಟ್, ಒಂಥರ ಅಮ್ಮನ ಥರ ನಂಗೆ. ಅಂದ್ರೆ ಒಂದ್ಸಲ ಎಲ್ಲರೂ ನಾಮಿನೇಟ್ ಮಾಡಿಬಿಟ್ಟು ತುಂಬಾ ಕುಗ್ಗಿಸ್ಬಿಟ್ರು, ತುಂಬಾ ಬೇಜಾರಾಗ್ಬಿಡ್ತು. ಅವತ್ತಿನ ದಿನ ಅಳ್ತಾ ಇದ್ದೆ ಜೋರಾಗಿ. ಅವತ್ತಿನ ದಿನ ಅಳ್ತಾ ಕರಿಬಸ್ಬ ಅವ್ರು ಹೇಳ್ಕೊಂತ ಇರ್ಬೇಕಾದ್ರೆ ಬಟ್ಟೆ ಮಡಚ್ತಾ ಇದ್ರು. ನನ್ನ ಮಾತನ್ನ ಕೇಳಿಸ್ಕೊಳ್ದೆ, ಕನ್ಸೋಲ್ ಮಾಡ್ದೆ, ಏನೂ ಇಲ್ಲದೆ ಹಿಂಗೆ ಮುಖ ತಿರುಗಿಸ್ಕೊಂಡು ಅವ್ರ ಪಾಡಿಗೆ ಅವ್ರು ಏನೋ ಕೆಲಸ ಮಾಡ್ಕೊಂತಿದ್ರು. ಆ ಟೈಮಲ್ಲಿ ಮಂಜು ಮ್ಯಾಮ್ ಒಳಗೆ ಬಂದ್ಬಿಟ್ಟು ಕೂಡಿಸ್ಬಿಟ್ಟು, ನೋಡು ಅರ್ಥ ಆಗುತ್ತೆ, ಐ ನೋ ವಾಟ್ ಯು ಆರ್ ಗೋಯಿಂಗ್ ಥ್ರೂ, ಬಟ್ ನೀನು ಸ್ವಲ್ಪ ಅವರಿಂದ ಆಚೆ ತರಿಸ್ಬೇಕು, ಅವರಿಂದ ಎಮೋಷನ್ಸ್ ಆಚೆ ತರಿಸ್ಬೇಕು. ಈಗ ಸ್ಪಂದನ ಮತ್ತು ಮಾಳು ಅಂತ ಬಂದಾಗ ಮಾಳುನಲ್ಲಿರುವಂಥ ಅದೆಲ್ಲ ಕ್ವಾಲಿಟಿ ಸ್ಪಂದನ ಬ್ರಾಟ್ ಇಟ್ ಔಟ್. ಸೊ ಆ ಕ್ರೆಡಿಟ್ ಅವಳಿಗೆ ಹೋಗಬೇಕು. ಅದೇ ರೀತಿ ನೀನು ಬ್ರಿಂಗ್ ಇಟ್ ಔಟ್, ಎಲ್ಲ ಥರದ ಎಮೋಷನ್ಸ್ ಆಚೆ ತೊಗೊಂಬ ಅಂತ. ಬಿಕಾಸ್ ಅವ್ರು 2 ಎಮೋಷನ್ ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಸೊ ಮೇ ಬಿ ಆ ಥರದ ಎಮೋಷನ್ಸು ತೊಗೊಂಬ, ಚೆನ್ನಾಗಿರುತ್ತೆ ನಿಮ್ಮಿಬ್ಬರ ಒಂದು ಇದು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಅವ್ರ ಜೊತೆನೂ ಕೂತ್ಕೊಂಡು ಮಾತಾಡಿದ್ರು, ಸೇಯಿಂಗ್ ದಟ್ ಸರ್ ನೀವು ಒಂದು ಚೌಕಟ್ಟಲ್ಲಿ ಬದುಕ್ತಾ ಇದ್ದೀರಾ ಸರ್, ಅದು ಬಿಟ್ಟು ಆಚೆ ಬನ್ನಿ ಸರ್, ನೀವು ಯಾವಾಗಲೂ ಮೋಟಿವೇಶನ್ ಅನ್ನೋದು ವರ್ಕೌಟ್ ಆಗಲ್ಲ ಸರ್ ಅಂತೆ. ಅವ್ರು ಮಾತ್ರ ಅಲ್ಲ, ಸುದ್ದಿ ಎಷ್ಟೋ ಜನ ಹೇಳಿದ್ದಾರೆ ಅವ್ರಿಗೆ. ಅದಾದ್ಮೇಲೆ ಪ್ರತಿ ಸಲ ಮಂಜು ಮ್ಯಾಮು ನೀನು ಏನೇ ಇರಲಿ ಕಣೋ, ನೀನು ಏನೇ ಹೇಳ್ಕೊಬೇಕಂದ್ರೆ ನನ್ನ ಜೊತೆ ಬಂದು ಮಾತಾಡಿಸು ಅಂತ. ಸೊ ಅಲ್ಲಿ ಹೇಳೋರು ಜಾಸ್ತಿ, ಕೇಳಿಸ್ಕೊಳ್ಳೋರು ಕಮ್ಮಿ. ಆ್ಯಂಡ್ ಅದ್ಭುತವಾದಂತಹ ಲಿಸ್ನರ್ ನನಗೆ ಅಲ್ಲಿ ಮಂಜು ಮ್ಯಾಮು. ಡೈಲಿ ಇದಾಗಿದ್ದೆ ಹೋಗಿ ಅವ್ರ ಕೈ ಇಟ್ಕೊಂಡು, ಮ್ಯಾಮ್ ಇದಾಯಿತು ಮ್ಯಾಮ್, ಅದಾಯಿತು ಮ್ಯಾಮ್, ಇದೆಲ್ಲ ಆಯಿತು ಮ್ಯಾಮ್, ಅದಾಗ್ತಾಯಿದೆ ಇದಾಗ್ತದೆ ಅಂತ ಕುತ್ಕೊಂಡು ಮಾತಾಡೋದು. ರಾಶಿನೂ ಅಲ್ಲೇ ಇರ್ತಾ ಇದ್ಲು, ಆಮೇಲೆ ಸ್ಪಂದನ ಬರ್ತಾ ಇದ್ಲು. ಸೊ ಅದೊಂದು ಗ್ಯಾಂಗ್ ಆಗ್ತಾ ಇತ್ತು, ಇನ್ನೇನು ಡೆವಲಪ್ ಆಗ್ತಾ ಇತ್ತು, ಅಷ್ಟರಲ್ಲಿ ಬಂದ್ಬಿಟ್ಟೆ ಆಚೆ. ಅದೊಂದು ಬೇಜಾರಿದೆ ಅಲ್ಲ, ತುಂಬಾ ಮನ್ಸಿಗೆ ನೋವಾಗುತ್ತೆ. ಅದು ತುಂಬಾ ಫ್ರೆಶ್ ಅಲ್ವಾ ವೂಂಡು. ಸೊ ಸದ್ಯಕ್ಕೆ ಅದು ಆ ಒಂದು ಬೇಜಾರು ಇದ್ದಿದ್ದೆ. ಆ್ಯಂಡ್ ಐ ಕಾಂಟ್ ಹೈಡ್ ಮೈ ಫೀಲಿಂಗ್ಸ್. ತುಂಬ ಜನ ಹೇಳಿದ್ರು ಗ್ರೇಸ್ಫುಲ್ ಆಗಿ ಮಾತಾಡು, ಯಾರ ಜೊತೆ ಮಾತಾಡಿದ್ರು, ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ ಅಂತ ಹೇಳು, ಚೆನ್ನಾಗಿ ಕಾಣಿಸ್ಕೋ ಅಂತೆಲ್ಲ ಹೇಳಿದ್ರು. ನಾನು ಐ ಆಮ್ ಜಸ್ಟ್ ಲೈಕ್, ಇಲ್ಲ, ಐ ಕಾಂಟ್ ಹೈಡ್ ಮೈ ಫೀಲಿಂಗ್ಸ್. ಇದ್ದಿದ್ದು ಹಿಂಗೆ, ಅಲ್ಲಿ ಒಳಗಿದ್ದಿದ್ದು ಹಿಂಗೆ, ಇಲ್ಲಿ ಇರೋದು ಹಿಂಗೆ ನಾನು ಅಂತ. ನಂಗೆ ಬೇಜಾರಾಗ್ತಿದೆ ಅಂದರೆ ಬೇಜಾರಾಗ್ತಿದೆ ಅಂತ ಹೇಳ್ತೀನಿ. ಆಬ್ವಿಯಸ್ಲಿ ಹೈಡ್ ಮಾಡ್ಕೊಳಕ್ ಆಗಲ್ಲ ಮ್ಯಾಮ್. ನಾನು ಎಷ್ಟೊಂದು ಫೇಕ್ ಮಾಡಲಿ ನನ್ನ ಜೊತೆ, ಆಗಲ್ಲ ಅದೆಲ್ಲ. ಮತ್ತೆ ಮಾಳು ಅವರು ಮಾಳುವವರು ತುಂಬ ಒಳ್ಳೆ ವ್ಯಕ್ತಿ, ವೆರಿ ಸ್ವೀಟ್ ಗೈ, ಅದ್ಭುತವಾದಂತಹ ಕಲಾವಿದ, ಎಷ್ಟು ಚೆನ್ನಾಗಿ ಹಾಡ್ತಾರೆ ಗೊತ್ತಾ. ಹಾಡಿನ ಮೂಲಕ ಒಬ್ಬರನ್ನ ಅಳಿಸ್ಬೇಕು ಅಂದರೆ ಮಾಳು ತುಂಬ ಚೆನ್ನಾಗಿ ಎಮೋಷ್ನಲ್ ಆ ಒಂದು ಕನೆಕ್ಟ್ ಮಾಡ್ತಾರೆ. ಬಟ್ ಕೆಲವೊಂದು ವಿಚಾರಗಳನ್ನು ಅವರು ಹೊಡೆದಾಕ್ಬಿಟ್ಟು ಆಚೆ ಬರಬೇಕು, ಅವ್ರ ಮೈಂಡ್ ಸೆಟ್ ಇಂಪ್ರೂವ್ ಮಾಡಬೇಕು ಅಂದರೆ. ಐ ಸ್ಟಿಲ್ ರಿಮೆಂಬರ್, ನಾನು ಫಸ್ಟ್ ಟೈಮ್ ಮಾತಾಡ್ತಾ ಇರ್ಬೇಕಾದ್ರೆ ಸ್ಪಂದನ ಏನೋ ಡ್ರೆಸ್ ಹಾಕೊಂಡಿದ್ದಕ್ಕೆ, ಇಲ್ಲ ಹುಡುಗಿರು ಇಷ್ಟು ಕಮ್ಮಿ ಬಟ್ಟೆ ಹಾಕೊಳ್ಳೋಂಗಿಲ್ಲ, ಇಷ್ಟು ಕಮ್ಮಿ ಬಟ್ಟೆ ಹಾಕೊಳ್ಳೋಂಗಿಲ್ಲ ಅಂತ ಆ ಥರದೊಂದು ಕಮೆಂಟ್ ಬಂದಿತ್ತು. ಆ್ಯಂಡ್ ನಾನು ಸ್ಪಂದನ ಅದ್ರ ಬಗ್ಗೆ ಮಾತಾಡಿದ್ವಿ. ನಾನು ಬಾತ್ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ, don't care about what he says, don't give a, ನಾನು ಲಿಟ್ರಲಿ ಐ ಸೆಡ್ ಡೋಂಟ್ ಗಿವ್ ಅ ಅಬೌಟ್ ವಾಟ್ ಹಿ ಸೇಸ್ ಅಂತ ಹೇಳಿಬಿಟ್ಟು, ಸ್ವಲ್ಪ ನೀನು ಸ್ಟ್ಯಾಂಡ್ ತೊಗೋಬೇಕು ಅಂತ. ಎಲ್ಲೊಂದು ಕಡೆ ನಾನು ಅಲ್ಲೇ ಇಮಿಡಿಯೇಟಾಗಿ ಸ್ಟ್ಯಾಂಡ್ ತೊಗೊಂಡ್ರೆ ಇಟ್ ವುಡ್ ಹ್ಯಾವ್ ಬಿನ್ ಅ ಡಿಫ್ರೆಂಟ್ ಥಿಂಗ್ ಅಂತ. ಬಟ್ ಮಾಳುನೂ ಅರ್ಥ ಮಾಡಿಸಿದೆ ಮಾತಾಡ್ಬಿಟ್ಟು, ಬಟ್ ಐ ಟೋಲ್ಡ್ ಸ್ಪಂದನ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಸೊ ಆ ಥರದ್ದು ಒಂದು ವೆರಿ ಹಳೇ ಕಾಲದ ಒಂದು ಸೆಕ್ಸಿಸ್ಟ್ ಆ ಒಂದು ಪದ್ಧತಿ ಏನಿತ್ತು, ಹೆಣ್ಮಕ್ಳನ್ನ ಕೀಳ್ ರೀತಿನಲ್ಲಿ ನೋಡೋದು, ಗಂಡಸ್ರೇ ದೊಡ್ಡವರು ಅಂತ ಆ ಥರದ್ದು ಮಾಡೋದು, ಅದನ್ನು ಹೊಡೆದಾಕ್ಬಿಟ್ಟು ಅವ್ರು ಆಚೆ ಬಂದರೆ ಅವ್ರ ಊರಿಗೆ ಅವ್ರು ಯಾವ ಜಾಗದಿಂದ ಬರ್ತಾರೋ ತುಂಬ ದೊಡ್ಡ ಮಾದರಿ ಆಗಿರ್ತಾರೆ ಮ್ಯಾಮ್. ಈಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ಇನ್ಸ್ಪಿರೇಷನ್. ಈಸ್ ಗೋಯಿಂಗ್ ಟು ಇನ್ಸ್ಪೈರ್ ಅ ಲಾಟ್ ಆಫ್ ಪೀಪಲ್. ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡಿಸ್ತಾರೆ. ನಾನಿಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತೀನಿ, ನಾನು ಗಂಡಸಾಗಿದ್ರೆ ನಾನು ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ತೀನಿ, ನಾನು ಈ ರೀತಿ ಇರ್ತೀನಿ, ನಾನು ಆ ರೀತಿ ಕಮೆಂಟ್ ಪಾಸ್ ಮಾಡಲ್ಲ ಅಂತೆಲ್ಲ ಹೇಳಿಬಿಟ್ಟು ಅರ್ಥ ಮಾಡಿಸಿದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಆ ಜನ್ರೇಷನ್ನು ಇನ್ನೂ ಬದಲಾಗಿಲ್ಲ ಅಂತ ನೋಡಿದಾಗ ಭಯ ಆಗ್ಬಿಡ್ತು. ಅಂದರೆ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಆ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ನವರಾತ್ರಿ ಅಂತ ಬಂದಾಗ ನವದುರ್ಗೆಯರು ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಜೋರಾಗಿ ಮಾಡ್ತಾರೆ, ಮನೆಯಲ್ಲಿ ಅಮ್ಮಂಗೋಸ್ಕರ ಏನು ಬೇಕಿದ್ರು ಮಾಡಿಕೊಡ್ತಾರೆ. ಬಟ್ ಇನ್ ಜನರಲ್ ಹೆಣ್ಮಕ್ಳು ಅಂತ ಬಂದಿದ್ದೆ ಬೆಳೆದಾಗ ಯಾಕೆ ಗಂಡಸರು ಈ ರೀತಿ ಚೇಂಜ್ ಮಾಡಿಬಿಡ್ತಾರೆ ಅಂತ ಅದೊಂದು ಬೇಜಾರು. ನಾನು ಹೊಡೋಕ್ಕಿಂತ ಮುಂಚೆನೂ ಸುದೀಪ್ ಸರ್ ಯಾರಿಗೆ ಹೀರೋ ಯಾರಿಗೆ ಝೀರೋ ಕೊಡ್ತೀರಾ ಅಂತ ಕೇಳಿದಾಗ ಆ ಒಂದು ಪಾರ್ಟ್ ನಾನು ಮಾತಾಡಿದ್ದು ಕಟ್ ಮಾಡಿಬಿಟ್ರು. ಬಿಕಾಸ್ ಮೇ ಬಿ ನಾನು ಮಾತಾಡಿದ್ದು ಒಫೆನ್ಸಿವ್ ಆಗಿತ್ತೇನೋ. ಆ ಝೀರೋ ಮಾಳುಗೆ ಕೊಟ್ಟಿದ್ದು ನಾನು. ಮಾಳು ಕೊಟ್ಬಿಟ್ಟು, ಸರ್ ಸಿಕ್ಕಾಪಟ್ಟೆ ಸೆಕ್ಸಿಸ್ಟ್ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಅವರಿಂದ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವರು ಇದನ್ನು ಚೇಂಜ್ ಮಾಡ್ಕೋಬೇಕು, ಇದನ್ನು ಅಷ್ಟು ಚೇಂಜ್ ಇಟ್ ಕಂಪ್ಲೀಟ್ಲಿ ಅಂತ. ಅಲ್ಲಿವರೆಗೂ ಅದು ಬಿಟ್ಟರೆ ನಾನು ಮಾಡು ಒಳ್ಳೆ ಫ್ರೆಂಡ್ಸು, ತುಂಬ ಸ್ವೀಟಾಗಿ ಮಾತಾಡಿಸ್ತೀವಿ. ಇದೆಲ್ಲ ಮುಗಿಸ್ಕೊಂಡು ನಾನು ಹೊಡ್ತಾ ಇರಬೇಕಾದ್ರೂ ಅವ್ರು ಬಂದ್ಬಿಟ್ಟು, ಅಣ್ಣ ಸಾರಿ, ನಾನು ಏನಾದರೂ ಮಾಡಿದ್ರೆ ಕ್ಷಮಿಸ್ಬಿಡಿ ಇದೆಲ್ಲ ಮಾತಾಡಿದ್ರೆ ಅಂತ. ನಾನು ಹೇಳಿದೆ, ನಂಗೆ ಕ್ಷಮೆ ಕೇಳಬೇಡಿ, ಎಷ್ಟೋ ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ, ನೀವು ಬದಲಾದರೆ ನಿಮ್ಮೂರು ಬದಲಾಗುತ್ತೆ, ನಿಮ್ಮ ಯೋಚನೆಗಳು ಬದಲಾಗುತ್ತೆ. ಸೊ ಬ್ರಿಂಗ್ ದ್ಯಾಟ್ ಫಾರ್ವರ್ಡ್, ನೀವು ಮಾದರಿಯಾಗಿ ಅಂತ ಹೇಳಿ. ಖಂಡಿತ ಆಗ್ತೀನಣ್ಣ ಅಂತೆಲ್ಲ ಹೇಳಿದ್ದಾರೆ. ಸೊ ಮೇ ಬಿ ಈಗ ಫ್ಯೂಚರಲ್ಲಿ ಯಾವುದೋ ಒಂದು ಎಪಿಸೋಡಲ್ಲಿ ಅಕಸ್ಮಾತ್ ಅವರು ಬಂದು ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ಮಾತಾಡಿದ್ರೆ ಸಿಕ್ಕಾಪಟ್ಟೆ ಐ ವಿಲ್ ಬಿ ವೆರಿ ಪ್ರೌಡ್ ಆಫ್ ಮಾಡಿ. ಇವಾಗ ರೆಸಾರ್ಟ್ ಅಲ್ಲಿ ಇದಾರಲ್ವಾ, ಮೇ ಬಿ ಚೇಂಜ್ ಆಗ್ಬೋದು ಅನ್ಸುತ್ತೆ.
ಹೋಪ್ಫುಲಿ. ಅಲ್ಲ ಅಗೇನ್ ಜಾನ್ವಿ ಅವರು ಜಾನ್ವಿ ಅವರು ಸ್ವಲ್ಪ ಆನ್ ಅಂಡ್ ಆಫ್ ಕ್ಯಾರೆಕ್ಟರ್, ಅಂದ್ರೆ ಸ್ವಲ್ಪ ಕೆಲವೊಂದ್ಸಲ ಆಕ್ಟಿವ್ ಆಗಿರ್ತಾರೆ, ಇನ್ನು ಕೆಲವೊಂದ್ಸಲ ಶಿ ಡಿಸಪಿಯರ್ಸ್ ಕಂಪ್ಲೀಟ್ಲಿ. ನನ್ನ ಪ್ರಕಾರ ನಮ್ಮ ಪರ್ಫಾರ್ಮೆನ್ಸ್ ಆ ಫಸ್ಟ್ ವೀಕ್ ಕಂಪೇರ್ ಮಾಡಿದ್ರೆ ಇನ್ನೂ ಕಮ್ಮಿ ಪರ್ಫಾರ್ಮ್ ಮಾಡಿದಂತಹ ವ್ಯಕ್ತಿ. ಸೊ ಜಾನ್ವಿ ಅವ್ರನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಐ ಡಿಸರ್ವ್ಡ್ ಮೋರ್ ಅಂತ ಅನ್ಸುವಂತಹ ಒಬ್ಬ ವ್ಯಕ್ತಿ. ಜಾನ್ವಿ ಅವ್ರ ಪಾರ್ಟ್ನರ್ ಆಗಿ ಸಿಕ್ಕಿದ್ರೆ ಇನ್ನೂ ಜಗಳ ಆಗ್ತಾ ಇತ್ತು, ಜಾಸ್ತಿ ಜಗಳ ಆಗ್ತಾ ಇತ್ತು ನಂಗೆ ಅವ್ರಿಗೆ ಅಂತ. ಬಿಕಾಸ್ ಕ್ಲಾಶ್ ಆಗೋದು ತುಂಬಾ ಜಾಸ್ತಿ, ಅವ್ರಿಗೆ ತುಂಬಾ ಬೇಗ ಕೋಪ ಕೂಡ ಬರುತ್ತೆ. ಸೊ ಈಗ ಆ ಕೋಪವನ್ನ ಯುಟಿಲೈಸ್ ಮಾಡ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಈ ವಾರದಲ್ಲಿ. ಬಟ್ ಅವಾಗ ಕ್ಲಾಶ್ ಆಗ್ತಾ ಇತ್ತು ನಮ್ಮಿಬ್ಬರ ನಡುವೆ ಅಂತ. ಬಟ್ ಏನೋ ಒಂದು ಬರ್ತಾ ಇತ್ತು, ನಾವಿಬ್ರು ಒಂದೇ ಇಂಡಸ್ಟ್ರಿಯಿಂದ ರೆಪ್ರೆಸೆಂಟ್ ಬೇರೆ ಮಾಡ್ಕೊಂಡು ಬರ್ತೀವಿ, 100% ಏನೋ ಒಂದು ಆಗ್ತಾ ಇತ್ತು. ಅಂಡ್ ಧ್ರುವಂತ್ ಅವರು ಒಳ್ಳೆ ವ್ಯಕ್ತಿ. ಯಾವುದೇ ವಿಚಾರದ ಬಗ್ಗೆ ಮಾತಾಡಿದ್ರು ಒಂದು ಎಕ್ಸ್ಟ್ರಾ ಅದ್ರ ಬಗ್ಗೆ ನಾವು ಅವ್ರನ್ನ ಗೈಡ್ ಅಂತ ಕರಿತಾ ಇದ್ವಿ. ಅಂದ್ರೆ ಯಾವುದೇ ವಿಚಾರದ ಬಗ್ಗೆ ಹೇಳಿದ್ರು ಅದ್ರ ಬಗ್ಗೆ ಒಂದು ಅರ್ಧ ಗಂಟೆ ಕುಯ್ಯೋದು, ಇದು ಈ ಥರ ಅದ್ರ ಆ ಥರ ಅಂತ. ಆ್ಯಪಲ್ ತಿನ್ನಕ್ಕೆ ಹೋಗ್ತಾ ಇದ್ದಾರೆ, ಆ್ಯಪಲ್ ಒರೆಸ್ಬಿಟ್ಟು ಇದು ನೋಡಿದ್ರ ಇದು ವ್ಯಾಕ್ಸ್, ತಿನ್ನಂಗೆ ಇಲ್ಲ, ಆ್ಯಪಲ್ಲೇ ತಿನ್ನಬಾರ್ದು, ಆ್ಯಪಲ್ ವ್ಯಾಕ್ಸ್ ಅನ್ನೋದು ಎಲ್ಲಿಂದ ಬರುತ್ತೆ ಗೊತ್ತಾ ಅಂತ ಶುರು ಮಾಡಿಬಿಟ್ಟು ಫುಲ್ ಎನ್ಸೈಕ್ಲೋಪೀಡಿಯಾ ಥರ ಎಲ್ಲದ್ರ ಬಗ್ಗೆ. ಸೊ ಎಲ್ಲ ನಾವು ಪ್ರಾಪರ್ ಗೈಡ್ ಅಂತಾನೆ ಗೈಡ್ ಬಂದ ಮಗ, ಗೈಡ್ ಬಂದ ಅಂತ ಹೇಳೋದು. ಸೊ ಅವ್ರು ಬಂದಿದ್ದೆ ಯಾವುದೋ ಒಂದು ವಿಚಾರ ತಗೊಂಡು, ನಿಮ್ಮ ಕೈಯಲ್ಲಿ ಒಂದು ವಾಚ್ ಇದೆಯಲ್ಲ ಅದು ಎಲ್ಲಿ ತಯಾರಾಗುತ್ತೆ ಗೊತ್ತಾ ನಿಮಗೆ, ವಾಚ್ ಅನ್ನೋದು ಈ ರೀತಿ ಇಲ್ಲಿ ಶುರುವಾಗಿದ್ದು ಅಂತ ಹೇಳ್ಬಿಟ್ಟು ವಿಕಿಪೀಡಿಯಾ ಸಡನ್ ಆಗಿ. ಸೊ ಅವರು ಗೈಡ್ ವ್ಯಕ್ತಿ. ಇನ್ನೊಂದು ಕಡೆ ಸಿಂಪತೈಸರ್ ಅಂತ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ. ಆ್ಯಂಡ್ ಅವರು ಒಂದು 2 ದಿನ ಕಾಣಿಸ್ಕೊಂಡ್ರು, 3-4 ಆಫ್ಟರ್ 3, 4, 5 ಕಾಣಿಸ್ಕೊಂಡೇ ಇಲ್ಲ. ಒನ್ ಪಾಯಿಂಟ್ ಆಫ್ ಟೈಮ್ ಅವರು ತುಂಬಾ ವೀಕ್ ಆಗ್ಬಿಟ್ರು. ಅದೇ ನಂಗೂ ಕರಿಬಸಪ್ಪ ಅವ್ರಿಗೂ ಬೇಜಾರು. ನಾವು ಅಟ್ಲೀಸ್ಟ್ ಇದ್ವಿ ಎಲ್ಲ ಕಡೆ, ಏನೋ ಒಂದು ಮಾಡ್ತಾ ಇದ್ವಿ, ಏನೋ ಒಂದು ಮಾತಾಡ್ತಾ ಇದ್ವಿ, ಜಸ್ಟ್ ಬಿಕಾಸ್ ಟೆಲಿಕಾಸ್ಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಡಾಮಿನೇಟ್ ಮಾಡಿ ಇದೆಲ್ಲ ಆಗ್ಬಿಡ್ತಲ್ಲ ಅಂತ ಬೇಜಾರು. ಅಂಡ್ ಗಿಲ್ಲಿ ಹೀಸ್ ಅ ನ್ಯಾಚುರಲ್. ನೀವು ಎಲ್ಲೇ ಕರೆದ್ಬಿಟ್ಟು ಕೂಡ್ಸಿದ್ರು ಅವನು ಸಿಕ್ಕಾಪಟ್ಟೆ ಅದೇ ರೀತಿ ಸ್ಪಾಂಟೇನಿಯಸ್ ಆಗಿ ಸಿಕ್ಕಾಪಟ್ಟೆ ತಲೆಹರಟೆ ಇದೆಲ್ಲ ಮಾತಾಡ್ತಾನೆ. ನಿಮ್ಗಳಿಗೆ 1 hour ನೋಡಕ್ ಚೆನ್ನಾಗಿರುತ್ತೆ, ನಮಗೆ 24 hours ನೋಡ್ಬೇಕಿತ್ತು. ಏನ್ ನೋಡಿದ್ರು ಕಮೆಂಟ್, ಏನಣ್ಣ ಇದು ಪಾರ್ಟ್, ಏನಣ್ಣ ಹಿಂಗಿದೆ ಪಾರ್ಟ್ ಅಂದ್ರೆ ದವಾಕ ಮಾಡ್ಬೇಕು, ಹಂಗಿರುತ್ತೆ ಏನಣ್ಣ ಮರ ಅನ್ನೋದು ಹೆಂಗಿದೆ ಅಣ್ಣ, ಸಪೋಟ ಅನ್ನೋದು ಹೆಂಗಿದೆ, ಕೋತಿಗಳೆಲ್ಲ ಬಂದು ತಿನ್ಬಿಡ್ತಲ್ಲ ಅಣ್ಣ, ಏನ್ ನೋಡಿದ್ರು ಅದ್ರ ಮೇಲೆ ಒಂದು ಕಮೆಂಟ್. ಕಾಮಿಡಿ ಮಾಡೋದವ್ರು ಗೆಲ್ಲಿ ಎಕ್ಸಾಕ್ಟ್ಲಿ ಅದು ಅಭ್ಯಾಸ ಅವ್ರ ತಲೆಯಲ್ಲಿದೆ. ಸೊ ಏನ್ ಕೊಟ್ಟರು ಅದ್ರ ಮೇಲೆ ಕಾಮಿಡಿ. ನಾ ಆಫ್ಟರ್ 1 point of time ಸಾಕು ನಿಲ್ಸೋ, ಸ್ವಲ್ಪ ಬ್ರೇಕ್ ತಗೊಳ್ಳೋ ಅಂತ ಮಧ್ಯದಲ್ಲಿ ಬಿಗ್ ಬಾಸ್ ಒಂದು ಇದು ಕೊಟ್ಟರು, ಮೈಕ್ ತಗೊಂಡು ಒಳಗಿಡ್ಬೇಕು, ಆ ಮೈಕ್ ಸಿಗೋವರೆಗೂ ಮಾತಾಡಂಗಿಲ್ಲ ಅಂತ. ನಾವೆಲ್ಲ ಫುಲ್ ಖುಷಿ, ನನ್ನ ಮಗ ಮಾತಾಡಲ್ಲ ಈಗ ಅಂತ ಅಂದ್ಬಿಟ್ಟು ಫುಲ್ ಖುಷಿ. ಬಂದೇ ಇಲ್ಲ ಮ್ಯಾಮ್, ನಾವೆಲ್ಲ ಒಟ್ಟಿಗೆ ಕೂತಿದ್ವಿ, ಬಂದೇ ಇಲ್ಲ. ಅಲ್ಲಿ ರೂಮಲ್ಲಿ ಕೂತ್ಕೊಂಡ್ಬಿಟ್ಟ ಒಬ್ಬನೇ, ಈಗ ಬೇಡ ನಂಗೆ ಜನರು ನೋಡಿದ್ರೆ ಮಾತಾಡಿಸ್ಬೇಕನ್ಸುತ್ತೆ ಅಂತ ಹೇಳ್ಬಿಟ್ಟು ಒಬ್ಬನೇ ಕೂತು. ಬಟ್ ನೋ ಇಂಟೆನ್ಷನ್ಸ್, ವೆರಿ ಸ್ವೀಟ್ ಗೈ, ನೋ ಯಾವುದೇ ರೀತಿ ಕೆಟ್ಟ ಇಂಟೆನ್ಷನ್ ಎಲ್ಲ ಏನಿಲ್ಲ. ಬಟ್ ಈ ಗೇಮಲ್ಲಿ ಅವ್ನು ಮುಂದೆ ಹೋಗ್ಬೇಕಂದ್ರೆ ಅವನು ಸ್ಟ್ರಾಟಜಿಗಳು ಮಾಡಬೇಕು ಅದ್ರ ಜೊತೆ. ಅಂಡ್ ಈಗ ಗಿಲ್ಲಿ ಎಂಟರ್ಟೈನ್ ಮಾಡ್ತಿರೋದು ನೋಡಿದ್ರೆ, ಸೊ ವಿನ್ನರ್ ಕಂಟೆಂಟ್ ಅವರೇ ಇರ್ಬೋದು, ವಿನ್ನರ್ ಕಂಟೆಸ್ಟೆಂಟ್ ಅವರೇ ಅಂತ ಹೇಳಿ ಒಂದು ಟ್ರೆಂಡ್ ಆಗ್ತಿದೆ. ಹೌದು, ಈ ಸೀಸನ್ ವಿನ್ನರ್ ಅವ್ರಂತ ನಿಮ್ಗೂ ಅದೇ ಫೀಲಿಂಗ್ ಇದೆ? ಅಂದ್ರೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅನ್ನೋದು ಕೊಡ್ತಾರಲ್ವಾ ಅವರು. ಸೊ ನಮ್ಗೆ ಅನ್ಸೋದು ಈಸಿ, ಬಟ್ ಅದ್ರ ಜೊತೆ ಅವರು ಸ್ಟ್ರಾಟಜಿಗಳು ಮಾಡಬೇಕು, ಅದ್ರ ಜೊತೆ ಸ್ವಲ್ಪ ಕನ್ನಿಂಗ್ನೆಸ್ ಇರಬೇಕು, ನರಿಗಳ ತರ ಆ ಕಡೆ ಈ ಕಡೆ ಓಡಾಡಬೇಕು, ಅದೆಲ್ಲ ಮಾಡಬೇಕು. ಸೊ ಎಲ್ಲೋ ಒಂದ್ ಕಡೆ ಆ ಎಲ್ಲ ಕ್ವಾಲಿಟೀಸ್ ಇರೋದು ಕಾಕ್ರೋಚ್ ಸುದಿಗೆ. ಅದೇ ರೀತಿ ಇವ್ರು ಇನ್ಸ್ಪೈರ್ ಆಗಿಬಿಟ್ಟು ಗಿಲ್ಲಿ ಅಕಸ್ಮಾತ್ ಚೇಂಜ್ ಆದರೆ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ 100% ಗೆಲ್ತಾರೆ, ನೋ ಡಬಲ್ ಥಿಂಕಿಂಗ್ ಅಟ್ ಆಲ್. ಬಟ್ ಎಲ್ಲೋ ಒಂದು ಕಡೆ ಏನು ಅಂದರೆ ನನಗೂ ಹೆಣ್ಮಕ್ಳು ಗೆಲ್ಲಬೇಕು ಅಂತ. ಈ 12 ಸೀಸನ್ಗಳಲ್ಲಿ 2 ಸಲ ಗೆದ್ದಿದ್ದು. ಸೊ ಈ ಸೀಸನಲ್ಲಿ ಅಟ್ಲೀಸ್ಟ್ ಗೆದ್ರೆ ಆ ರೀತಿನೂ ಪೋಟ್ರೆ ಆಗುತ್ತೆ ಅನ್ನೋ ಕಾರಣ ಹೆಣ್ಮಕ್ಳು ಐ ಥಿಂಕ್ ಅಶ್ವಿನಿ ಗೌಡ ಅವರು, ಶಿ ಇಸ್ ಡೆಫಿನೆಟ್ಲಿ ಕೇಪಬಲ್. ಅಂದ್ರೆ ಓವರ್ ಆಕ್ಟಿಂಗ್ ಇದೆಲ್ಲ ಮಾಡ್ತಾರೆ, ಬಟ್ ಡೆಫಿನೆಟ್ಲಿ ಕೇಪಬಲ್. ಮಂಜು ಭಾಷಿಣಿ ಅವರು ಡೆಫಿನೆಟ್ಲಿ ಕೇಪಬಲ್. ಇನ್ನು ಬಾಕಿ ಜನ ಇರೋ 3 ಜನ ಹುಡುಗಿರು ಅವ್ರು ಇನ್ನೂ ಸ್ವಲ್ಪ ವರ್ಕ್ ಮಾಡಬೇಕು. ರಕ್ಷಿತಾ ತುಂಬಾ ಹೊಸಬ್ಳು, ಸೊ ಅದು ಹೇಳಕ್ಕಾಗಲ್ಲ ಯಾವ ತರ ಹೆಂಗೆ ಅಂತ. ಅದು ಬಿಟ್ರೆ ಗಂಡಸರು ಇದ್ದಾರೆ, ಗಿಲ್ಲಿ, ಕಾಕ್ರೋಚ್ ಇವರೆಲ್ಲ ಇದ್ದಾರೆ. ಬಟ್ ಪ್ರತಿ ವರ್ಷ ಇವ್ರುಗಳೇ ಗೆಲ್ತಾ ಇರ್ತಾರೆ. ಸೊ ಅವ್ರಿಗೂ ಚಾನ್ಸ್ ಸಿಕ್ಕಿದ್ರೆ ಯಾವ ತರ ಇರುತ್ತೆ ಅಂತ ತಿಳ್ಕೊಳ್ಳೋದು. ಜನರಲ್ ಒಂದು ಹೋಪ್ ಮೂಡುತ್ತೆ. ಈಗ ಹೋದ ಸೀಸನ್ ಹನುಮಂತು ಗೆದ್ದಾಗ ಎಂಥ ದೊಡ್ಡ ಹೋಪು, ಏನು ಬಟ್ಟೆ ಎಲ್ಲ ನಾರ್ಮಲ್ ಏನದು ಲುಂಗಿ ಗಿಂಗಿ ಹಾಕೊಂಡು ಆರಾಮಾಗಿ ಓಡಾಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಆ ವ್ಯಕ್ತಿ ಗೆದ್ದಿದ್ದು ವೈಲ್ಡ್ ಕಾರ್ಡಲ್ಲಿ ಬಂದು ಅಂತ. ಸೊ ಅದೊಂದು ಹೋಪ್ ಕೊಡ್ತು ಜನರಲ್ಲಿ. ಸೊ ಇದೇ ರೀತಿ ಇದು ತುಂಬಾ ಬೇಸಿಕ್, ಇದು ಜೆಂಡರ್ ಅಂತ ಏನ್ ಸ್ಪೆಸಿಫಿಕ್ ಇಲ್ಲ ಆಟ ಇದು. ಬಟ್ ಗೆದ್ರೆ ನನಗೊಂದು ಖುಷಿ ಇದೆ. ಇನ್ನು ಚಂದ್ರಪ್ರಭಾ ಅವರು ಪಾಪ ಏನ್ ಮಾಡ್ತೀರಾ, ಅದು ಕಟ್ಕೊಂಡಿದ್ದನ್ನ ಹೆಂಗೋ ಮ್ಯಾನೇಜ್ ಮಾಡಬೇಕು ಅಂತ ಸತೀಶ್ ಅವ್ರ ಜೊತೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ 2-3 ಡೇಸ್ ತುಂಬಾ ಓದಾಡ್ಬಿಟ್ರು. ಏನ್ ಗುರು ಬಾತ್ರೂಮ್ ಅಲ್ಲೇ ಹೋಗ್ಬಿಡುತ್ತಲ್ಲ ಜೀವನ ಅಂತ. ಬಿಕಾಸ್ ಇಡೀ ದಿನ ಬಾತ್ರೂಮ್ ಅಲ್ಲೇ ಇದ್ರೆ ಆಚೆ ಬಂದು ಎಲ್ಲರ ಜೊತೆ ಮಾತಾಡೋಕೆ ಕಾಣಿಸ್ಕೊಳ್ಳೋಕೆ ಕಷ್ಟ ಆಗ್ಬಿಡುತ್ತೆ ಅಂತ. ಸೊ ಬಾತ್ರೂಮ್ ಅಲ್ಲೇ ಕಾಂಟೆಂಟ್ ಕೊಡೋಕೆ ಶುರು ಮಾಡಿದ್ರು ಅವರು. ಹಿಂಗ್ ಮಾಡ್ತಾನೆ ಹಂಗ್ ಮಾಡ್ತಾನೆ,
ಅಂತ. ಅವರು ಸ್ನಾನ ಮಾಡ್ಕೊಂಡ್ ಬಂದಿದ್ದೆ ಒಂದು 20-25 ಕ್ರೀಮ್ ಹಾಕೊಳ್ಳೋದು, ಇದ್ರ ಮೇಲೆ ಅದು, ಅದ್ರ ಮೇಲೆ ಇದು, ಹೇರ್ಗೆ ಕ್ರೀಮು, ಸ್ಕಿನ್ಗೆ ಕ್ರೀಮು, ಬಾಡಿಗೆ ಕ್ರೀಮ್. ಅಯ್ಯೋ ತುಂಬಾ ಟೈಮ್ ತೊಗೊಂಡ್ಬಿಡೋರು. ಈ ಅಪ್ಪನೂ ಒಂದ್ 2-3 ದಿನ ನೋಡ್ದ, ಏನ್ ಮಾಡೋದು ಹಿಂಗ್ ಕ್ರೀಮ್ ಹಾಕೊಂತೀರಲ್ಲ, ನನ್ ಎಷ್ಟೊಂದು ಕಮೆಂಟ್ರಿ ಹೊಡಿಯೋದು. 3ನೇ ದಿನ ಇವರು ಕ್ರೀಮ್ ಹಚ್ಕೊಳಕ್ ಶುರು ಮಾಡಿದ್ರು ಅವ್ರ ಜೊತೆ. ಸೊ ಕ್ರೀಮ್ ಬಾಯ್ಸ್ ಆಗ್ಬಿಟ್ಟು ಇಬ್ರು, ಆ ಥರದೊಂದು ಕ್ರೀಮ್ ಸಂಬಂಧ ಅವ್ರದ್ದು, ಕ್ರೀಮಿ ಸಂಬಂಧ ಅವ್ರಿಬ್ಬರದು. ಸೊ ಅದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅವ್ರು ಕಮೆಂಟ್ರಿ ಮಾಡೋದು, ಸತೀಶ್ ಹೆಂಗೆ ಆ್ಯಕ್ಟ್ ಮಾಡ್ತಾರೆ, ಹೆಂಗೆಲ್ಲ ಮಾಡ್ತಾರೆ, ಅವರು ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ ಕಮೆಂಟ್ರಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಕೇಳಕ್ಕೆ. ಇವಾಗ ನೀವು ಹೇಳ್ತೀರಾ ನೋಡಿದ್ರೆ ಅವ್ರ ಪೇರ್ ಚೆನ್ನಾಗಿದೆ ಅಂತ, ನಿಮ್ದು ಕರಿಬಸ್ವರ್ದು ಅದೇ ತರ ಇರ್ಬೋದಾಗಿತ್ತು. 100% ನಾನು ಕಮೆಂಟ್ರಿ ಮಾಡಿದ್ದೀನಿ. ಕರಿಬಸಪ್ಪ ಅವ್ರ ಬಗ್ಗೆ ತುಂಬಾ ಈ ಮೋಟಿವೇಶನ್ ಕೊಡ್ತಾರೆ, ಅಣ್ಣ ಕುಯ್ತಾರೆ ಅಂತೆಲ್ಲ ಹೇಳ್ಬಿಟ್ಟು ತುಂಬಾ ಕಮೆಂಟ್ರಿ ಮಾಡಿದ್ದೇನೆ. ಬಟ್ ಅದಕ್ಕೆ ಅವರು ರೆಸ್ಪಾಂಡ್ ಮಾಡಬೇಕು. ಅಂದ್ರೆ ಈಗ ಸತೀಶು ಅದ್ರ ಪ್ರಕಾರ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ನಾನು ಹಂಗೆಲ್ಲ ಹೇಳಿಲ್ಲ ಸಾರ್, ಸುಮ್ಮನೆ ಮಾತಾಡಬೇಡಿ ಸಾರ್ ಬೇಡ ಸಾರ್ ಅಂತ ಹೇಳ್ಬಿಟ್ಟು ಅವ್ರ ಸ್ಟೈಲಲ್ಲಿ ಇದು ಮಾಡ್ತಾನೆ. ಸೊ ಅದೇ ಸ್ಟೈಲಲ್ಲಿ ನಮ್ಮ ಬಸಪ್ಪ ಅವ್ರ ಅಣ್ಣ ಅವರು ಸ್ವಲ್ಪ ಎಕ್ಸ್ಟ್ರಾ ಇದ್ದು ಕೊಟ್ಟಿದ್ರೆ ನನಗೆ ಅದೊಂದು ಮ್ಯೂಚುವಲ್ ಆಗಿ ಬೆಳೀತಾ ಇತ್ತು ಅಂತ. ಈಗ ಆಚೆ ಬಂದಮೇಲೆ ಎಲ್ಲ ಮಾತಾಡ್ಕೊತೀವಿ. ಈಗ ಆಚೆ ಬಂದಮೇಲೂ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ, ಸಾರಿ ಬ್ರದರ್ ನನ್ನಿಂದ ಇದಾಗ್ಬಿಡ್ತು, ನಂಗೆ ಅಟ್ಲೀಸ್ಟ್ ವಯಸ್ಸಾಗಿದೆ, ನಂಗೆ ಇಷ್ಟೇ ಸಾಕು ಅಂದ್ಕೊಂಡಿದ್ದೆ, ನಿಮ್ಗೆ ಚಿಕ್ಕ ವಯಸ್ಸು, ನಿಮ್ಗೆ ಇದಾಗ್ಬಿಡ್ತು ಅಂತೆಲ್ಲ ಹೇಳ್ಬಿಟ್ಟು, ಅಣ್ಣ ಬಿಡಿ ಅಣ್ಣ, ಅದು ಹೋಯ್ತು, ಈಗ ಇರೋದ್ರಲ್ಲಿ ನೋಡೋಣ ಅಂತ. ಬಿಕಾಸ್ ಐ ಸ್ಟಿಲ್ ರಿಮೆಂಬರ್ ಇವನ್ ಇನ್ ದ ಲಾಸ್ಟ್ ಡೇ ಸುದೀಪ್ ಸರ್ ಎಲಿಮಿನೇಟ್ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಕೇಳಿದ್ರು, ನಿಮ್ಗೆ ಇರಬೇಕು ಅಂತ ಆಸೆ ಇದೆಯಾ ಅಂತ. ಅಭಿಷೇಕ್ ಇರ್ತೀನಿ ಸರ್, ಅಶ್ವಿನಿ 100% ಇರ್ತೀನಿ ಸರ್, ಅಮಿತ್ ಸರ್ ನಾನು ಇರೋಕ್ಕೆ ಬಂದಿದ್ದು ಇರ್ತೀನಿ ಸರ್, ಕರಿಬಸಪ್ಪ ಅವರೇ ಸರ್ ನಾನು ಇಲ್ಲಿವರೆಗೂ ಬಂದಿದ್ದು ದೊಡ್ಡ ವಿಷಯ, ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಜೊತೆ ಒಂದು ವೇದಿಕೆ ಸಿಕ್ತು ನನಗೆ, ಥ್ಯಾಂಕ್ ಯು. ಅದು ನಮ್ಮ ಜೊತೆ ಇರೋರೆ ನಮ್ಮನ್ನ ಕುಗ್ಗಿಸ್ದಾಗ ಕಷ್ಟ ಆಗ್ಬಿಡುತ್ತೆ. ಅಭಿಷೇಕ್ ಅವರು ಫ್ಲರ್ಟ್, ಅವನು ಐ ಥಿಂಕ್ ಫ್ಲರ್ಟಿಂಗಲ್ಲಿ PhD ಮಾಡ್ಕೊಂಡ್ಬಂದಿದ್ದಾನೆ. ಬಟ್ ಕೋಪ ಅನ್ನೋದು ತುಂಬ ಅನ್ನೆಸೆಸರಿ ಅನ್ಸುತ್ತೆ. ಆ ಕೋಪ ಬಂದಾಗ ಫುಲ್ ನರ ಎಲ್ಲ ಆಚೆ ಬರೋಷ್ಟು ಕೋಪ ಮಾಡ್ಕೊತಾನೆ. ಬಟ್ ಇದು ಸಿಕ್ಕಾಬಿಡೆ ಫೇಕ್ ಅನಿಸ್ತು ನನಗೆ. ಮನೆಯೊಳಗೂ ಅದೇ ಟಾಪಿಕ್ ಇಟ್ಕೊಂಡು 4-5 ಸಲ ಇಲ್ಲೇನೋ ಬಾತ್ರೂಮಲ್ಲೇನೋ ಆ ಕಲರ್ ಚೆನ್ನಾಗಿದೆ, ಆ ಕಲರ್ ಚೆನ್ನಾಗಿಲ್ಲ ಅಂತ ಹೇಳಿರ್ತೀನಿ. ನೀವು ಅಲ್ಲಿ ಬಾತ್ರೂಮಲ್ಲಿ ನನ್ನ ಇಷ್ಟ, ನಾನು ಏನು ಬೇಕಿರೋ ಹಾಕೊತೀನಿ, ನೀನು ನಂಗೆ ಕೇಳಬೇಡ ಅಂತ. ಸರಿ ಆಯ್ತು ಓಕೆ, ನಾನು ಎಲ್ಲೋ ಆಚೆ ಹೋಗ್ತೀನಿ, ತಿರ್ಗಾ ಅಲ್ಲಿ ಬರ್ತೀರಾ, ಅಲ್ಲೂ ಬಂದುಬಿಟ್ಟು ನೀನು ಯಾಕೆ ನನ್ನ ಕಲರ್ ಬಗ್ಗೆ ಮಾತಾಡಿದೆ, ನನ್ನ ಇಷ್ಟ ನಾನು ಏನು ಬೇಕಿರೋ, ಸರಿ ಆಯ್ತಮ್ಮ ಸಾರಿ ಬಿಟ್ಬಿಡು. ಅರ್ಧ ಗಂಟೆ ಆದಮೇಲೆ ಆ ಕಡೆ ಎಲ್ಲೂ ಜಿಮ್ ಏರಿಯಾ ಹತ್ರ ಇರ್ತೀನಿ. ಅಲ್ಲ ನೀವು ಮಾತಾಡಿದ್ದು ತಪ್ಪಾಯಿತು, ನಂಗೆ ಆ ಕಲರ್ ಚೆನ್ನಾಗಿಲ್ಲ ಅಂತ ಹೇಳಿದೆಯಲ್ಲ, ನಂಗೆ ತುಂಬ ತಪ್ಪ, ನಾನು ಕಷ್ಟಪಟ್ಟು ಅದು ತೊಗೊಂಡಿದ್ದು, ನೀನು ಹೆಂಗೆ ಹೇಳೋಕ್ಕಾಗುತ್ತೆ. 4 ಸಲ ಅದೇ ಥರದ ಕಾನ್ವರ್ಸೇಷನ್, ಆ ಥರದ್ದು ಒಂದು ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೂ ಕರಿಬಸಪ್ಪ ಅವ್ರಿಗೂ. ನಾನು ಏನಣ್ಣ ಇದ್ದಿದ್ದು ಒಂದೇ ಕಾನ್ವರ್ಸೇಷನ್ 4-5 ಸಲ ಕೇಳ್ಕೊಂಡು ಕಾಂಟೆಂಟ್ ಬರುತ್ತಾ ಆಚೆ ಬರುತ್ತಾ ಅಂತ ಕೇಳೋಕ್ಕ, ಅಥವಾ ಜಗಳ ಆಡೋಕ್ಕೆ ಅಂತ ಮಾಡೋಕ್ಕ ಅಂತ ತುಂಬ ಎಫರ್ಟ್ ಹಾಕ್ಬೇಕು ಹಂಗೆ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ. ಸೊ ಐ ಥಿಂಕ್ ಅದು ಒಂದು ಕಡೆ, ಇನ್ನೊಂದು ಕಡೆ ಫ್ಲರ್ಟಿಂಗ್, ಎರಡೂ ವರ್ಕೌಟ್ ಆಯಿತು. ಆ್ಯಂಡ್ ಫೈನಲ್ ಆಗಿ ಯಾರು ಎಲಿಮಿನೇಟ್ ಆಗ್ಬೋದು ನಿಮ್ಮ ಪ್ರಕಾರ ನೆಕ್ಸ್ಟ್ ಇದರಲ್ಲಿ? ಐ ಫೀಲ್ ಐದರ್ ಜಾನ್ವಿ ಅಥವಾ ಮಲ್ಲಮ್ಮ ಅವರು. ಓಕೆ, ಮಲ್ಲಮ್ಮ ಅವ್ರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಂಟೆಸ್ಟೆಂಟ್, ವೆರಿ ಇನ್ಸ್ಪೈರಿಂಗ್, ವೆರಿ ಸ್ವೀಟ್. ಅಂದ್ರೆ ಅವ್ರು ಅಲ್ಲಿವರೆಗೂ ಬಂದಿದ್ದು ತುಂಬಾ ದೊಡ್ಡ ವಿಷಯ, ಎಲ್ರಿಗೂ ಇನ್ಸ್ಪೈರಿಂಗ್. ಅವರು ಪ್ರತಿದಿನ ಅವ್ರ ಕಾಲಿಗೆ ಬಿದ್ದು ಹಗ್ಗೆಲ್ಲ ಮಾಡಿ ಮಾತಾಡಿಸ್ತೀವಿ, ವೆರಿ ಸ್ವೀಟ್ ಪರ್ಸನ್. ಬಟ್ ಅಲ್ಲಿ ಉಳ್ಕೋಬೇಕು ಅಂದ್ರೆ ನಿಮಗೆ ಗೊತ್ತು ಯಾವ್ಯಾವ ಥರದ ವಿಷಯಗಳನ್ನ ಮಾಡಬೇಕು ಅಂತ. ಮಲ್ಲಮ್ಮ ಅವರು ಟಾಸ್ಕ್ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಅಮ್ಮ ಇಲ್ಲಿ ನಡ್ಕೊಂಡು ಹೋಗ್ಬೇಕು, ಇದು ಮಾಡಬೇಕು ಅಂದ್ರೆ ಅದೇ ರೀತಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಎಲ್ರಿಗಿಂತ ಪವರ್ಫುಲ್ ಅವರು. ಬಟ್ ಟಾಸ್ಕ್ ಒಂದು ಸಾಕಾಗಲ್ವಲ್ಲ, ಮನೇಲಿ ಬೇರೆ ಎಲ್ಲ ಬೇಕಲ್ಲ. ಬಟ್ ಮಲ್ಲಮ್ಮ ಮಾತಿನ ಮಲ್ಲಿ ಅಂತ ಹೇಳಿ ಅಮ್ಮ ಅಂತ ಒಂದು ಹೊರಗಡೆ ಅದು ಚೆನ್ನಾಗಿ ಹೋಗ್ತಿದೆ. ಈಗ ಮೋಸ್ಟ್ಲಿ ಅವರು ಸ್ವಲ್ಪ ಒಂದು ಎಲಿಮಿನೇಷನ್ ಆದಮೇಲೆ ಬೇರೆ ಎಲ್ಲ ಇದು ನೋಡ್ಕೊಂಡು ಅವರು ಓಪನ್ ಅಪ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಟ್ ಅದು ಎಷ್ಟು ಓಪನ್ ಅಪ್ ಆಗುತ್ತೋ ಗೊತ್ತಿಲ್ಲ. ಬಿಕಾಸ್ ನಾನು ಇರಬೇಕಾದ್ರೆ ನಾಮಿನೇಟ್ ಯಾರನ್ನ ಮಾಡ್ತೀರಾ ಅಂದರೆ, ನಾಮಿನೇಷನ್ ಅಂದರೆ ಏನು ಮಾಡೋದು, ಯಾರ ಹೆಸರು ತೊಗೊಳ್ಳೋದು ಅಂತ ಗೊತ್ತಿಲ್ಲ ಅವ್ರಿಗೆ. ಯಾರು ಏನು ಮಾಡೋದು, ಯಾಕೆ ಕಾರಣ, ಸೂಕ್ತ ಕಾರಣ ತಿಳಿಸಿ ಅಂತ ಹೇಳಿದಾಗ ಗೊತ್ತಿಲ್ಲ ಅವ್ರಿಗೆ. ಪಾಪ ಏನು ಹೇಳೋದು, ಆ ದಿನಸಿ ಇದ್ದಿದ್ದಾಗ ಹಾಗೆ ಬಿಟ್ಟು ಬಂದುಬಿಟ್ರು ಅವರು. ಸೊ ತಪ್ಪಂತ ಹೇಳ್ತಾ ಇಲ್ಲ, ಅವ್ರಿಗೆ ತುಂಬ ಕಷ್ಟ ಆಗುತ್ತಿದ್ದು ಅಂತ ಹೇಳ್ತಾ ಇರೋದು. ಅವ್ರು ಅದನ್ನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಮುಂದೆ ಹೋದರೆ ಅಮೇಝಿಂಗ್ ಮ್ಯಾಮ್, ನಥಿಂಗ್ ಲೈಕ್. ಅವ್ರು ಮುಗ್ಧರಿದ್ದಾರ ಮಲ್ಲಮ್ಮ ಅವರು, ಅಥವಾ ಅವ್ರಿಗೂ ಸ್ವಲ್ಪ ನಾಲೆಡ್ಜ್ ಇದೆಯಾ? ಇಲ್ಲ, ಜೆನ್ಯೂನ್ಲಿ ಇನೋಸೆಂಟ್, ತುಂಬ ಇನೋಸೆಂಟು. ಅಂದರೆ ನಾಲೆಡ್ಜ್ ಇದೆ, ಜೀವನ ನೋಡಿದ್ದಾರೆ ಪಾಪ. ಯಜಮಾನ್ರಿಲ್ದೆ ಆಸ್ ಅ ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್, ಮಕ್ಕಳನ್ನ ರೇಸ್ ಮಾಡ್ಕೊಂಡು, ಮನೆ ಕೆಲಸ ಮಾಡ್ಕೊಂಡು, ಆ ಯೂಟ್ಯೂಬ್ ಇದೆಲ್ಲ ಮಾಡ್ಕೊಂಡು ಇವತ್ತು ಬಿಗ್ ಬಾಸ್ಗೆ ಬಂದಿದ್ದಾರೆ ಅಂದರೆ ಶಿ ಇಸ್ ಡೆಫಿನೆಟ್ಲಿ ಹ್ಯಾಂಡ್ಸ್ ಡೌನ್. ಆ ಮನೇಲಿ ಯಾರನ್ನು ಕಂಪೇರ್ ಮಾಡಿದ್ರು ತುಂಬ ದೊಡ್ಡ ಇನ್ಸ್ಪಿರೇಷನ್ ಅವರು. ಬಟ್ ಈ ಮುಗ್ಧತೆ ಅನ್ನೋದು ಬಿಟ್ಟು ಹೋಗಿಲ್ಲ, ಅವ್ರು ಇರೋದೇ ಹಾಗೆ. ಊರ್ ಕಡೆಯಿಂದ ಬಂದಿದ್ದು, ಹಳ್ಳಿ ಕಡೆಯಿಂದ ಬಂದಿದ್ದು. ಶಿ ಇಸ್ ವಾಟ್ ಶಿ ಇಸ್, ವೆರಿ ರಿಯಲ್ ವ್ಯಕ್ತಿ ಅವರು. ಸ್ಟ್ರಾಟಜಿ ಮಾಡಕ್ ಬರಲ್ಲ ಮಲ್ಲಮ್ಮಂಗೆ ಪಾಪ. ನಾನು ನೋಡೇ ಇಲ್ಲ ಅವ್ರು ಕೂತ್ಕೊಂಡು ಸ್ಟ್ರಾಟಜಿ ಪ್ಲಾನ್ ಮಾಡೋದು, ನಾವು ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಕಾನ್ವರ್ಸೇಷನ್ ಮಾಡಿದ್ದು. ಇಲ್ಲ, ಇವ್ರು ಚೆನ್ನಾಗ್ ಆಡ್ತಿಲ್ಲ, ಅವ್ರು ಚೆನ್ನಾಗ್ ಆಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದು, ನಥಿಂಗ್. ಏನೂ ಇಲ್ಲ. ಗಿಲ್ಲಿ ಬಗ್ಗೆ ಅಲ್ಲಿ ಸುಮ್ಮನೆ ಆಟ ಆಡಕ್ಕೆ ಅಂತ ಅವ್ನು ಹಿಂಗ್ ಮಾಡ್ತಾನೆ, ಅವ್ನು ಹಂಗ್ ಮಾಡ್ತಾನೆ, ತಪ್ಪು ಅದು ಹಂಗೆ ಹಿಂಗೆ ಅವ್ರು ಏನ್ ಹೇಳಿದ್ರು ನಾವು ಸೋ ಕ್ಯೂಟ್ ಅಂತ ಆ ಥರದ್ದೊಂದು ಇದು ಮಾಡ್ತೀವಿ ಅಷ್ಟೇ. ಬಟ್ ಸ್ಟ್ರಾಟಜಿ ಥರದ್ದೇನು ಇನ್ನು ನಾನಂತೂ ನೋಡಿಲ್ಲಪ್ಪ, ಅದಕ್ಕೆ ಪಾಪ ಅನ್ಸುತ್ತೆ ಅವ್ರು ನೋಡಿದ್ರೆ. ಓಕೆ, ಸೊ ನೆಕ್ಸ್ಟ್ ಅಮಿತ್ ಅವರ ಇದೊಂದು ಪೊಟೆನ್ಷಿಯಲ್ಸ್ ಎಲ್ಲ ನೋಡಿ ಇನ್ನೊಂದು ಚಾನ್ಸ್ ಕೊಟ್ಟರು ಬಿಗ್ ಬಾಸ್ ಅವರು ಅಂತ ಅಂದಾಗ
ಎಷ್ಟು ಖುಷಿ ಆಗುತ್ತೆ ಮನೆಯೊಳಗೆ ಹೋಗೋದಕ್ಕೆ? ಅವಾಗ ಏನ್ ಸ್ಟ್ರಾಟಜಿ ಮಾಡ್ಕೊಂಡು ಹೋಗ್ತಾರೆ ಅಮಿತ್ ಅವರು? ಸಿಕ್ಕಾಪಟ್ಟೆ ಸ್ಟ್ರಾಟಜಿ ಎಲ್ಲ ನನಗೆ ಈ ಸಲ ನನ್ನ ಒಪಿನಿಯನ್ಸ್ ಏನೇನಿತ್ತೋ ಲಾಸ್ಟ್ ಟೈಮ್ ಕುತ್ಕೊಂಡು ಅರ್ಥ ಮಾಡಿಸ್ತಾ ಇದ್ದೆ. ನಿಮ್ಮಲ್ಲಿ ಒಂದು ವಿಷಯ ಇಷ್ಟ ಆಗಲ್ಲ ಅಂದರೆ ನಾನು ಹಂಗಲ್ಲ ದಿವ್ಯಾ, ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅದು ಹೇಳೋದು ತಪ್ಪಾಗುತ್ತೆ ದಿವ್ಯಾ, ಹಂಗೆ ಮಾಡಿದ್ರೆ ತಪ್ಪಲ್ವಾ ಅಂತ. ನೆಕ್ಸ್ಟ್ ಟೈಮು ಕೂಗ್ಬಿಟ್ಟೆ ಹೇಳ್ಬೇಕನ್ಸುತ್ತೆ, ದಿವ್ಯಾ ಅದು ತಪ್ಪು ದಿವ್ಯಾ, ಮಾಡಬೇಡ ದಿವ್ಯಾ, ನಂಗೆ ಆಗ್ತಾ ಇಲ್ಲ ದಿವ್ಯಾ ಅದೆಲ್ಲ ಫುಲ್ ನರ ಇಲ್ಲ ಆಚೆ ಬರುವಷ್ಟು ರೇಂಜಿಗೆ ಕೂಗ್ಬಿಟ್ಟು ದೊಡ್ಡ ಸೀನ್ ಮಾಡಿಬಿಟ್ಟು ಆ ಥರ ಮೇ ಬಿ ಇರಬಹುದು ಅನ್ಸುತ್ತೆ ಅಂತ. ಮೇ ಬಿ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡಬಹುದು ಅಂತ. ನಾನು ಜೆನ್ಯೂನ್ ಆಗಿರ್ತೀನಿ ಅಂತೆಲ್ಲ ಹೇಳಿದ್ದೆ, ಏನು ವರ್ಕೌಟ್ ಆಗದೆ ಒಂದು ವಾರ ಕಳಿಸ್ಬಿಟ್ರಲ್ಲ. ಈಗ ಅಟ್ಲೀಸ್ಟ್ ಜನರಿಗೆ ಗೊತ್ತು, ಜನನೂ ಒಪ್ಕೊಂತಾರೆ, ಹೌದು ಗುರು ಹೋಗ್ಬೇಕಾದ್ರೆ ಓವರ್ ಆ್ಯಕ್ಟಿಂಗ್ ಮಾಡ್ಬೇಕು, ನೀನು ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ. ಆಯ್ತು ಗುರು ಮಾಡ್ತೀನಿ. ಸುದೀಪ್ ಸರ್ ಅವರು ಹೇಳಿದ್ರು ಬ್ಯಾಚ್ ಹೋಗ್ಬಿಡುತ್ತೆ, ಹೊಸ ಬ್ಯಾಚ್ ಬರುತ್ತೆ ಅಂತ. ಈ ಹೊಸ ಬ್ಯಾಚ್ ಬಂದ್ರೆ ಯಾರು ಬರಬಹುದು, ಯಾರು ಬಂದ್ರೆ ಚೆನ್ನಾಗಿರುತ್ತೆ ಮನೆಗೆ ಅಂತ ನಿಮ್ಗೆ ಆಸೆ ಇದೆ? ಆಚೆಯಿಂದ ಯಾರಾದ್ರೂ ಬರಬೇಕು ಅಂದ್ರೆ ಪೊಲಿಟಿಷಿಯನ್ಸ್ ಹೆಸರು ಹೇಳ್ಬೋದಾ? ಹೇಳಿ. ಹೌದಾ? ಹೌದು. ಐ ಥಿಂಕ್ ಜಮೀರ್ ಅಹಮದ್ ಸರ್ ಬಂದ್ರೆ ತುಂಬಾ ಮಜಾ ಇರುತ್ತೆ, ಮಜಾ ಕೊಡ್ತಾರೆ. ತುಂಬಾ ಕ್ಯೂಟ್ ವ್ಯಕ್ತಿ. ಬಿಕಾಸ್ ನಾನು ಮೀಮ್ಸ್ ಇದೆಲ್ಲ ಮಾಡೋದ್ರಿಂದ ಐ ನೋ ಎಷ್ಟು ಮೀಮ್ಸ್ ಕೊಡ್ತಾರೋ ಅನ್ನೋ ರೆಗ್ಯುಲರ್ ಬೇಸಿಸ್. ಅವ್ರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವರು ಆ ಪ್ರದೀಪ್ ಈಶ್ವರ್ ಅವರು, ಓ ಮಜಾ ಇರುತ್ತೆ. ಅವ್ರು ಬಂದ್ರು ಯಾವ್ದೋ ಒಂದ್ ಟೈಮ್ ಬಂದ್ ಹೆಂಗೆ ವಿಸಿಟ್ ಆಗಿ ಹೊರಗಡೆ ಹೊಟ್ಟೋಗ್ಬಿಟ್ರು ಅವರು. ಹೌದು, ಅವಾಗ ಬಂದಿದ್ರು. ಬಟ್ ಅವ್ರು ಬಂದ್ರೆ ಅವ್ರು ಕೊಡೋ ಮೋಟಿವೇಶನ್, ನಮ್ಮ ಬಸಪ್ಪನೂ ಕುತ್ಕೊಂಡ್ಬಿಡ್ತಾರೆ, ಸಾಕತ್ ಮೋಟಿವೇಶನ್ ಕೊಡ್ತಾರೆ. ಅಂಡ್ ಎಂಗೇಜಿಂಗ್ ಬೇರೆ ಅವರು, ಏನೇ ಮಾಡಿದ್ರು ಅವ್ರು ಬಂದ್ರು ಅದು ಚೆನ್ನಾಗಿರುತ್ತೆ. ಫಿಲ್ಮ್ ಇಂಡಸ್ಟ್ರಿಯಿಂದ ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಯಾರು ನನ್ನ ಪ್ರಕಾರ ವೋಕಲ್ ಅನ್ಸುತ್ತೆ. ಐ ಥಿಂಕ್ ಫಿಲ್ಮ್ ಇಂಡಸ್ಟ್ರಿಯಿಂದ ಕೆಲವು ಜನ ಒಳ್ಳೆಯವರು ಇದ್ದಾರೆ ಮ್ಯಾಮ್. ಯಾರು ನಂಗೆಲ್ಲ ಕರ್ಕೊಂಡಿದ್ದೆಲ್ಲ ಮಾಡೋಕ್ಕಾಗಲ್ಲ. ಐ ಆಮ್ ಜಸ್ಟ್ ಸೇಯಿಂಗ್ ಇಟ್. ಅಕಸ್ಮಾತ್ ಚಾನ್ಸ್ ಸಿಕ್ಕಿದ್ರೆ ಡಿ ಬಾಸ್ನ ಒಳಗೆ ಕಳಿಸಿ, ಮನೆ ಒಳಗೆ ಕಳಿಸಿ. ಹೆಂಗಿರುತ್ತೆ ಆ ಒಂದು ವೈಬ್ ಅಂತ ತಿಳ್ಕೊಳ್ಳೋಕೆ. ಸೊ ನಿಮ್ಗೂ ಡಿ ಬಾಸ್ ಅವ್ರಂದ್ರೆ ಇಷ್ಟನಾ? ಇಷ್ಟ ಅಂತ ಅಂದರೆ ಫೇವ್ರೇಟ್ ಆ್ಯಕ್ಟರ್ ಅಂತಲ್ಲ, ಬಟ್ ಒಂದು ರೆಸ್ಪೆಕ್ಟ್ ಇದೆ ಅವ್ರು ಮಾಡುವಂತಹ ಕೆಲಸಕ್ಕೆ. ಸಿನಿಮಾ ಇಂಡಸ್ಟ್ರಿನಲ್ಲಿ ಅವರ ಕೊಡುಗೆ ನೋಡಿ ರೆಸ್ಪೆಕ್ಟ್ ಇದೆ. ಬಿಕಾಸ್ ಎಷ್ಟೋ ಸಿನಿಮಾಗಳು, ಎಷ್ಟೋ ಹಿಟ್ಗಳು ಕೊಟ್ಟಿದ್ದಾರೆ. ಆ ಡಿ ಬಾಸ್ ಅವ್ರು ಬಂದು ಒಂದು ಸಿನಿಮಾ ಮಾಡಿದ್ರು ಅಂದರೆ 1,000 ಜನರಿಗೆ ಕೆಲಸ ಸಿಗುತ್ತೆ. ಸೊ ಅವರಿಂದ ಎಷ್ಟೋ ಜನ ಅನ್ನ ತಿಂತಾರೆ. ಸೊ ಅವರಿದ್ದರೆ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ತುಂಬ ದೊಡ್ಡ ಹೆಸರು, ತುಂಬ ಬೆಳೆಯುತ್ತೆ, ಇನ್ನೂ ಜಾಸ್ತಿ ಬಿಸ್ನೆಸ್ಸು ಇನ್ನೂ ಸ್ವಲ್ಪ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಆ್ಯಂಡ್ ವೆರಿ ಸ್ಟ್ರಾಂಗ್ಲಿ ಒಪಿನಿಯನೇಟೆಡ್ ಪರ್ಸನ್ ಕೂಡ ಅವರು. ಲೀವಿಂಗ್ ಅದರ್ ಪಾರ್ಟ್ಸ್ ಎಲ್ಲ ಬಿಟ್ಟು ಅವರು ಇನ್ ಜನರಲ್ ಮುಂಚೆನೂ ಮಾತಾಡ್ತಾ ಇರ್ಬೇಕಾದ್ರೆ ಸ್ಟ್ರಾಂಗ್ ಒಪಿನಿಯನ್ಸ್ ಇದೆ ಅವ್ರಿಗೆ. ಅವ್ರು ಅಕಸ್ಮಾತ್ ಆ ಮನೇಲಿದ್ರೆ ಹೆಂಗಿರ್ತಾ ಇತ್ತು ಅಂತ ಮಜಾನೇ ಬೇರೆ. ಡಿ ಬಾಸ್ ಅವ್ರಿಗೆ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ, ಅವ್ರು ತುಂಬ ಕಷ್ಟ ಆಗ್ತಿದೆ ಒಳಗಡೆ. ಆ್ಯಂಡ್ ಆ್ಯಸ್ ಎ ಆ್ಯಕ್ಟರ್ ಆಗಿ ಒಬ್ಬರು ಸೆಲೆಬ್ರಿಟಿಯಾಗಿ ಕಷ್ಟಪಡ್ತಿರೋದನ್ನ ಇಲ್ಲಿ ಹೊರಗಡೆ ನಾವೆಲ್ಲ ಕೂತ್ ನೋಡ್ತಿರ್ಬೇಕಾದ್ರೆ ಏನು ಅನ್ಸುತ್ತೆ ನಿಮಗೆ? ಮ್ಯಾಮ್ ಏನಂದರೆ ಜೈಲ್ ಅಂದಮೇಲೆ ಈ ರೀತಿ ಕಂಡೀಷನ್ಗಳೆಲ್ಲ ಇದ್ದಿದ್ದೆ. ಬಟ್ ಆಬ್ವಿಯಸ್ಲಿ ಫಸ್ಟ್ ಟೈಮ್ ನೋಡಿದಾಗ ತುಂಬ ಬೇಜಾರಾಗ್ಬಿಡ್ತು. ಆ ಫಸ್ಟ್ ಫೋಟೋ ನೋಡಿದಾಗ ಬೇಜಾರಾಗ್ಬಿಡ್ತು. ಅವರು ವೆಯ್ಟ್ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ, ಕೂದಲೆಲ್ಲ ಇದು ಮಾಡಿಬಿಟ್ಟಿದ್ದಾರೆ, ಶೇವ್ ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ನೋಡಿದಾಗ ಹೆಂಗಿದ್ದಿದ್ದು ರಾಜ ಥರ ಇದ್ದಿದ್ದು ವ್ಯಕ್ತಿ ಇಲ್ಲಿ ಆರಾಮಾಗಿ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಓಡಾಡಿಕೊಂಡು ಅಲ್ಲಿ ಹಂಗಿರೋದು ಸಡನ್ನಾಗಿ ನೋಡಿದಾಗ ಎನಿವನ್, ನೀವು ಅವ್ರ ಫ್ಯಾನ್ ಆಗಿಲ್ಲ ಅಂದ್ರೂ ನೋಡಿದ್ರೆ ಬೇಜಾರಾಗುತ್ತೆ. ಇದು ಹ್ಯೂಮನ್ ಎಮೋಷನ್ ಅಷ್ಟೇ. ಅದು ಬಿಟ್ಟು ಜೈಲಲ್ಲಿ ಆ ಥರ ಪರಿಸ್ಥಿತಿಗಳು ಮುಂಚೆಯಿಂದನೂ ಅಂದರೆ ಇತ್ತು, ಅದೇ ಥರದ ಪರಿಸ್ಥಿತಿಗಳು ಮುಂಚೆಯಿಂದನೂ ಇತ್ತು. ಮೇ ಬಿ ಆ ಥರದ್ದು ಸೌಲಭ್ಯಗಳು ಕೊಡದೆ ಅವ್ರು ಹಾಗೆ ಟ್ರೀಟ್ ಮಾಡ್ತಿದ್ದಾರೆ ಅವ್ರಿಗೆ ಅನಿಸುತ್ತೆ. ಆ್ಯಂಡ್ ಅವ್ರಿಗೆ ಈಗ ಅರಿವಾಗ್ತದೆ, ಅಯ್ಯೋ ಹಿಂಗೆಲ್ಲ ಮಾಡ್ತಿದಾರಲ್ಲಪ್ಪ ಜೈಲಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ. ಚೆನ್ನಾಗಿ ರಾಜ ಥರ ಬದುಕ್ಬಿಟ್ಟು ಸಡನ್ನಾಗಿ ಅಲ್ಲಿ ಜೈಲೊಳಗೆ ಈ ಕೆಟ್ಟ ಕಂಡೀಷನ್ಸಲ್ಲಿ ಹಾಕಿದ್ರೆ ಆಬ್ವಿಯಸ್ಲಿ ಯಾರಿದ್ರು ರಿಯಾಕ್ಟ್ ಮಾಡೇ ಮಾಡ್ತಾರೆ. ಈಗ ನಮ್ಮೆಲ್ಲರೂ ತೆಗೆದ್ಬಿಟ್ಟು ನಾವೇನೋ ಮಾಡಿದ್ವಿ ಅಂತ ಜೈಲ್ಗೆ ಹಾಕ್ಬಿಟ್ಟು ಆ ರೀತಿ ಪರಿಸ್ಥಿತಿಗಳು ಕೊಟ್ಟರೆ ನಮಗೂ ತುಂಬ ಕಷ್ಟ. ಪ್ರತಿದಿನ ಬದುಕಕ್ಕೆ ಒಂದು ಮೋಟಿವೇಶನ್ ಬೇಕು. ಸೊ ಆ ರೀತಿ ಇಷ್ಟು ಜನ ಫ್ಯಾನ್ಸ್ ಎಲ್ಲ ಹಿಡ್ಕೊಂಡು ಇಷ್ಟೆಲ್ಲ ಆಚೆ ಹೆಸರು ಹಿಡ್ಕೊಂಡು ಅವ್ರು ಮಾತ್ರ ಅಲ್ಲಿ ಆ ರೀತಿ ಬದುಕ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಲೈಟಾಗಿ ಬೇಜಾರಾಯಿತು. ಆ್ಯಸ್ ಅ ಹ್ಯೂಮನ್ ಬೇಜಾರಾಯಿತು. ಬಟ್ ಕಾನೂನು ಏನು ಮಾಡುತ್ತೋ ವಿ ಕಂಪ್ಲೀಟ್ಲಿ ರೆಸ್ಪೆಕ್ಟ್ ಅಷ್ಟೇ. ಆ್ಯಂಡ್ ಏನು ಗೊತ್ತಾ, ಫೈನಲ್ ಆಗಿ ಈಗ ಬಿಗ್ ಬಾಸ್ ಶೋ ನಿಂತಿದೆ, ಕಂಟೆಸ್ಟೆಂಟ್ಸ್ಗಳು ಆಚೆ ಬಂದಿದ್ದಾರೆ. RJ ಅಮಿತ್ ಅವರು ರಿಯಲ್ ಆಗಿ RJ ಆಗಿದ್ರೆ ಅದನ್ನ ಯಾವ ರೀತಿಯಾಗಿ ಜನರಿಗೆ ಕನ್ವೆ ಮಾಡ್ತಿದ್ರಿ, ಹೇಗೆ ಹೇಳ್ತಿದ್ರಿ? ಆ್ಯಂಡ್ ಈಗ ಏನಂದ್ರೆ ಟಾಸ್ಕ್ ಅಂದರೆ ಮಿಕ್ಸಡ್ ಎಮೋಷನಲ್ಲಿ ಹೇಳಬೇಕು, ಯಾಕಂದರೆ ನೀವು ಬಿಗ್ ಬಾಸ್ ಕಂಟೆಸ್ಟೆಂಟು, ನಿಮಗೂ ಹೊರಗಡೆ ಬಂದಿದ್ದೀರಾ. ಆ ಒಂದು ಆ್ಯಂಗಲಲ್ಲೂ ಜೊತೆಗೆ ಆ್ಯಸ್ ಎ RJ ಆಗಿ ಆ್ಯಂಗಲಲ್ಲೂ ಎರಡರಲ್ಲೂ ಹೇಳಬೇಕು. ಮಿಕಾ ಸಿಂಗ್ ಅವರ ಧ್ವನಿಯಲ್ಲಿ ನಿದ್ದೆ ಬಂದಿಲ್ಲ ನನಗೆ ನಿದ್ದೆ ಬಂದಿಲ್ಲ ಹಾಡನ್ನ ಕೇಳಿಸ್ಕೊಂಡ್ರಿ. ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ನಾನು ನಿಮ್ಮ RJ ಅಮಿತ್. ಹೌದು, ನಿದ್ದೆ ಬಂದಿಲ್ಲ ನನಗೆ ನಿದ್ದೆ ಬಂದಿಲ್ಲ ಹಾಡು ಹಾಡಲೇಬೇಕು. ಯಾಕೆ ನನ್ನ ಪಕ್ಕ ಇರೋ ಮೋಟ್ರು 350cc ಇಂಜಿನ್ ನಿದ್ದೆ ಬರಕ್ಕೆ ಬಿಡದೆ ತುಂಬ ಟಾರ್ಚರ್ ಕೊಟ್ಬಿಟ್ರು. ಬಟ್ ಆ ವ್ಯಕ್ತಿ ನಿದ್ದೆ ಮಾಡಾದ್ಮೇಲೆ ಒಬ್ಳು ಹುಡುಗಿನ ನೋಡ್ಬಿಟ್ಟು ಪ್ರೀತಿಯ ಹೆಸರೇ ನೀನು ಅನಿಸ್ತು ನನಗೆ. ಅದು ನಮ್ಮ ಸ್ಪಂದನ ಸಿಕ್ಕಾಪಟ್ಟೆ ಸ್ವೀಟಾಗಿ ಮಾತಾಡಿಸ್ತಾರೆ. ಬಟ್ ಏನು ಮಾಡ್ತೀರಾ, ಮನೆಯಲ್ಲಿ
ಹೆಂಗೆಲ್ಲ ಡ್ಯೂರಿಂಗ್ ದ ಡೇ ಟೈಮ್ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಎಷ್ಟೆಲ್ಲ ಒದ್ದಾಡ್ಬಿಡ್ತೀವಿ. ನನ್ನ ಪಕ್ಕ ಇದ್ದಂತಹ ಟೈಗರ್ 50 ಮೊಟ್ಟೆ ತಿಂತಾ ಇತ್ತು, ಆಮೇಲೆ ಪಲ್ಯ ತಿಂದು ಮಲ್ಗೋ ಬೆಕ್ ರೇಂಜಿಗೆ ಆಗ್ಬಿಡ್ತೀವಿ ಅಂತ ಈ ಥರದೊಂದು ಪರಿಸ್ಥಿತಿ. ಹಿಂದೆಯಿಂದ ನೋಡೋಕ್ಕೆ ಎಲ್ಲರೂ ಬಾಯ್ಸ್ ಎಲ್ಲ ಫಿಟ್ ಆಗಿರೋರು ಹಿಂದೆಯಿಂದ ನೋಡೋಕ್ಕೆ ಈಗ ಧ್ರುವಂತವರು ಸ್ಪಂದನ ಥರ ಕಾಣಿಸ್ತಾ ಇದ್ದಾರೆ. ಆ ಥರದೊಂದು ವೆಯ್ಟ್ ಲಾಸ್ ಆಗಿಬಿಡುತ್ತೆ ತುಂಬ ಜನರಲ್ಲಿ. ಬಟ್ ಇದೆಲ್ಲದನ್ನು ಅಬ್ಸರ್ವ್ ಮಾಡ್ತಾ ಎಲ್ಲೋ ಒಂದು ಕಡೆ ಎಲ್ಲರ ಜೊತೆ ಬೆರಿಬೇಕು, ಎಲ್ಲರ ಜೊತೆ ಮಾತಾಡಬೇಕು ಅನ್ನುವಂಥ ಒಂದು ಆಸೆ ಇತ್ತು. RJ ಕೂಡ ನಾನು ಸಿಕ್ಕಾಪಟ್ಟೆ ತಲೆಹರಟೆ ಮಾಡುವಂತಹ ಆಸೆ ಇತ್ತು. ಆ ಮಾಡೋ ಆಸೆಗಿಂತ ಮುಂಚೆನೇ ಎಲ್ಲೋ ಒಂದು ಕಡೆ ಅದು ಮುಚ್ಚಿಬಿಟ್ಟು ನಮ್ಮನ್ನು ಕಳಿಸ್ಬಿಟ್ರು ಆಚೆ. ತುಂಬ ಬೇಜಾರಾಯಿತು ಇಮಿಡಿಯೇಟಾಗಿ. ಏನು ಮಾಡೋದು ಮುಂದೆ ಲೈಫಲ್ಲಿ ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋಂಥದ್ದಿತ್ತು. ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ, ಬಟ್ ನಿಮ್ಮ ಲೈಫಲ್ಲಿ ಇಂಥ ಪರಿಸ್ಥಿತಿಗಳು ಬಂದಾಗ ನೀವು ಮುಂದೆ ಹೋಗಿ ಮ್ಯಾನೇಜ್ ಮಾಡಲೇಬೇಕು. ನಿಮಗೋಸ್ಕರ ಮುಸ್ಸಂಜೆ ಮಾತು ಸಿನಿಮಾದ ಹಾಡು, ಸೋನು ನಿಗಮ್ ಅವರ ಧ್ವನಿ, ಏನಾಗಲಿ ಮುಂದೆ ಸಾಗು ನೀ ಹಾಡು. ವಾಪಸ್ ಬರ್ತೀನಿ, ಎಲ್ಲೂ ಹೋಗಿಲ್ಲ, ನಾನು ನಿಮ್ಮ RJ ಅಮಿತ್. ಸಾಕತ್ ಹಾಟ್ ಮಗ. ಎಸ್, ಸೂಪರ್. ಅಂಡ್ ಫೈನಲ್ ಆಗಿ ನಿಮ್ಗೆ ಸ್ಪಂದನ ಅಂದ್ರೆ ಇಷ್ಟ ಇತ್ತಾ? ಕಾಳಾಗ್ತಿದ್ರ ಸೀಕ್ರೆಟ್ಲಿ? ಲವ್ ಎಲ್ಲ ಇಲ್ಲ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಕ್ರಶ್ ಆಗಿತ್ತು. ಕ್ರಶ್ ಅನ್ನೋದು ಇಮಿಡಿಯೇಟ್ ಆಗಿ ಆಗ್ಬಿಡುತ್ತೆ, ಲವ್ ಆಗಕ್ಕೆ ಟೈಮ್ ತಗೊಳುತ್ತೆ. ಸೊ ಅದ್ ನೋಡಿದಾಗ ನಾನು ವ್ಯಕ್ತಪಡಿಸಿದ್ದೆ ಕೂಡ, ಸೇಯಿಂಗ್ ದಟ್ ಮೇಲೆ ಕ್ರಶ್ ಡುಶ್ ಆಗಿದೆ ಅಂತ RJ ಸ್ಟೈಲಲ್ಲೇ ಮಾತಾಡ್ತಾ ಹೇಳಿದ್ದೆ. ಆ್ಯಂಡ್ ಅವ್ರ ಜೊತೆ ಕೂತ್ಕೊಂಡು ತುಂಬ ಮಾತಾಡ್ತಾ ಇದ್ದೆ. ಏನಂದರೆ ಅವ್ರು ಎಷ್ಟು ಸುಂದರವಾಗಿದ್ದಾರೆ ಅದೆಲ್ಲದಕ್ಕಿಂತ ಜಾಸ್ತಿ ಒಳ್ಳೆ ವ್ಯಕ್ತಿ. ನನ್ನನ್ನು ತುಂಬ ಅರ್ಥ ಮಾಡ್ಕೊಂಡ್ರು. ಅವರೇ ಬಂದು ನಿನ್ನ ಕಷ್ಟ ಅರ್ಥ ಆಗ್ತದೆ, ಇಟ್ಸ್ ವೆರಿ ಡಿಫಿಕಲ್ಟ್ ಈ ಜಂಟಿ ಪ್ರಾಸೆಸ್ಸಿಂದ ಅಂತ ಹೇಳ್ಬಿಟ್ಟು ಅವರೇ ಎಷ್ಟು ಸ್ವೀಟಾಗಿ ಮಾತಾಡಿಸ್ಬಿಟ್ಟು, ಸಮನ್ ಹೂ ಅಂಡರ್ಸ್ಟುಡ್ ಮೀ. ಸೊ ಆನ್ ಹ್ಯೂಮನ್ ಲೆವೆಲ್ ಆಲ್ಸೋ ನಾವು ಸ್ವಲ್ಪ ಕನೆಕ್ಟ್ ಆದ್ವಿ. ಸೊ ಆ ಒಂದು ಕಾರಣಕ್ಕೆ ಆ ಒಂದು ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ. ಬಟ್ ಆ ಕ್ರಶ್ ಅಂತ ಬಂದಾಗ ಅದೊಂಥರ ಪಪ್ಪಿ ಕ್ರಶ್ ಥರ, ಅದೊಂದು ಕ್ಯೂಟ್. ಹೊರಗಡೆ ಬಂದ್ಮೇಲೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀರಾ? ಅಫ್ಕೋರ್ಸ್ ಎಸ್. ಆ ಫ್ರೆಂಡ್ಶಿಪ್ ಅನ್ನೋದು 100% ಕಂಟಿನ್ಯೂ ಆಗುತ್ತೆ. ಹೊಡ್ಬೇಕಾದ್ರೆ ಆಚೆ ಸಿಗೋಣ ಅಂತೆಲ್ಲ ಹೇಳ್ಬಿಟ್ಟು. ಓಕೆ. ಸೊ ಅಲ್ಲಿರೋ ಕಂಟೆಸ್ಟೆಂಟ್ಸ್ಗಳಲ್ಲಿ ಯಾರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀರಾ, ಕಟ್ ಮಾಡ್ತೀರಾ? ಕಟ್ ಅನ್ನೋದು ನಾನು ಅಂದರೆ ಬೆಳೆಸಲೇ ಇಲ್ಲ ಕೆಲವು ಜನರ ಜೊತೆ. ಐ ಡೋಂಟ್ ಥಿಂಕ್ ಅಶ್ವಿನಿ ಗೌಡ ಅವ್ರ ಜೊತೆ ಆ ಥರದ್ದೊಂದು ಫ್ರೆಂಡ್ಶಿಪ್ ಎಲ್ಲ ಬೆಳೆಯುತ್ತೆ ಅಂತೆಲ್ಲ ಏನೂ ಇಲ್ಲ. ಕಾಕ್ರೋಚ್ ಸುದಿ ಅವ್ರ ಜೊತೆ 100% ಬಂದಿದ್ದೆ, ಪಾರ್ಟಿ ಗಿಟಿ ಎಲ್ಲ ಮಾಡಿ ಜೋರಾಗಿ ಬಾಯ್ಸ್ ಎಲ್ಲ ಊಷ್ಟ ಆಗ್ತೀವಿ. ಅದೊಂದು ಸ್ಪಂದನ ಜೊತೆ ಮಾತಾಡಿಸ್ತೀನಿ. ಆ್ಯಂಡ್ ಮಂಜು ಭಾಷಿಣಿ ಅವರು ಕೂಡ ಅವ್ರ ಜೊತೆನೂ ಫ್ರೆಂಡ್ಸ್ ಆಗಿರ್ತೀನಿ. ರಾಶಿ ಮೇ ಬಿ. ಸೊ ಈ ರೀತಿ ಕೆಲವು ಜನ ಇದ್ದಾರೆ ಅಂತ. ಡಾಗ್ ಸತೀಶ್ ಅವ್ರು ತುಂಬ ದೊಡ್ಡವರು, ಅವ್ರು ನಮ್ಗೇನೋ ಅವಕಾಶ ಕೊಟ್ಟು ಮಾತಾಡ್ಸಂಗಿದ್ರೆ ನಮ್ಮ ಜೊತೆ ಸ್ವಲ್ಪ, ನಾನು ನಮ್ಮ ಮನೇಲಿ ಒಂದು ನಾಯಿ ಇದೆ, ನಮ್ಮ ಮನೇಲಿ 70 ಕೋಟಿ ನಾಯಿ ಇದೆ ಒಂದು, ಅದನ್ನು ಕರ್ಕೊಂಡ್ಬರ್ತೀನಿ, ಸಿಗೋಣ ಒಂದಿನ ಅಂತ. ಯಾವ್ದು 70 ಕೋಟಿ ನಾಯಿ? ನಮ್ದೊಂದಿದೆ ಲ್ಯಾಬ್ರಡಾರ್, 70 ಕೋಟಿ ನಮ್ಮ ಮನೇಲಿ ನಾಯಿ. ಗೊತ್ತಿಲ್ವಾ ನಿಮಗೆ? ಇಲ್ಲ. ಗೊತ್ತೇ, ಎಷ್ಟು ಜನರಿಗೆ ಗೊತ್ತು. ನಾನೀಗ ಒಂದು ವಾಟ್ಸ್ಆ್ಯಪ್ ಗ್ರೂಪಲ್ಲಿ ನನಗೆ ಹಾಕಿದ್ರೆ 5000 ನ್ಯೂಸ್ ಚಾನಲ್ಸ್ ಅಕ್ರಾಸ್ ದ ವರ್ಲ್ಡ್ ಅದನ್ನ ಪ್ರೀಮಿಯರ್ ಮಾಡ್ತಾರೆ. ನಾನು 70 ಕೋಟಿ ನಾಯಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗೆ ಹೇಳ್ತೀರಾ ನೀವು? 5000 ನ್ಯೂಸ್ ಚಾನಲ್ಸ್. ಅಮೆರಿಕ, ರಷ್ಯಾನಲ್ಲಿ ಯುಕ್ರೇನ್ ವಾರ್ ನಡೀತಾ ಇದೆ, ಅದ್ರ ನಡುವೆನೂ ನನ್ನ ನ್ಯೂಸ್ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ಅವರು. ಜಗತ್ತಲ್ಲಿ ಎಲ್ಲ ಕಡೆ ಜನ ಕುತ್ಕೊಂಡು ನೋಡ್ತಾರೆ. ಇಲ್ಲಿಂದ ತಗೊಂಡ್ ಬಂದ್ರಿ ಆ 70 ಕೋಟಿ ಡಾಗ್ನ? ಆ 70 ಕೋಟಿ ನಾಯಿ ಇಲ್ಲೇ ಮೈಸೂರಿಂದ ತಗೊಂಡ್ಬಂದಿದ್ದು. ಇಲ್ಲೇ ಒಂದು ಮೈಸೂರು ಫಾರ್ಮ್ ಹೌಸ್ ಇಂದ ತಗೊಂಡ್ಬಂದಿದ್ದು. ಬಟ್ ಅದ್ರ ವ್ಯಾಲ್ಯೂ ಇವತ್ತು 70 ಕೋಟಿ. ಫುಲ್ AC ಸೆಟಪ್ ಮಾಡಿ ತಗೊಂಡ್ ಬಂದ್ರ? ಕಂಪ್ಲೀಟ್ AC ಸೆಟಪ್. ಈಸಿ ಅಲ್ವೇ ಅಲ್ಲ. ಒಬ್ಬ ಹೀರೋಕ್ಕಿಂತ ಮಹಾ ಸೂಪರ್ ಸ್ಟಾರ್ ನನ್ನ ನಾಯಿ. 70 ಕೋಟಿ ಅನ್ನೋದು ಸುಮ್ಮನೆ ಅಲ್ಲ. ಇವತ್ತಿಗೂ ನಂಗೆ ಏನಾದ್ರು ಕಷ್ಟ ಬಂದ್ರೂ ಅಷ್ಟೇ ನನ್ನ ನಾಯಿನ ಬಿಟ್ಕೊಡಲ್ಲ. ಅದು ನನ್ನ ಆಸ್ತಿ. ಅದು 70 ಕೋಟಿ 100% ಇದ್ದೇ ಇರುತ್ತೆ. ಈಗ ನೆಕ್ಸ್ಟ್ ಇನ್ನೊಂದು ನಾಯಿ ನೋಡ್ತಾ ಇದ್ದೀನಿ 170 ಕೋಟಿದು. ಅದೊಂದು ಬಂದಾಗ ಅದೊಂದು ವರ್ಲ್ಡ್ ನ್ಯೂಸ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಅತಿಶಯ. ಎಸ್. ಸೊ ಅದ್ರ ಜೊತೆಗೆ ಈ ಎಲ್ಲ 70 ಕೋಟಿ 1 ಕೋಟಿ ನಾಯಿ ಜೊತೆಗೆ ಡಾಗ್ ಸತೀಶ್ ಅವ್ರನ್ನ ಯಾಕೆ ಕರ್ಸಿದ್ರಿ ಬಿಗ್ ಬಾಸ್ಗೆ ಅನ್ನೋ ಒಂದು ಟಾಕ್ ಕೂಡ ಇದೆ. ಏನ್ ಹೇಳ್ತೀರಾ? ಅಂಥವ್ರೆ ಬೇಕಲ್ಲ ಬಿಗ್ ಬಾಸ್. ಈಗ ಕರಿಬಸಪ್ಪ ಅವರು, ಡಾಗ್ ಸತೀಶ್ ಅವರು, ಇಂಥವರೆಲ್ಲ ಬಂದಾಗ ಎಲ್ಲೋ ಒಂದ್ ಕಡೆ ಜನರಿಗೂ ಮನೋರಂಜನೆ ಸಿಗುತ್ತೆ. ಹಿಂಗೂ ಇರ್ತಾರಲ್ಲಪ್ಪ ವ್ಯಕ್ತಿ ಅಂತ ನೋಡಕ್ ಸಿಗುತ್ತೆ, ಅವ್ರದ್ದು ಅವಕಾಶ ಸಿಗುತ್ತೆ, ಅದಕ್ಕೆ ಕರ್ಸಿ ಅಂತ. ಅವರೆಲ್ಲ ಕಾನ್ಫಿಡೆಂಟ್ ಆಗಿ ಡವ್ ಮಾಡ್ತಾರೆ. ಸೊ ಆ ಜನರಿಗೆ ನೋಡಕ್ ಇಷ್ಟ ಆಗುತ್ತೆ ಇಂಥವರೆಲ್ಲ. ಕ್ರಿಂಜ್ ವರ್ಕೌಟ್ ಆಗುತ್ತಲ್ಲಪ್ಪ, ಕ್ರಿಂಜ್ ವ್ಯಕ್ತಿಗಳನ್ನ ಕರ್ಕೊಂಬಂದ್ರೆ ವರ್ಕೌಟ್ ಆಗುತ್ತೆ. ಅಲ್ಲಿ ಇನ್ಸ್ಟಾಗ್ರಾಮಲ್ಲೇ ನಾವು ಎಲ್ಲರನ್ನೂ ಬೆಳೆಸ್ತೀವಿ. ನೀವೆಲ್ಲಿ ಶ್ರೇಯಾ ಘೋಷಾಲ್ ಅವ್ರ ಧ್ವನಿಯಲ್ಲಿ ನಾರ್ಮಲ್ ಆಗಿ ಹೂವಿನ ಬಾಣದಂತೆ ಅಂತ ಹಾಡ್ಬಿಟ್ರೆ ಯಾರು ನೋಡ್ತಾರೆ? ಹಂಗೆ ಹಾಡ್ಬೇಕು, ಜನ ನೋಡ್ಬೇಕು ಅಂತ ಬಂದಾಗ. ಸೊ ಅದೇ ರೀತಿ ಗೊತ್ತು ಎಲ್ರಿಗೂ, ಚಾನೆಲ್ ಅವ್ರಿಗೂ ಗೊತ್ತು. ಅಂಥವ್ರನ್ನ 2-3 ಜನ ಕರ್ಸಿದ್ರೆ ಸ್ವಲ್ಪ ಶೇಕ್ ಮಾಡ್ತಾರೆ ಅಂತ ಮಾಡ್ತಿದಾರಲ್ಲ. ನಿಮ್ಗೆ 70 ಕೋಟಿ ಡಾಗ್ ಮೇಲಾ ಫೀಮೇಲಾ? 70 ಕೋಟಿ ಡಾಗು ಆಕ್ಚುಲಿ 100% ಮೇಲೆ. ಬಟ್ ಅದನ್ನ ಬ್ರೀಡಿಂಗ್ ಮಾಡಿಸ್ಬಿಟ್ಟು ಅದು ಇನ್ನೂ ಸ್ವಲ್ಪ ನೆಕ್ಸ್ಟ್ 20 crores 30 crores ಅಂತ ಮಾಡ್ಕೊಂತೀನಿ ಈಸಿಯಾಗಿ. ನಂಗೆ ಏನ್ ಬಿಗ್ ಬಾಸ್ ಇಂದ ಬರೋ ದುಡ್ಡೆಲ್ಲ ಬೇಕಿಲ್ಲ. 70 ಕೋಟಿ ನಾಯಿ ಇದೆಯಲ್ಲ ಸಾಕು ನನಗೆ. ಬ್ರೀಡ್ ಮಾಡಿಸಿ ನಂಗೊಂದು ಬ್ರೀಡ್ ಕೊಡಿ. 100% ನಿಮ್ಗೊಂದು ಕಳಿಸ್ಕೊಡ್ತೀನಿ. ನಾನು ದುಡ್ಡೆಲ್ಲ ಕೊಡಲ್ಲ, 100% ಡೋಂಟ್ ವರಿ. ಈಗ ನೀವು ಹೋಗಿ ಇನ್ನೊಬ್ಬ ವ್ಯಕ್ತಿನ ಇಂಟರ್ವ್ಯೂ ಮಾಡ್ತಿದ್ದೀರಾ, ಬೆಸ್ಟ್ ಪಾರ್ಟಿ ಏನಂದ್ರೆ ನಿಮ್ಮ ಚಾನೆಲ್ ಹೆಸರು ಮತ್ತೆ ನನಗೆ ಸಿಕ್ಕಿರುವಂತಹ ಒಂದು ವಿಷಯ ಎರಡು ಒಂದೇ, ಫ್ರೀಡಮ್. ಸೊ ನನಗೂ ಅವರಿಂದ ತುಂಬ ಫ್ರೀಡಮ್ ಸಿಕ್ತು. ಇಮಿಡಿಯೇಟ್ ಆಗಿ ಅದು ತೆಗೆದು ಆಚೆ ಬಂದಿದ್ದು ಸಿಕ್ಕಾಪಟ್ಟೆ ಫ್ರೀಡಮ್ ಸಿಕ್ತು. ಆರಾಮಾಗಿದ್ದೀನಿ ಲೈಫಲ್ಲಿ. ಹೇಳಿ ಅವ್ರಿಗೆ ಆರಾಮಾಗಿದ್ದೀನಿ ನನ್ನ ಲೈಫಲ್ಲಿ. ಮೋಟಿವೇಶನ್ ಇಲ್ಲದೆ ಆರಾಮಾಗಿದ್ದಾರೆ ಅವ್ರ ಲೈಫಲ್ಲಿ. ಸೊ ಫೈನಲ್ ಆಗಿ ಫ್ರೀಡಮ್ ಆಗಿ ಫುಲ್ ಫ್ರೀ ಟಾಕ್ ಮಾಡಿದ್ದೀವಿ ನಾನು, ಅಮಿತ್ ಅವರು. ಆ್ಯಂಡ್
ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಮಜಾ ಮಾಡಿದೆ, ನಾನು ಕೂಡ ತುಂಬಾ ಎಂಜಾಯ್ ಮಾಡಿದೆ. ಅಂಡ್ ನಿಮ್ ನೆಕ್ಸ್ಟ್ ಬಿಗ್ ಬಾಸ್ ಸಿಗ್ಲಿ, ನೀವು ಹೋಗ್ಬೇಕು ಬಿಗ್ ಬಾಸ್ಗೆ. ನನಗೆ ಲಿಟ್ರಲಿ ತುಂಬಾ ಆಸೆ ಇದೆ ನೀವು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ. ನೀವು ಹೇಳಿದ್ ನಿಜ ಆಗಲಿ, ನಾನು ಸಕ್ಕರೆ ಕೊಡ್ತೀನಿ, ತಿನ್ಬಿಟ್ಟು ಹೋಗಿ. ಆಯ್ತು. ಅಂಡ್ ಅಮಿತ್ ಅವ್ರು ಇರ್ಬೇಕಿತ್ತು ಬಿಗ್ ಬಾಸ್ ಅಲ್ಲ ಅಂತ ನಂಗೆ ನಿಜವಾಗ್ಲೂ ರಿಯಲಿ ಫೀಲ್ ಆಗ್ತಿದೆ. ಅವರಲ್ಲಿ ಒಂದು ವರ್ಸಟೈಲ್ ಆದಂತ ಒಂದು ಕ್ಯಾರೆಕ್ಟರ್ ಇದೆ, ಅವರಲ್ಲಿ ವರ್ಸಟೈಲ್ ಅಂತ ಆಕ್ಟರ್ ಇದ್ದಾರೆ. ಸೊ ಒಳಗಡೆ ಹೋದ್ರೆ ಇನ್ನೂ ಚೆನ್ನಾಗಿ ಮಜಾ ಮಾಡ್ತಾರೆ ಬಿಗ್ ಬಾಸ್ ನ, ಅಂಡ್ ನಮಗೂ ಕೂಡ ಮಜಾ ಕೊಡ್ತಾರೆ. ಅಂಡ್ ಇದಾಗಿತ್ತು ಅಮಿತ್ ಅವ್ರ ಜೊತೆ ಮಜವಾದ ಟಾಕ್ ಅಂತ ಹೇಳ್ತಾ, ಅಂಡ್ ಇದೇ ರೀತಿ ಫ್ರೀಡಮ್ ಟಿವಿನ ನೋಡ್ತಾ ಇರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ನಮ್ಮ ಫ್ರೀಡಮ್ ಟಿವಿ ಜೊತೆ ಫ್ರೀಡಮ್ ಆಗಿ ಟಾಕ್ ಮಾಡಿದ್ದು, ಫ್ರೀ ಆಗಿ ಮಾತಾಡಿಸ್ತೆ. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿತ್ತು ಇಂಟರ್ವ್ಯೂ, ತುಂಬಾ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಸ್, ಇದಾಗಿತ್ತು ಫ್ರೀಡಮ್ ಟಿವಿಯ ಇಂಟರ್ವ್ಯೂ. ಇದೇ ರೀತಿಯಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ.